ವೆರಾಂಡಾ ರೇಸ್ ಬ್ಯಾಂಕಿಂಗ್ ಮತ್ತು ಸರ್ಕಾರಿ ಹುದ್ದೆಗಳ ಆನ್ಲೈನ್ ಆಫ್ಲೈನ್ ಶಿಕ್ಷಣ. Hello aspirants, welcome to Veranda Race. I Rahul Rathod going to discuss with you about English grammar. So we will have a few questions, multiple choice questions, and we are going to discuss these multiple choice questions, and I am going to tell you a few strong grammar rules along with these questions. So without wasting your time, let's begin our first question. Question number 1 ಏನಿದೆ ಅಂತಂದ್ರೆ ಹೆಡ್ಡಿಂಗ್ ಏನಿದೆ ಸರ್, ಕ್ವೆಶನ್ ನಂಬರ್ ಪಾರ್ಟ್ ಏನಿದೆ ನಾನು ಆಮೇಲೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಹತ್ರ ಕೆಲವೊಂದು ಆಪ್ಷನ್ಸ್ ಇದಾವೆ. ಆ ಆಪ್ಷನ್ಸ್ ಏನಿದೆ ಸರ್, ಆ ಆಪ್ಷನ್ಸ್ ಅಲ್ಲಿ ಯಾವ್ದು ಕರೆಕ್ಟ್ ಇದೆ ಯಾವ್ದು ತಪ್ಪಿದೆ ನೀವು ಫಿಗರ್ ಔಟ್ ಮಾಡಬೇಕು. ಇದು ಒಂದು ಬಹಳ ಇಂಪಾರ್ಟೆಂಟ್ ಗ್ರಾಮರ್ ಕಾನ್ಸೆಪ್ಟ್ ಇದೆ. ಇದಕ್ಕೆ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರ ಅಂತಂದ್ರೆ ನೀವು 1 ಮಾರ್ಕ್ಸ್ ಈಸಿಲಿ ತಗೊಳ್ಬಹುದು ಫ್ರಮ್ SSC ಮತ್ತು ಬ್ಯಾಂಕಿಂಗ್ ಎಕ್ಸಾಮ್ ಅಲ್ಲಿ. ಸೊ ಇದು ಒಂದು ಯಾವ ರೂಲ್ ಇದೆ ಸರ್ ಅಂತಂದ್ರೆ ಇದರ ಬಗ್ಗೆ ಫ್ಯೂಚರ್ ನಾವು ಕ್ಲಿಯರ್ಲಿ ಡಿಸ್ಕಸ್ ಮಾಡೋಣ. ಬಟ್ ಒಂದು ಆಪ್ಷನ್ ಇದೆ ನಮ್ಮ ಹತ್ರ. ಈ ಆಪ್ಷನ್ ಅಲ್ಲಿ ನಾನೊಂದು ರೂಲ್ ಹೇಳ್ಕೊಡ್ತೀನಿ, ಬಹಳ ಸ್ಟ್ರಾಂಗ್ ರೂಲ್ ಇದೆ ಏನಂತ ನೋಡ್ಕೊಳ್ಳಿ. ಸೊ ಫಸ್ಟ್ಲಿ ನಾವು ಆಪ್ಷನ್ಸ್ ಅನ್ನ ನೋಡೋಣ. ಸರ್ ಆಪ್ಷನ್ ಏನಿದೆ ಅಂತಂದ್ರೆ ನಮ್ಮ ಹತ್ರ ಫಸ್ಟ್ ಆಪ್ಷನ್ ಇದೆ ಸರ್, ರಾಧಾ ಈಸ್ ಡ್ಯಾನ್ಸಿಂಗ್ ಅಂಡ್ ಹ್ಯಾಪಿ ಅಂತ ಇದೆ. ಸರ್ ಆಪ್ಷನ್ ನಂಬರ್ 2 ಏನಿದೆ, ರಾಧಾ ಈಸ್ ಬ್ಯೂಟಿಫುಲ್ ಅಂಡ್ ಸಿಂಗಿಂಗ್ ಅಂತ ಇದೆ. ಸರ್ ಆಪ್ಷನ್ ನಂಬರ್ 3 ಏನಿದೆ ಅಂತಂದ್ರೆ ರಾಧಾ ಈಸ್ ಪ್ಲೇಯಿಂಗ್ ಅಂಡ್ ಸ್ಟುಪಿಡ್ ಅಂತ ಇದೆ. ಸೊ ಇದ್ರೊಳಗ ಯಾವ್ದು ಆಪ್ಷನ್ ಕರೆಕ್ಟ್ ಇದೆ? ಎಲ್ಲಾನೇ ಕರೆಕ್ಟ್ ಆಗಿರ್ಬೋದು, ಎಲ್ಲಾನೇ ತಪ್ಪಾಗಿರ್ಬೋದು. ಸೊ ಅದಕ್ಕಿಂತ ಮುಂಚೆ ನಾನೊಂದು ಕಾನ್ಸೆಪ್ಟ್ ಹೇಳ್ತೀನಿ, ಅದ್ರ ಬೇಸ್ ಮೇಲೆ ನೀವು ಆನ್ಸರ್ ಅನ್ನ ಫಿಗರ್ ಔಟ್ ಮಾಡಿ. ಸೊ ಕಾನ್ಸೆಪ್ಟ್ ಏನಿದೆ ಅಂತಂದ್ರೆ ಇಲ್ಲಿ ನೋಡಿ, ಯಾವಾಗ ಕನ್ಸಂಕ್ಷನ್ ಅಂತ ಬರುತ್ತೋ ಯಾವಾಗ ಕನ್ಸಂಕ್ಷನ್ ಅಂತ ಬರುತ್ತೋ ನೀವು ಕನ್ಸಂಕ್ಷನ್ ಅಂತ ಕೇಳಿರ್ಬೇಕು. ಕನ್ಸಂಕ್ಷನ್ ಈಸ್ ಒನ್ ಆಫ್ ದ ಪಾರ್ಟ್ ಆಫ್ ಸ್ಪೀಚ್. ಸೊ ಕನ್ಸಂಕ್ಷನ್ ಇಂದ ಒಂದು ರೂಲ್ ಇದೆ ಸರ್. ಏನು ರೂಲ್ ಇದೆ ಅಂತಂದ್ರೆ ಯಾವಾಗಲೂ ಕೂಡ ಕನ್ಸಂಕ್ಷನ್ ಏನು ಮಾಡತ್ತಂತಂದ್ರೆ ಕನೆಕ್ಟ್ಸ್ ಟು ಸೇಮ್ ವರ್ಡ್ಸ್. ಕನ್ಸಂಕ್ಷನ್ ಯಾವಾಗಲೂ ಕೂಡ ಎರಡು ಸೇಮ್ ಶಬ್ದವನ್ನು ಕನೆಕ್ಟ್ ಮಾಡತ್ತೆ, ಅದರ್ವೈಸ್ ಅದು ಗ್ರಾಮೆಟಿಕಲಿ ಇನ್ಕರೆಕ್ಟ್ ಆಗತ್ತೆ. ಬಟ್ ಈ ಸೆಂಟೆನ್ಸಸ್ ಒಳಗ ನಮ್ಮ ಹತ್ರ ಶಬ್ದ ಇರೋದು ಕನ್ಸಂಕ್ಷನ್ ಫಸ್ಟ್ ಶಬ್ದ, ಕನ್ಸಂಕ್ಷನ್ ಸೆಕೆಂಡ್ ಶಬ್ದ, ಅವೆರಡು ಸೇಮ್ ಅಲ್ಲ. ಸರ್ ಏನಿದೆ ಅಂತ ನೋಡಿ, ಏನಿದೆ ಅಂತಂದ್ರೆ ರಾಧಾ ಈಸ್ ಡ್ಯಾನ್ಸಿಂಗ್ ಅಂತ ಇದೆ. ಇದ್ರೊಳಗೆ ಫಸ್ಟ್ ಕನ್ಸಂಕ್ಷನ್ ಯಾವುದಂತ ಫಿಗರ್ ಔಟ್ ಮಾಡಿ. ಫಸ್ಟ್ ಸೆಂಟೆನ್ಸ್ ಒಳಗೆ ಆ್ಯಂಡ್ ಅಂತ ಕನ್ಸಂಕ್ಷನ್ ಇದೆ, ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ ಮತ್ತು ಆ್ಯಂಡ್ ಅಂತ ಕನ್ಸಂಕ್ಷನ್ ಇದೆ, ಮತ್ತು ಥರ್ಡ್ ಸೆಂಟೆನ್ಸ್ ಅಲ್ಲೂ ಕೂಡ ಏನಿದೆ ಸರ್, ಆ್ಯಂಡ್ ಅಂತ ಕನ್ಸಂಕ್ಷನ್ ಇದೆ. ಅಂದ್ರೆ ಸರ್ ನೀವು ರೂಲ್ ಏನು ಹೇಳ್ತಾ ಇದ್ದೀರಾ, ಕನ್ಸಂಕ್ಷನ್ ಏನು ಮಾಡತ್ತಂದ್ರೆ ಯಾವಾಗಲೂ ಕೂಡ ಎರಡು ಸೇಮ್ ಶಬ್ದ ಅನ್ನ ಕನೆಕ್ಟ್ ಮಾಡತ್. ಎರಡು ಸೇಮ್ ಶಬ್ದ ಅಂತಂದ್ರೆ ಇಲ್ಲಿ ನೋಡಿ, ಫಸ್ಟ್ ಸೆಂಟೆನ್ಸ್ ಒಳಗ ಕನ್ಜಂಕ್ಷನ್ ಇದೆ, ಎರಡೂ ಶಬ್ದ ಕನೆಕ್ಟ್ ಮಾಡ್ತಾ ಇದೆ. ಇದು ವರ್ಡ್ 1 ಅಂತ ಹೇಳ್ಬೋದು, ಇದು ವರ್ಡ್ 2 ಅಂತ ಹೇಳ್ಬೋದು. ಸೊ ನಮಗೀಗೇನು ಬೇಕು ಕನ್ಜಂಕ್ಷನ್ ರೂಲ್ಗೋಸ್ಕರ? ಎರಡು ಸೇಮ್ ಶಬ್ದ ಬೇಕು, ರೈಟ್? ಸೊ ನಮ್ಮ ಹತ್ರ ಇರೋದು ಫಸ್ಟ್ ಶಬ್ದ ಏನಿದೆ ಅಂತಂದ್ರೆ ಇದು ಒಂದು ವರ್ಬ್ ಇದೆ, ಮತ್ತು ಸೆಕೆಂಡ್ ಶಬ್ದ ಏನಿದೆ ಸರ್ ಅಂತಂದ್ರೆ ಅದು ನಮ್ದು ಒಂದು ಅಡ್ಜೆಕ್ಟಿವ್ ಇದೆ. ಅಂದ್ರೆ ಇದು ಗ್ರಾಮೆಟಿಕಲಿ ತಪ್ಪಾಗತ್ತೆ. ಯಾಕೆ ತಪ್ಪಾಗತ್ತೆ ಅಂತಂದ್ರೆ ಕನ್ಜಂಕ್ಷನ್ ಆಲ್ವೇಸ್ ಕನೆಕ್ಟ್ಸ್ ಟು ಸೇಮ್ ವರ್ಡ್ಸ್, ಬಟ್ ಇಲ್ಲಿ ಸೇಮ್ ಶಬ್ದ ಏನಿದೆ ಅಂತಂದ್ರೆ ಅಡ್ಜೆಕ್ಟಿವ್ ಇದೆ, ಅಂದ್ರೆ ಇದು ತಪ್ಪಾಗತ್ತೆ. ಸೊ ಸೆಕೆಂಡ್ ನೋಡೋಣ ಕರೆಕ್ಟ್ ಇದೆಯಾ ಅಥವಾ ತಪ್ಪಿದೆ ಅಂತ. ಸೊ ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ ಕನ್ಸಂಕ್ಷನ್ ಏನಿದೆ ಆ್ಯಂಡ್ ಅಂತ ಇದೆ. ಸೊ ನಮ್ದು ಶಬ್ದ ಒಂದೇನಿದೆ ಬ್ಯೂಟಿಫುಲ್ ಇದೆ. ಸೊ ವರ್ಡ್ 2 ಏನಿದೆ ಸಿಂಗಿಂಗ್ ಇದೆ. ಅಂದ್ರೆ ಬ್ಯೂಟಿಫುಲ್ ಇರೋದು ಅದು ಒಂದು ಅಡ್ಜೆಕ್ಟಿವ್ ಇದೆ, ಮತ್ತು ಸಿಂಗಿಂಗ್ ಇರೋದು ಸಿಂಗಿಂಗ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ವರ್ಬ್. ಅಂದ್ರೆ ಕನ್ಸಂಕ್ಷನ್ ಒಂದು ಅಡ್ಜೆಕ್ಟಿವ್ ಮತ್ತು ವರ್ಬಿಗೆ ಯಾವತ್ತೂ ಕನೆಕ್ಟ್ ಮಾಡಕ್ ಚಾನ್ಸ್ ಇಲ್ಲ, ಅದನ್ನು ಕೂಡ ಏನಾಗತ್ತಾ ತಪ್ಪಾಗತ್ತ. ಸೊ ನೆಕ್ಸ್ಟ್ ಥರ್ಡ್ ಏನಿದೆ ಅಂತಂದ್ರೆ ರಾಧಾ ಈಸ್ ಪ್ಲೇಯಿಂಗ್ ಅಂಡ್ ಸ್ಟುಪಿಡ್. ಸೊ ಫಸ್ಟ್ ವರ್ಡ್ 1 ಏನಿದೆ ನಮ್ಮ ಹತ್ರ ವರ್ಬ್ ಇದೆ, ಮತ್ತು ವರ್ಡ್ 2 ಏನಿದೆ ನಮ್ಮ ಹತ್ರ ಅಂತಂದ್ರೆ ಅದು ಒಂದು ಅಡ್ಜೆಕ್ಟಿವ್ ಇದೆ. ಸೊ ರೂಲ್ ಪ್ರಕಾರ ಕನ್ಸಂಕ್ಷನ್ ಮತ್ತೆ ಅಡ್ಜೆಕ್ಟಿವ್ ಮತ್ತು ವರ್ಬ್ ಯಾವತ್ತೂ ಕೂಡ ಕನೆಕ್ಟ್ ಮಾಡಕ್ ಚಾನ್ಸ್ ಇಲ್ಲ. ಅಂದ್ರೆ ಏನಾಗತ್ತಂದ್ರೆ 3 ಆಫ್ ದಿ ಸೆಂಟೆನ್ಸಸ್ ಆರ್ ಗ್ರಾಮೆಟಿಕಲಿ ಇನ್ಕರೆಕ್ಟ್. ಸರ್ ಏನ್ ಕರೆಕ್ಟ್ ಆಗ್ಬಹುದು ಅಂತಂದ್ರೆ ಒಂದು ಸ್ಟ್ರಾಂಗ್ ಹೇಳ್ತಾ ಇದ್ದೀನಿ, ಇಲ್ಲಿ ಕೇಳ್ಕೊಳ್ಳಿ. ಸೊ ಆಸ್ ಐ ಟೋಲ್ಡ್ ಯು ದ್ಯಾಟ್ ಕನ್ಸಂಕ್ಷನ್ ಆಲ್ವೇಸ್ ಕನೆಕ್ಟ್ಸ್ to same words or to same parts of the part of speech. ಸೊ ಇಲ್ಲಿ ಕನ್ಸಂಕ್ಷನ್ ಯಾವಾಗಲೂ ಕೂಡ ಒಂದು ನೌನ್ ಮತ್ತು ಅಡ್ಜೆಕ್ಟಿವ್ ಅನ್ನ ಕನೆಕ್ಟ್ ಮಾಡಕ್ ಚಾನ್ಸ್ ಇಲ್ಲ. ಸೊ ಸಿಮಿಲರ್ಲಿ ಕನ್ಸಂಕ್ಷನ್ ಯಾವಾಗಲೂ ಕೂಡ ಒಂದು ವರ್ಬ್ ಮತ್ತು ನೌನಿಗೆ ಕನೆಕ್ಟ್ ಮಾಡಕ್ ಚಾನ್ಸ್ ಇಲ್ಲ, ಯಾವತ್ತೂ ಕನೆಕ್ಟ್ ಮಾಡೋದಿಲ್ಲ. ಸೊ ಅದೇ ಪ್ರಕಾರ ವರ್ಬ್ ಮತ್ತು ಒಂದು ಅಡ್ಜೆಕ್ಟಿವಿಗೆ ಕನ್ಸಂಕ್ಷನ್ ಯಾವತ್ತೂ ಕೂಡ ಕನೆಕ್ಟ್ ಮಾಡಕ್ ಚಾನ್ಸ್ ಇಲ್ಲ. ಸೊ ಏನಾಗಬೇಕಂತಂದ್ರೆ ಸೊ ಯಾವಾಗಲೂ ಕೂಡ ಕನ್ಸಂಕ್ಷನ್ ಕನೆಕ್ಟ್ಸ್ ಆಲ್ವೇಸ್ to similar words or to similar parts of speech.
ನೌನ್ ಇದ್ರೆ ಅದರ ಮುಂದೆ ಶಬ್ದನೂ ಕೂಡ ಏನಿರಬೇಕು, ಅದು ನೌನ್ ಆಗಿರಬೇಕು. ಅಡ್ಜೆಕ್ಟಿವ್ ಇದ್ರೆ ಅದರ ಮುಂದಿನ ಶಬ್ದನೂ ಕೂಡ ಏನಾಗಿರ್ಬೇಕು, ಅದು ಅಡ್ಜೆಕ್ಟಿವ್ ಆಗಿರಬೇಕು. ಅಕಸ್ಮಾತ್ ಅದು ಆಡ್ವರ್ಬ್ ಇದ್ರೆ ಅದರ ಮುಂದಿನ ಶಬ್ದನೂ ಏನಾಗಿರ್ಬೇಕು, ಅದು ಆಡ್ವರ್ಬ್ ಇರಬೇಕು. ಅವಾಗ ಮಾತ್ರ ಅದಕ್ಕೆ ನಾವು ಕರೆಕ್ಟ್ ಅಂತ ಹೇಳಕ್ ಆಗ್ಬಹುದು. ಸೊ ಅದರ್ವೈಸ್ ಕನ್ಜಂಕ್ಷನ್ ಎರಡು ಬೇರೆ ಬೇರೆ ಶಬ್ದನ ಯಾವತ್ತೂ ಕೂಡ ಕನೆಕ್ಟ್ ಮಾಡಕ್ ಚಾನ್ಸ್ ಇಲ್ಲ. ಎರಡೂ ಶಬ್ದ ಸೇಮ್ ಆಗಿರಬೇಕು. ಎಲ್ಲಿಂದ? ಪಾರ್ಟ್ಸ್ ಆಫ್ ಸ್ಪೀಚ್ ಇಂದ. ನೌನ್ ಇದ್ರೆ ನೌನ್ ಆಗಿರಬೇಕು, ಅಡ್ಜೆಕ್ಟಿವ್ ಇದ್ರೆ ಅಡ್ಜೆಕ್ಟಿವ್ ಆಗಿರಬೇಕು, ಆಡ್ವರ್ಬ್ ಇದ್ರೆ ಆಡ್ವರ್ಬ್ ಆಗಿರಬೇಕು. ಅವಾಗಷ್ಟೇ ಅದು ಕರೆಕ್ಟ್ ಆಗುತ್ತೋ. ಇವು ಸೆಂಟೆನ್ಸಸ್ ಎಲ್ಲ ಏನಾಗುತ್ತೆ, ತಪ್ಪಾಗತ್ತೆ. ಸೊ ಫಸ್ಟ್ ಸೆಂಟೆನ್ಸ್ ನಾವು ಕರೆಕ್ಟ್ ಮಾಡ್ಬೇಕಂತಂದ್ರೆ ಏನ್ ಮಾಡ್ಬೇಕು ಸರ್? ಇದು ಏನಿದೆ ನಮ್ಮ ಹತ್ರ ಒಂದು ವರ್ಬ್ ಇದೆ, ಮುಂದೆ ನಾವು ವರ್ಬ್ ಅನ್ನ ಹಚ್ಬಹುದು. ಏನಂತ ಹೇಳ್ಬಹುದು? ರಾಧಾ ಈಸ್ ಡ್ಯಾನ್ಸಿಂಗ್ ಅಂಡ್ ಸಿಂಗಿಂಗ್ ಅಂತ ಹೇಳ್ಬಹುದು. ಕರೆಕ್ಟ್. ಸೊ ಸಿಮಿಲರ್ಲಿ ಇಲ್ಲೇನಿದೆ ಸರ್? ರಾಧಾ ಈಸ್ ಬ್ಯೂಟಿಫುಲ್, ಅಡ್ಜೆಕ್ಟಿವ್ ಇದೆ, ನಾವೇನು ಹಚ್ಚಬೇಕು? ಅಡ್ಜೆಕ್ಟಿವ್ ಇದ್ರೆ ಅಡ್ಜೆಕ್ಟಿವ್ ಹಚ್ಚಬೇಕು. ಬಟ್ ಅಡ್ಜೆಕ್ಟಿವ್ ಜೊತೆಗೆ ನಾವು ನೌನ್ ಬಳಸೋಕ್ಕಾಗಲ್ಲ, ನಾವು ಆಡ್ವರ್ಬ್ ಬಳಸೋಕ್ಕಾಗಲ್ಲ, ಮತ್ತೆ ನಾವು ಏನು ಬಳಸೋಕ್ಕಾಗಲ್ಲ, ಮತ್ತು ವರ್ಬ್ ಬಳಸೋಕ್ಕಾಗಲ್ಲ. ಸೊ ಈ ಶಬ್ದ ನಾವು ಏನಂತ ಹೇಳ್ಬೋದು ಅಂತಂದ್ರೆ, ರಾಧಾ ಈಸ್ ಬ್ಯೂಟಿಫುಲ್ ಅಂಡ್ ಸ್ಟುಪಿಡ್. ಸ್ಟುಪಿಡ್ ಅಡ್ಜೆಕ್ಟಿವ್ ಇದೆ ಮತ್ತು ಬ್ಯೂಟಿಫುಲ್ ಕೂಡ ಅಡ್ಜೆಕ್ಟಿವ್ ಇದೆ. ಅಂದ್ರೆ ಇದು ನಾವು ಸ್ಟುಪಿಡ್ ಅನ್ನ ಇಲ್ಲಿ ಕನೆಕ್ಟ್ ಮಾಡಬಹುದು. ಸೊ ಥರ್ಡ್ ಸೆಂಟೆನ್ಸ್ ನೋಡೋಣ. ರಾಧಾ ಈಸ್ ಪ್ಲೇಯಿಂಗ್. ಪ್ಲೇಯಿಂಗ್ ಏನಿದೆ ಸರ್? ವರ್ಬ್ ಇದೆ. ಸೊ ನಮಗೇನ್ ಬೇಕು? ಕನ್ಜಂಕ್ಷನ್ ಸೇಮ್ ಶಬ್ದನ ಕನೆಕ್ಟ್ ಮಾಡೋದು. ಇಲ್ಲಿ ವರ್ಬ್ ಇದ್ರೆ ನೆಕ್ಸ್ಟ್ ಶಬ್ದನೂ ಕೂಡ ಏನಿರಬೇಕು? ವರ್ಬ್ ಇರಬೇಕು. ಎಮ್ ಐ ರೈಟ್? ಸೊ ಈಗ ನಾವು ಏನು ಹೇಳ್ಬಹುದು? ರಾಧಾ ಈಸ್ ಪ್ಲೇಯಿಂಗ್ ಅಂಡ್ ಡ್ಯಾನ್ಸಿಂಗ್ ಅಂತ ಹೇಳ್ಬಹುದು. ಐ ಹೋಪ್ ನಿಮಗೆ ಈ ರೂಲ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಇದೇ ಪ್ರಕಾರ ನಮ್ಮ ಹತ್ರ ಭಾಳ ಈಸಿ ರೂಲ್ಸ್ ಅದಾವ ಫಾರ್ SSCಗೋಸ್ಕರ ಮತ್ತು ಫಾರ್ ಬ್ಯಾಂಕಿಂಗ್ ಎಕ್ಸಾಮ್ಗೋಸ್ಕರ. ನೀವು ಈ ಯೂಟ್ಯೂಬ್ ಚಾನಲ್ನೆಲ್ಲ ಫಾಲೋ ಮಾಡಿ ಎಲ್ಲ ವಿಡಿಯೋಸ್ ನೀವು ಸೀಕ್ವೆನ್ಸ್ ವೈಸ್ ಅಲ್ಲಿ ನೋಡ್ತೀರಂತಂದ್ರೆ ಫಾರ್ ಯು ಇಟ್ ಈಸ್ ವೆರಿ ಈಸಿ ಟು ಕ್ರ್ಯಾಕ್ ದ ಎಕ್ಸಾಮ್ಸ್. ಬಿಕಾಸ್ ನಾನು ಇಂಗ್ಲೀಷ್ ಗ್ರಾಮರನ್ನು ಫಾರ್ಮುಲಾಸ್ ಮತ್ತು ಟ್ರಿಕ್ಸ್ ಮೆಥಡ್ಸ್ ಇಂದ ಭಾಳ ಈಸಿ ವೇ ಅಲ್ಲಿ ನಾನು ಹೇಳ್ಕೊಡ್ತೀನಿ. ಸೊ ಇದೇ ಪ್ರಕಾರ ಈ ರೂಲನ್ನು ನಾನು ನಿಮಗೆ ಹೆಂಗೆ ತಿಳಿಸ್ಕೊಡ್ತೀನಿ ಅದೇ ಪ್ರಕಾರ ಪೂರಾ ಗ್ರಾಮರನ್ನು ನಾವು ಫುಲ್ ಕೋರ್ಸ್ ಆಫ್ ಗ್ರಾಮರನ್ನು ಇದೇ ಪ್ರಕಾರದಲ್ಲಿ ಇದೇ ಮೆಥಡಲ್ಲಿ ಕಲೆಕ್ಟ್ ಹೋಗ್ತಾ ಇದ್ದೀವಿ. ಸೊ ಇಫ್ ಯು ಹ್ಯಾವಂಟ್ ಸಬ್ಸ್ಕ್ರೈಬ್ಡ್ ಯೂಟ್ಯೂಬ್ ಚಾನಲ್ ವೆರಂಡಾರಿಸ್ ಕರ್ನಾಟಕ, kindly subscribe the YouTube channel and don't forget to share with your friends and your family members and also those who are preparing for competitive exams. So let's move forward to the next question. ಏನಿದೆ ಅಂತಂದ್ರೆ ಇಲ್ಲಿ ನೋಡಿ ನಮ್ಮ ಹತ್ರ ಒಂದು ಆಪ್ಷನ್ ಇದೆ. ಸೊ ಇದನ್ನು ಕೂಡ ಯಾವ್ದು ಪಾರ್ಟ್ ಅಂತ ಇದೆ ಅಂತಂದ್ರೆ ಕನ್ಜಂಕ್ಷನ್ ಅಂತಾನೆ ಇದೆ. ಸೊ ಕನ್ಜಂಕ್ಷನ್ ಜಸ್ಟ್ ನಾನು ಹೇಳ್ಕೊಟ್ಟೆ, ತಲೆಯೊಳಗೆ ಇಟ್ಕೊಳ್ಬೇಕು, ಮರಿಬೇಡ್ದು. ಯಾಕಂತಂದ್ರೆ ಅದು ಇಲ್ಲಿ ಕೂಡ ನಾವು ಅಪ್ಲೈ ಮಾಡಬೇಕು. ಅಕಸ್ಮಾತ್ ನೀವು ಅಲ್ಲೇ ಮರ್ತು ಬಿಟ್ಟಿರ ಅಂತಂದ್ರೆ ಇಲ್ಲಿ ಮತ್ತೆ ಮಿಸ್ಟೇಕ್ ಮಾಡ್ತೀರಾ. ಸೊ ಏನು ರೂಲ್ ಇದೆ ಅಂತ ಫಸ್ಟ್ ಆಪ್ಷನ್ ನೋಡ್ಕೊಳ್ಳೋಣ. ಏನಿದೆ ಸರ್? ಆಪ್ಷನ್ ಒಂದೇ ಇದೆ ನಮ್ಮ ಹತ್ರ. ಇದು ಒಂದರಿಂದನೇ ನಿಮಗೆ ಅರ್ಥ ಮಾಡಿಸ್ತೀನಿ. ಬಿಕಾಸ್ ಆಲ್ರೆಡಿ ನಾನು 3 ಆಪ್ಷನ್ ತಗೊಂಡು ಲಾಸ್ಟ್ ಕ್ವೆಶನ್ ಅಲ್ಲಿ ಡಿಸ್ಕಸ್ ಮಾಡಿಬಿಟ್ಟಿವಿ. ಸೊ ಏನಿದೆ ಅಂತಂದ್ರೆ ವಿ ಹ್ಯಾವ್ ನಾಟ್ ಓನ್ಲಿ ವಿಸಿಟೆಡ್ ಡೆಲ್ಲಿ ಬಟ್ ಆಲ್ಸೋ ಆಗ್ರಾ ಅಂತ ಇದೆ. ಒಂದು ಸ್ಟೇಟ್ಮೆಂಟ್ ಇದೆ. ಏನಿದೆ? ವಿ ಹ್ಯಾವ್ ನಾಟ್ ಓನ್ಲಿ ವಿಸಿಟೆಡ್ ಡೆಲ್ಲಿ ಬಟ್ ಆಲ್ಸೋ ಆಗ್ರಾ ಅಂತ ಇದೆ. ಸೊ ಇದ್ರೊಳಗೆ ಕನ್ಜಂಕ್ಷನ್ ಇದೆ. ಯಾವ್ದು ಕನ್ಜಂಕ್ಷನ್ ಇದೆ ಅಂತ ಫಸ್ಟ್ ಐಡೆಂಟಿಫೈ ಮಾಡ್ಕೊಳ್ಳೋಣ. ಏನಿದೆ ಸರ್? ಕನ್ಜಂಕ್ಷನ್ ನಾಟ್ ಓನ್ಲಿ ಅಂತ ಇದೆ. ನಾಟ್ ಓನ್ಲಿ ಮತ್ತು ಬಟ್ ಆಲ್ಸೋ ಇದು ಒಂದು ಕನ್ಜಂಕ್ಷನ್ ಇದೆ. ಸೊ ಕನ್ಜಂಕ್ಷನ್ ನಾನು ಏನು ಹೇಳ್ಕೊಟ್ಟೆ? ಆಲ್ವೇಸ್ ಕನೆಕ್ಟ್ಸ್ ಟು ಸೇಮ್ ಥಿಂಗ್. ಸೊ ಈಗ ನೋಡಿ ಇದು ಏನಿದೆ ಅಂತಂದರೆ ಒಂದು ಎಸ್ ನಾಟ್ ಓನ್ಲಿ ಅಂತ ಇದೆ, ಅದರ ಜೊತೆಗೆ ಏನಿದೆ ಮುಂದೆ ಬಟ್ ಆಲ್ಸೋ ಅಂತ ಇದೆ. ಎಸ್ ಬಟ್ ಆಲ್ಸೋ ಅಂತ ಇದೆ. ಸೊ ಇದರ ನಡು ಏನು ಬರುತ್ತಲ್ರಿ? ಸೊ ಯಾವಾಗಲೂ ಕೂಡ ನಾಟ್ ಓನ್ಲಿ ಆಗಿದ್ಮೇಲೆ ಏನಿದೆ? ನಾಟ್ ಓನ್ಲಿ ಆಗಿದ್ಮೇಲೆ ಒಂದು ಶಬ್ದ ಇದೆ ಸರ್. ಅದು ಏನಿದೆ ಸರ್? ಅದು ಒಂದು ವರ್ಬ್ ಇದೆ. ಎಮ್ ಐ ರೈಟ್? ಎಸ್. ನಾಟ್ ಓನ್ಲಿ ಆಗಿದ್ಮೇಲೆ ಒಂದು ವರ್ಬ್ ಇದೆ ಮತ್ತು ಬಟ್ ಆಲ್ಸೋ ಆಗಿದ್ಮೇಲೆ ಏನಿದೆ ಅಂತಂದರೆ ಅದು ಒಂದು ನೌನ್ ಇದೆ. ಓಕೆ, ಅದು ಒಂದು ನೌನ್ ಇದೆ. ಬಟ್ ಕನ್ಜಂಕ್ಷನ್ ರೂಲ್ ಏನಿದೆ? ಸೇಮ್ ವರ್ಡ್ಸ್. ಜಸ್ಟ್ ಟ್ರೈ ಟು ಗೆಟ್ ಮೈ ಪಾಯಿಂಟ್, ಟ್ರೈ ಟು ಗೆಟ್ ಇಟ್. ಸೊ ಕನ್ಜಂಕ್ಷನ್ ರೂಲ್ ಇದೆ, ಸೇಮ್ ಶಬ್ದ ಕನೆಕ್ಟ್ ಆಗಬೇಕು. ಬಟ್ ಇಲ್ಲಿ ಫಸ್ಟ್ ನಾಟ್ ಓನ್ಲಿ ಅದಕ್ಕೆ ಕನೆಕ್ಟ್ ಮಾಡ್ತಾ ಇದೆ, ಆಕ್ಷನ್ ವರ್ಬಿಗೆ ಕನೆಕ್ಟ್ ಮಾಡ್ತಾ ಇದೆ. ಮತ್ತು ಸೆಕೆಂಡ್ ಬಟ್ ಆಲ್ಸೋ ಯಾರಿಗೆ ಕನೆಕ್ಟ್ ಮಾಡ್ತಾ ಇದೆ? ಆಗ್ರಾ. ಅಂದರೆ ಅದು ನೌನಿಗೆ ಕನೆಕ್ಟ್ ಮಾಡ್ತಾ ಇದೆ. ಅಂದರೆ ಗ್ರಾಮೆಟಿಕಲಿ ತಪ್ಪಾಗದು. ನೋಡ್ರಿ SSC ಒಳಗೆ ನಾನು ಪ್ರಿವಿಯಸ್ ಇಯರ್ ಕ್ವೆಶನ್ ಪೇಪರ್ ನೋಡಿನಿ, ಸಿಮಿಲರ್ಲಿ ಇದೇ ಪ್ರಕಾರದ ಕ್ವೆಶನ್ ಕೇಳಿದ್ದಾರೆ. ಸೊ ಆ ಕ್ವೆಶನಲ್ಲಿ ಸೆಂಟೆನ್ಸ್ ನೋಡಿದರೆ ಏನೂ ತಪ್ಪು ಅನ್ಸಂಗಿಲ್ಲ. ಸರ್ ಏನು ತಪ್ಪಿದೆ ಸರ್ ಈ ಸೆಂಟೆನ್ಸ್ ಅಂತ ಈಗೂ ಕೂಡ ಫಿಗರ್ ಔಟ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ಯಾಕಿಲ್ಲ ಅಂತಂದರೆ ಈ ಸೆಂಟೆನ್ಸ್ ನೋಡೋಕೆ ಭಾಳ ಈಸಿ ಅನ್ಸದು, ನೋಡೋಕೆ ಕರೆಕ್ಟ್ ಅನ್ಸದು, ಬಟ್ ಗ್ರಾಮೆಟಿಕಲಿ ಅದ್ರೊಳಗೆ ತಪ್ಪಿರುತ್ತೆ. ಏನು ತಪ್ಪಿದೆ ಅದೇ ಹೇಳ್ತಾ ಇದ್ದೀನಲ್ಲ. ಏನಿದೆ ಅಂತಂದರೆ ಎರಡೂ ಕನ್ಜಂಕ್ಷನ್ ಎರಡು ಸೇಮ್ ಸಿಮಿಲರ್ ಶಬ್ದ ಕನೆಕ್ಟ್ ಮಾಡ್ತದ ಆಗೋದಿಲ್ಲ. ಸೊ ಸರ್ ಇಲ್ಲಿ ಏನು ತಪ್ಪಾಗಿರಬೇಕು, ಏನು ಇರ್ಬೋದಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ? ನಾನು ಹೇಳ್ಕೊಡ್ತೀನಿ. ಏನಿದೆ ನೋಡು. ಸಿ ನಾಟ್ ಓನ್ಲಿ ಆಗಿದ್ಮೇಲೆ ಆಕ್ಷನ್ ವರ್ಬ್ ಇದೆ. ಸೊ ಮತ್ತು ಬಟ್ ಆಲ್ಸೋ ಆಗಿದ್ಮೇಲೆ ನೌನ್ ಇದೆ. ಒಂದು ಎರಡೂ ಕಡೆ ಆಕ್ಷನ್ ವರ್ಬ್ ಇರಬೇಕು, ಇಲ್ಲ ಎರಡೂ ಕಡೆ ನೌನ್ ಇರಬೇಕು. ಸೊ ಈ ಸೆಂಟೆನ್ಸ್ ಹೆಂಗೆ ರೈಟ್ ಆಗತ್ತಂತಂದರೆ ಇಲ್ಲಿ ನೋಡಿ, ಸಿಂಪಲ್ ಮೆಥಡಲ್ಲಿ ಹೇಳ್ಕೊಡ್ತೀನಿ, ಸಿಂಪಲ್ ವರ್ಡಲ್ಲಿ ಹೇಳ್ತೀನಿ. ನಾಟ್ ಓನ್ಲಿ ಏನಿದೆ ಅಲ್ಲ, ಸೊ ಈ ವಿಸಿಟೆಡ್ ಏನಿದೆ ಅಲ್ಲ, ಸಾರಿ
ಈ ವಿಸಿಟೆಡ್ ಅಂತ ಏನಿದೆ ಅಲ್ಲ, ಸೊ ವಿಸಿಟೆಡ್ ಎಲ್ಲಿ ಬರ್ಬೇಕಂತಂದ್ರೆ ಇದು ವಿಸಿಟೆಡ್, ವಿ ಹ್ಯಾವ್ ವಿಸಿಟೆಡ್ ನಾಟ್ ಓನ್ಲಿ ಡೆಲ್ಲಿ ಬಟ್ ಆಲ್ಸೋ ಆಗ್ರಾ. ಈ ಸೆಂಟೆನ್ಸ್ ಇಲ್ಲೇ ಬರ್ದು ಕೊಡ್ತೀನಿ ನಾನು ಈಸಿ ಮೆಥಡಲ್ಲಿ. ವಿ ಹ್ಯಾವ್ visited not only Delhi but also Agra. ಹಿಂಗೆ ಬರಬೇಕು. ಏನು ಬರಬೇಕು? ವಿಸಿಟೆಡ್ ಇರೋದು ಫಸ್ಟ್ ಬರಬೇಕು, ಆಮೇಲೆ ನಾಟ್ ಓನ್ಲಿ ಆಗಿದ್ಮೇಲೆ ಏನು ಬರುತ್ತೆ ಸರ್, ಅದು ನಮ್ಮದು ಒಂದು ನೌನ್ ಬರುತ್ತೆ, ಮತ್ತು ಬಟ್ ಆಲ್ಸೋ ಆಗಿದ್ಮೇಲೆ ಅದನ್ನು ಕೂಡ ಏನು ಬರುತ್ತೆ, ನೌನ್ ಬರುತ್ತೆ. ಸೊ ದಿಸ್ ಈಸ್ ದ ರೈಟ್ ಆನ್ಸರ್ ಆಫ್ ದಿಸ್. ಸೊ ರೂಲ್ ಏನಿದೆ ಅಂತಂದರೆ ಯಾವಾಗಲೂ ಕೂಡ ನೆನ್ಪಿಟ್ಕೊಳ್ರಿ, ಸೊ ಕನ್ಜಂಕ್ಷನ್ ಆಲ್ವೇಸ್ ಕನೆಕ್ಟ್ಸ್ ಟು ಪಾರ್ಟ್ ಆಫ್ ದ ಸೇಮ್ ವರ್ಡ್ಸ್. ಐ ಹೋಪ್ ಯು ಗೈಸ್ ಮಸ್ಟ್ ಹ್ಯಾವ್ ಅಂಡರ್ಸ್ಟುಡ್ ಏನಿರಬೇಕು, ಸೇಮ್ ಶಬ್ದನ ಇರಬೇಕು. ಓಕೆ ಫೈನ್. ಸೊ ವಿತೌಟ್ ವೇಸ್ಟಿಂಗ್ ಯುವರ್ ಟೈಮ್, ರೈಟ್. ಸೊ ಕ್ವೆಶನ್ ನಂಬರ್ 3 ಏನಿದೆ ಅಂತಂದ್ರೆ ಇಲ್ಲಿ ನೋಡಿ, ಆಪ್ಷನ್ಸ್ ಅನ್ನ ಫಸ್ಟ್ ನೋಡ್ಕೊಳ್ಳೋಣ. ಆಪ್ಷನ್ಸ್ ಆಗಿದ್ಮೇಲೆ ನಾನು ಕ್ವೆಶನ್ ಏನಿದೆ, ರೂಲ್ ಏನಿದೆ ಅಂತ ನಾನು ಹೇಳ್ಕೊಡ್ತೀನಿ. ಓಕೆ, ಸೊ ಆಪ್ಷನ್ ಎ ಏನಿದೆ, ಇಲ್ಲಿ ಕೇಳ್ಕೊಳ್ಳಿ. ಇದು ಭಾಳ ಬೇಸಿಕ್ ಇದೆ. ಯಾರಿಗೆ ಬೇಸಿಕ್ ಇಂಗ್ಲೀಷ್ ಗ್ರಾಮರ್ ಗೊತ್ತಿದೆ ಅವರು ಕೂಡ ಇದರಲ್ಲಿ ಒಂಚೂರು ಮಿಸ್ಟೇಕ್ ಮಾಡ್ತಾರೆ. ಸರ್ ಯಾಕೆ ಮಾಡ್ತಾರೆ ಅಂತಂದ್ರೆ, ಬೇಸಿಕ್ ಇದೆ ಬಟ್ ಕಾಂಪಿಟೇಟಿವ್ ಲೆವೆಲಲ್ಲಿ ಟಫ್ ಆಗಿಬಿಡತ್ರಿ. ಸರ್ ಏನು ಒಂದು ಭಾಳ ಸ್ಟ್ರಾಂಗ್ ರೂಲ್ ಇದೆ, ಏನಿದೆ ಅಂತ ನಾನು ಹೇಳ್ಕೊಡ್ತೀನಿ. ಏನಿದೆ ನೋಡಿ, ಫಸ್ಟ್ ಆಪ್ಷನ್ ಏನಿದೆ ಅಂತಂದರೆ ಶಿ ಈಸ್ ಗರ್ಲ್. ಆಪ್ಷನ್ ಬಿ ಏನಿದೆ ಅಂತಂದರೆ ಶಿ ಈಸ್ ಬ್ಯೂಟಿಫುಲ್ ಅ ಗರ್ಲ್. ಆಪ್ಷನ್ ಸಿ ಏನಿದೆ ಅಂತಂದರೆ ಶಿ ಈಸ್ ವೆರಿ ಅ ಬ್ಯೂಟಿಫುಲ್ ಗರ್ಲ್. ಸೊ ಇದ್ರೊಳಗೆ ಯಾವ್ದು ಆಪ್ಷನ್ ಕರೆಕ್ಟ್ ಆಗಬಹುದು, ವಿಚ್ ಆಪ್ಷನ್ ಕ್ಯಾನ್ ಬಿ ಕರೆಕ್ಟ್ ಅಮಾಂಗ್ ದಿಸ್ 3, ವಿಚ್ ಕ್ಯಾನ್ ಬಿ ಕರೆಕ್ಟ್. ಸೊ ಇದಕ್ಕಿಂತ ಮುಂಚೆ ನಾನು ಏನು ಕಾನ್ಸೆಪ್ಟ್ ಇದೆ, ಏನು ರೂಲ್ ಏನಿದೆ ಅಂತಂದ್ರೆ ಇಲ್ಲಿ ನೋಡಿ, ಯಾವ್ದಿದೆ ಆರ್ಟಿಕಲ್. ಇದು ಒಂದು ಆರ್ಟಿಕಲ್ಸ್ ಕಾನ್ಸೆಪ್ಟ್ ಇದೆ. ಸರ್ ಆರ್ಟಿಕಲ್ಸ್ ಅಂತಂದ್ರೆ ಏನು ಸರ್? ಆರ್ಟಿಕಲ್ಸ್ ಆರ್ 3. Articles are specifically divided into 2 parts. ಯಾವ ಪಾರ್ಟ್ಸ್ ಅಂತಂದ್ರೆ, ಒಂದು ಆರ್ಟಿಕಲ್ಸ್ ಆರ್ ಸ್ಪೆಸಿಫಿಕಲಿ ಡಿವೈಡೆಡ್ ಇಂಟು 2 ಪಾರ್ಟ್ಸ್. ಒಂದು ಡೆಫಿನೇಟ್ ಆರ್ಟಿಕಲ್ ಅಂತ ಹೇಳ್ತೀವಿ, ಇನ್ನೊಂದು ಇನ್ಡೆಫಿನೇಟ್ ಆರ್ಟಿಕಲ್ ಅಂತ ಹೇಳ್ತೀವಿ. ಸರ್ ಡೆಫಿನೇಟ್ ಆರ್ಟಿಕಲ್ ಏನು ಬರುತ್ತೆ ಅಂತಂದರೆ ಅದು ನಾವು ದ ಅಂತ ಹೇಳ್ತೀವಿ, ಮತ್ತು ಇನ್ಡೆಫಿನೇಟ್ ಆರ್ಟಿಕಲ್ ಏನು ಬರುತ್ತೆ ಅಂತಂದರೆ ಅದು ನಾವು ಎ ಮತ್ತು ಆನ್ ಅಂತ ಹೇಳ್ತೀವಿ. ಎಸ್ ಸರ್, ಇದು ನಮಗೆ ಗೊತ್ತಿದೆ. ಸೊ ಇವು ಮೂರೇ ಶಬ್ದ ಹೆಂಗೆ ಯೂಸ್ ಮಾಡ್ಬೇಕಂತ ಭಾಳ ದೊಡ್ಡ ರಾಮಾಯಣ ಮತ್ತು ಮಹಾಭಾರತ ಇದೆ. ಸೊ ಈ ಮೂರೇ ಶಬ್ದ ನೋಡೋಕೆ ಕಾಣ್ತಿದೆ, ಬಟ್ ಇದ್ರೊಳಗೆ ಭಾಳ ದೊಡ್ಡ ಕಾನ್ಸೆಪ್ಟ್ ಅಷ್ಟಿದೆ ಅಂತಂದರೆ ನೀವು ವಿಚಾರನೂ ಮಾಡೋಕ್ಕಾಗಂಗಿಲ್ಲ. ಮಿಸ್ಟೇಕ್ ಆಗೋದು, ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಮೇಕ್ ಮಿಸ್ಟೇಕ್ ಇನ್ ಆರ್ಟಿಕಲ್ಸ್ ಓನ್ಲಿ. ಸೊ ಯಾಕೆ ಮಿಸ್ಟೇಕ್ ಆಗುತ್ತೆ ಅಂತಂದರೆ, ಈಗ ಒಂದು ಸಣ್ಣದೊಂದು ರೂಲ್ ಹೇಳ್ಕೊಡ್ತೀನಿ, ಆಮೇಲೆ ನಿಮಗೆ ಅರ್ಥ ಆಗತ್ತೆ, ಇದೇ ಪ್ರಕಾರ ಹಿಂಗೆ ಆಗಿರ್ಬಹುದೇನು, ಹಿಂಗೆ ಆಗ್ಬಹುದೇನು ಅಂತ. ಸೊ ಏನಿದೆ ಅಂತಂದರೆ ಇಲ್ಲಿ ನೋಡಿ, ಸೊ ಇಲ್ಲಿ ನಾವು ಏನು ಮಾಡಬೇಕು, ಶಿ ಈಸ್ ಗರ್ಲ್ ಅಂತ ಇದೆ. ಸೊ ಇಲ್ಲಿ ನಾವು ಈ ಸೆಂಟೆನ್ಸ್ ತಪ್ಪಿದೆ. ಸರ್ ಏನು ತಪ್ಪಿದೆ? ಕರೆಕ್ಟೇ ಕಾಣ್ತಾ ಇದೆಯಲ್ಲ ಸರ್, ಶಿ ಈಸ್ ಗರ್ಲ್ ಅಂತ ಕರೆಕ್ಟ್ ಕಾಣ್ತಾ ಇದೆಯಲ್ಲ. ಬಟ್ ಏನಿದೆ ಅಂತಂದರೆ ಆರ್ಟಿಕಲ್ ಯಾವಾಗಲೂ ಕೂಡ ನಾವು ಯೂಸ್ ಮಾಡಿದಾಗ ಆರ್ಟಿಕಲ್ನ ಯೂಸ್ ಮಾಡಬೇಕು. ಆಮೇಲೆ ನಾವೇನು ಯೂಸ್ ಮಾಡಬೇಕು, ಒಂದು ನೌನನ್ನು ಯೂಸ್ ಮಾಡಬೇಕು. ಓಕೆ, ಯಾವಾಗಲೂ ಕೂಡ ಒಂದು ಸೆಂಟೆನ್ಸ್ ಒಳಗೆ ಆರ್ಟಿಕಲ್ ಫಸ್ಟ್ ಯೂಸ್ ಮಾಡಬೇಕು, ಆಮೇಲೆ ನೌನ್ ಯೂಸ್ ಮಾಡಬೇಕು. ಯಾವಾಗ ನೌನು ಸಿಂಗುಲರ್ ಇರತ್ತೆ, ಯಾವ್ದು ಯೂಸ್ ಮಾಡಬೇಕು, ನೌನು ಸಿಂಗುಲರ್ ಇರತ್ತೆ, ಮತ್ತದು ಏನಾಗಿರ್ಬೇಕು, ಕಾಮನ್ ನೌನ್ ಆಗಿರಬೇಕು. ಅಂತ ಸಮಯದಲ್ಲಿ ನಾವು ಏನು ಯೂಸ್ ಮಾಡ್ತೀವಿ, ಇನ್ಡೆಫಿನೇಟ್ ಆರ್ಟಿಕಲ್ನ ಯೂಸ್ ಮಾಡ್ತೀವಿ. ಅಂದರೆ ಈ ಸೆಂಟೆನ್ಸ್ ಗ್ರಾಮೆಟಿಕಲಿ ಏನಿದೆ, ತಪ್ಪಿದೆ. ಯಾಕೆ ತಪ್ಪಿದೆ ಅಂತಂದರೆ ಇದ್ರೊಳಗೆ ನೌನ್ ನಾವು ಸಿಂಗುಲರ್ ಯೂಸ್ ಮಾಡೀವಿ, ಬಟ್ ಆದರೆ ಇದರಲ್ಲಿ ನಾವು ಆರ್ಟಿಕಲನ್ನು ಯೂಸ್ ಮಾಡಿಲ್ಲ. ಸೊ ಕಂಪಲ್ಸರಿ ಒಂದು ಸ್ಟೇಟ್ಮೆಂಟ್ ಪ್ರಾಪರ್ ಗ್ರಾಮೆಟಿಕಲಿ ಕರೆಕ್ಟ್ ಇರಬೇಕಂತಂದರೆ ಒಂದು ಸಿಂಗುಲರ್ ನೌನ್ ಜೊತೆಗೆ ಏನು ಬರಬೇಕು, ಒಂದು ಕಾಮನ್ ನೌನ್ ಇರಬೇಕು. ಸಿಂಗುಲರ್ ಅಂತಂದರೆ ಪ್ರಾಪರ್ ಅಲ್ಲ, ಕಾಮನ್ ಇರಬೇಕು. ಅದರ ಜೊತೆಗೆ ಏನು ಬರಬೇಕು, ಆರ್ಟಿಕಲ್ ಕಂಪಲ್ಸರಿ ಯೂಸ್ ಮಾಡಬೇಕು. ಬಟ್ ಈ ಸೆಂಟೆನ್ಸ್ ಅಲ್ಲಿ ಆರ್ಟಿಕಲ್ ಹ್ಯಾಸ್ ನಾಟ್ ಬಿನ್ ಯೂಸ್ಡ್, ಸೊ ದ್ಯಾಟ್ ಇಸ್ ವೈ ದ ಫಸ್ಟ್ ಆಪ್ಷನ್ ಈಸ್ ಇನ್ಕರೆಕ್ಟ್. ಸೊ ಆಪ್ಷನ್ ಬಿ ಏನಿದೆ ಅಂತಂದರೆ ಶಿ ಈಸ್ ಬ್ಯೂಟಿಫುಲ್ ಅ ಗರ್ಲ್. ಸರ್ ಆಪ್ಷನ್ ಬಿ ಒಳಗೆ
ಅಂತ ಯೂಸ್ ಮಾಡಿಬಿಟ್ಟಿವಲ್ಲ. ಎಲ್ಲಿ ಯೂಸ್ ಮಾಡಿಬಿಟ್ಟಿವಿ ಸರ್ ಜಸ್ಟ್ ನೀವೇ ಹೇಳ್ಕೊಟ್ರಿ ಸರ್. ಯಾವಾಗ ಒಂದು ಸೆಂಟೆನ್ಸಲ್ಲಿ ನೌನ್ ಇರುತ್ತೋ ಅಂದರೆ ನೌನ್ ಸಿಂಗುಲರ್ ಇರಬೇಕು ಸರ್, ಅದ್ರ ಮತ್ತು ಕಾಮನ್ ನೌನ್ ಇರ್ಬೇಕು ಸರ್. ಅವಾಗ ನಾವು ಆರ್ಟಿಕಲ್ ಏನಂತ ಬಳಸ್ತೀವಿ, ಇಂಡೆಫಿನಿಟ್ ಆರ್ಟಿಕಲ್. ನೌನ್ ಏನಿದೆ ಕಾನ್ಸೋನೆಂಟ್ ಇಂದ ಸ್ಟಾರ್ಟ್ ಆಗಿದ್ರೆ ಸರ್ ನಾವು ಎ ಅಂತ ಬಳಸ್ತೀವಿ, ಓವೆಲ್ಸ್ ಇಂದ ಸ್ಟಾರ್ಟ್ ಆಗಿದ್ರೆ ಸರ್ ಆನ್ ಅಂತ ಬಳಸ್ತೀವಿ. ನೀವೇ ಹೇಳ್ಕೊಡ್ತಾ ಇದ್ದೀರಾ ಸರ್. ಅಂದ್ರೆ ಸೆಕೆಂಡ್ ಸೆಂಟೆನ್ಸ್ ಇದು ಕರೆಕ್ಟ್ ಆಗ್ಬಹುದು ಸರ್, ಇಲ್ಲ ಇದನ್ನು ಕೂಡ ಏನಾಗುತ್ತೆ ತಪ್ಪಾಗುತ್ತೆ. ಯಾಕೆ ತಪ್ಪಾಗತ್ತೆ ಅಂತಂದ್ರೆ ಇದು ಫಸ್ಟ್ ಅಂತ ತಿಳ್ಕೊಳ್ಳಿ. ಮತ್ತು ಸೆಕೆಂಡ್ ಆರ್ಟಿಕಲ್ ರೂಲ್ ಏನಿದೆ ಅಂತಂದ್ರೆ ಯಾವಾಗಲೂ ಕೂಡ ಒಂದು ನೌನು ಕಾಮನ್ ಇರುತ್ತೋ ಮತ್ತು ಅದು ಯಾವಾಗಲೂ ಕೂಡ ಸಿಂಗುಲರ್ ಇರುತ್ತೋ, ಸೊ ಅದರ ಜೊತೆಗೆ ನಾವೇನಂತ ಬಳಸಬೇಕು, ಆರ್ಟಿಕಲ್ ಅನ್ನ ಬಳಸಬೇಕು. ಬಟ್ ಆರ್ಟಿಕಲ್ ನೌನ್ಕ ಮುಂಚೆ ಬಳಸಕ್ಕೆ ಚಾನ್ಸ್ ಇಲ್ಲ. ಎಲ್ಲಿ ಬಳಸ್ಬೇಕಂತಂದ್ರೆ ಆ ಸೆಂಟೆನ್ಸ್ ಅಲ್ಲಿ ಅಕಸ್ಮಾತ್ ಯಾವುದಾದ್ರೂ ಎಡ್ಜೆಕ್ಟಿವ್ ಯೂಸ್ ಆಗ್ತಾ ಇದೆ ಅಂತಂದ್ರೆ ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ ನೋಡಿ ಎಡ್ಜೆಕ್ಟಿವ್ ಯೂಸ್ ಆಗ್ತಾ ಇದೆ. ಏನು ಎಡ್ಜೆಕ್ಟಿವ್ ಯೂಸ್ ಆಗ್ತಾ ಇದೆ ಅಂತಂದ್ರೆ ಇಲ್ಲಿ ನೋಡಿ, ಶಿ ಈಸ್ ಬ್ಯೂಟಿಫುಲ್ ಅಂದ್ರೆ ಎಡ್ಜೆಕ್ಟಿವ್ ನಾವು ಎಲ್ಲಿ ಯೂಸ್ ಮಾಡ್ತಾ ಇದೀವಿ, ಯಾಕೆ ಯೂಸ್ ಮಾಡ್ತಾ ಇದೀವಿ ಅಂತಂದ್ರೆ ಟು ಡಿಸ್ಕ್ರೈಬ್ ದ ಕ್ವಾಲಿಟಿ ಆಫ್ ದಿಸ್ ಗರ್ಲ್, ರೈಟ್. ಸೊ ಈಗ ಬ್ಯೂಟಿಫುಲ್ ಶಬ್ದ ಈ ಮೆಥಡಲ್ಲಿ ನಾವು ಬರೆಯಕ್ಕೆ ಚಾನ್ಸ್ ಇಲ್ಲ. ಹೆಂಗೆ ಬರಿಬೇಕಂತಂದ್ರೆ ಫಸ್ಟ್ ನಾವು ಆರ್ಟಿಕಲ್ನ ಬರಿಬೇಕು. ಆರ್ಟಿಕಲ್ ಆಗಿದ್ಮೇಲೆ ನಾವು ಏನಂತ ಬರಿಬೇಕು, ಎಡ್ಜೆಕ್ಟಿವ್ ಬರಿಬೇಕು. ಎಡ್ಜೆಕ್ಟಿವ್ ಬರುತ್ತಂತಂದ್ರೆ ನೌನ್ ಬರುತ್ತೆ. ಐ ಹೋಪ್ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ. ಅಂದ್ರೆ ಸೆಕೆಂಡ್ ಸೆಂಟೆನ್ಸು ಕೂಡ ಏನಾಗುತ್ತೆ ತಪ್ಪಾಗತ್ತೆ. ಯಾಕೆ ತಪ್ಪಾಗತ್ತೆ ಅಂತಂದ್ರೆ ಬ್ಯೂಟಿಫುಲ್ ಏನಿದೆ ಅಲ್ಲ ಇದು ಎಲ್ಲಿ ಬರಬೇಕು, ಈ ಆರ್ಟಿಕಲ್ ಅನ್ನ ಇಲ್ಲಿ ಬರಬೇಕು. ಓಕೆ, ಆಪ್ಷನ್ 3 ಏನಿದೆ ಅಂತಂದ್ರೆ ಶಿ ಈಸ್ ವೆರಿ ಅ ಬ್ಯೂಟಿಫುಲ್. ಜಸ್ಟ್ ನೀವು ಹೇಳ್ಕೊಟ್ರ ಸರ್ ಯಾವಾಗಲೂ ಕೂಡ ಒಂದು ಸೆಂಟೆನ್ಸ್ ಅಲ್ಲಿ ಎಡ್ಜೆಕ್ಟಿವ್ ಒಂದು ಕಾಮನ್ ನೌನ್ ಸಿಂಗುಲರ್ ಇತ್ತಂತಂದ್ರೆ ಎಡ್ಜೆಕ್ಟಿವ್ ಮುಂದೆ ನಾವು ಆರ್ಟಿಕಲ್ ಹಚ್ಚಬೇಕು. ಇದೇ ಪ್ರಕಾರ ಹೌದು ಸರ್ ಹಚ್ಚಿವಲ್ಲ. ಸೊ ಥರ್ಡ್ ಸೆಂಟೆನ್ಸ್ ಒಳಗೆ ಸೇಮ್ ಮಾಡಿವಲ್ಲ ಸರ್. ಏನು ಸೇಮ್ ಮಾಡಿವ ಅಂತಂದ್ರೆ ಒಂದು ನೌನ್ ಇದೆ ಸರ್, ಅದರ ಮುಂದೆ ಏನಿದೆ ಸರ್ ಒಂದು ಎಡ್ಜೆಕ್ಟಿವ್ ಇದೆ. ಎಡ್ಜೆಕ್ಟಿವ್ ಮುಂದೆ ನಾವು ಆರ್ಟಿಕಲ್ ಯೂಸ್ ಮಾಡಿವಲ್ಲ ಸರ್. ಈ ಸೆಂಟೆನ್ಸ್ ಕರೆಕ್ಟ್ ಆಗಬೇಕಲ್ಲ, ಇಲ್ಲ ಇದನ್ನು ಕೂಡ ತಪ್ಪಾಗತ್ತೆ. ಯಾಕೆ ತಪ್ಪಾಗತ್ತೆ ಅಂತಂದ್ರೆ ಥರ್ಡ್ ರೂಲ್ ನೋಡೋಣ ಸರ್. ಸೆಕೆಂಡ್ ಅರ್ಥ ಆಯ್ತು. ಥರ್ಡ್ ಏನಿದೆ ಅಂತಂದ್ರೆ ಅಕಸ್ಮಾತ್ ಒಂದು ಸೆಂಟೆನ್ಸ್ ಅಲ್ಲಿ ಅಡ್ಜೆಕ್ಟಿವ್ನು ಕೂಡ ಇತ್ತು, ಆ ಅಡ್ಜೆಕ್ಟಿವ್ ಜೊತೆಗೆ ಆಡ್ವರ್ಬು ಕೂಡ ಇತ್ತು. ಸೊ ಅಂಥ ಸಮಯದಲ್ಲಿ ನಾವು ಏನು ಮಾಡ್ತೀವಿ ಅಂತಂದ್ರೆ ಲಾಸ್ಟಿಗೆ ನಾವೇನು ಬರಿತೀವಿ, ನೌನ್ ಬರಿತೀವಿ. ನೌನ್ಕ ಮುಂಚೆ ನಾವೇನು ಬರಿತೀವಿ, ಒಂದು ಅಡ್ಜೆಕ್ಟಿವ್ ಯೂಸ್ ಮಾಡ್ತೀವಿ. ಅಡ್ಜೆಕ್ಟಿವ್ಕ ಮುಂಚೆ ನಾವು ಆರ್ಟಿಕಲ್ ಯೂಸ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ನಾವು ಏನು ಯೂಸ್ ಮಾಡ್ತೀವಿ ಅಂತಂದ್ರೆ ಒಂದು ಆಡ್ವರ್ಬ್ ಯೂಸ್ ಮಾಡ್ತೀವಿ. ಆಡ್ವರ್ಬ್ ಮುಂಚೆ ನಾವೇನು ಯೂಸ್ ಮಾಡ್ತೀವಿ ಅಂತಂದ್ರೆ ಒಂದು ಆರ್ಟಿಕಲ್ ಯೂಸ್ ಮಾಡ್ತೀವಿ. ಈ ತ್ರೀ ರೂಲನ್ನು ಸ್ವಲ್ಪ ಕಾನ್ಸಂಟ್ರೇಟ್ ಇಂದ ನೆನ್ಪಿಟ್ಕೊಳ್ಳಿ. ಭಾಳ ಇಂಪಾರ್ಟೆಂಟ್ ರೂಲ್ ಇದೆ. ಫಸ್ಟ್ ಸೆಂಟೆನ್ಸ್, ಸೆಕೆಂಡ್ ಸೆಂಟೆನ್ಸ್, ಥರ್ಡ್ ಸೆಂಟೆನ್ಸ್ ಮೇಲೆ ಈ 3 ರೂಲ್ ಇದೆ. ಯಾವಾಗಲೂ ಕೂಡ ನೆನ್ಪಿಟ್ಕೊಳ್ಳಿ, ಭಾಳ ಈಸಿ ಇದೆ. ಐ ಹೋಪ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ನಾನು ಅನ್ಕೋತೀನಿ. ಇದೇ ಪ್ರಕಾರ ಕ್ವೆಶನ್ಸ್ ಅನ್ನ SSC ಅಲ್ಲಿ ಬ್ಯಾಂಕಿಂಗ್ ಅಲ್ಲಿ ಕೇಳಿರ್ತಾರ. ಸೊ ನೋಡೋಣ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ. ಕಮಾನ್, ಯಾರು ಬರ್ಕೊಂಡಿಲ್ಲ ಪ್ಲೀಸ್ ನೋಟ್ ಇಟ್ ಡೌನ್. ಫಸ್ಟ್ ಬರ್ಕೊಳ್ಳಿ, ವಿಡಿಯೋನ ಪೌಸ್ ಮಾಡಿ ಬರ್ಕೊಳ್ಳಿ. ಸೊ ವಿ ಆರ್ ಗೋಯಿಂಗ್ ಟು ನೋ ವಾಟ್ ಈಸ್ ದ ಕ್ವೆಶನ್ ನಂಬರ್ 4. ಸರ್ ಕ್ವೆಶನ್ ನಂಬರ್ 4 ನೋಡೋಕೆ ಮುಂಚೆ ನಾವು ಫಸ್ಟ್ ಆಪ್ಷನ್ ನೋಡೋಣ, ಆಪ್ಷನ್ ಏನಿದೆ ಅಂತ. ಸೊ ಇದನ್ನು ಕೂಡ ಏನಿದೆ ಸೇಮ್, ನಾವು ಏನು ಕಾನ್ಸೆಪ್ಟ್ ನಾವು ಥರ್ಡ್ ಡಿಸ್ಕಸ್ ಮಾಡಿದ್ದೀವಿ ಸೇಮ್ ಇದೆ. ನೀವು ಇದಕ್ಕೆ ಆನ್ಸರ್ ಮಾಡ್ತೀರಾ. ನೀವಾಗಿನೇ ABC ಏನಂತ ಬರ್ತಿದೆ ಅಷ್ಟೇ ನೆನ್ಪಿಟ್ಕೊಳ್ಳಿ, ಇದನ್ನು ಕೂಡ ನಿಮಗೆ ಗೊತ್ತಾಗ್ಬಿಡತ್ತೆ. ಸೊ ಏನಿದೆ ಅಂತಂದ್ರೆ ಆಪ್ಷನ್ ಎ, ಹಿ ಈಸ್ ಅ ರಿಚ್ ಮ್ಯಾನ್. ಹಿ ಈಸ್ ಅ ರಿಚ್ ಮ್ಯಾನ್. ಆಪ್ಷನ್ ಬಿ, ಹಿ ಈಸ್ ರಿಚ್ ಅ ಮ್ಯಾನ್. ಆಪ್ಷನ್ ಸಿ, ಹಿ ಈಸ್ ರಿಚ್ ಮ್ಯಾನ್. ಇದ್ರೊಳಗೆ ಯಾವ್ದು ಆಪ್ಷನ್ ಕರೆಕ್ಟ್ ಆಗಬಹುದು, ಅಥವಾ ಎಲ್ಲ ಕರೆಕ್ಟ್ ಇದೆ ಆರ್ ಎಲ್ಲಾನೇ ತಪ್ಪಿದೆ. ಸೊ ಏನಿದೆ ಫಸ್ಟ್ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ಫಿಗರ್ ಔಟ್ ಮಾಡೋಣ ಈ ಸೆಂಟೆನ್ಸ್ ಅಲ್ಲಿ. ಫಸ್ಟ್ ಏನಿದೆ ಸರ್, ಓಕೆ ದಿಸ್ ಈಸ್ ಪ್ರೊನೌನ್. ಸೆಕೆಂಡ್ ಏನಿದೆ ಸರ್, ದಿಸ್ ಈಸ್ ವರ್ಬ್ ಅಂದ್ರೆ ಹೆಲ್ಪಿಂಗ್ ವರ್ಬ್ ಇದೆ. ಸೊ ಇದು ಏನಿದೆ ಸರ್, ಆರ್ಟಿಕಲ್ ಇದೆ. ಸೊ ಇದೇನಿದೆ ಸರ್, ಒಂದು adjective ಇದೆ. ರಿಚ್ ಏನಿದೆ ಸರ್, ಒಂದು adjective ಇದೆ. ಓಕೆ ಫೈನ್. ಸೊ ಇಲ್ಲಿ ನೋಡೋಣ, ಸೆಕೆಂಡ್ ಸೆಂಟೆನ್ಸ್ ಪ್ರೊನೌನ್, ವರ್ಬ್, adjective, ಆರ್ಟಿಕಲ್ ಮತ್ತು ನೌನ್. ಥರ್ಡ್ ಸೆಂಟೆನ್ಸ್ ಪ್ರೊನೌನ್, ವರ್ಬ್, adjective ಮತ್ತು ನೌನ್. ಸೊ ಈ ಮೂರು ಸೆಂಟೆನ್ಸ್ ಅಲ್ಲಿ ಯಾವ್ದು ಕರೆಕ್ಟ್ ಆಗಬಹುದು? ನಾನೇನು ಹೇಳ್ತೀನಿ ಅಂತಂದ್ರೆ ಮೂರು ಸೆಂಟೆನ್ಸ್ ತಪ್ಪಿದೆ. ಸರಿ, ಹೆಂಗೆ ತಪ್ಪಿದೆ ಅಂತ ನಾನು ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ಕಾನ್ಸಂಟ್ರೇಟ್ ಕೊಡಿ. ಫಸ್ಟ್ ನೀಟಾಗಿ ಫಸ್ಟ್ ಕೇಳ್ಕೊಳ್ಳಿ, ಬರೆಯೋದು ಬಿಟ್ಬಿಡಿ. ಆಮೇಲೆ ಬರೆಯೋಕೆ ನಾನು ಟೈಮ್ ಕೊಡ್ತೀನಿ. ಫಸ್ಟ್ ಕೇಳಿ ರೂಲ್ ಏನಿದೆ ಅಂತ. ಇದು ಒಂದ್ಸರಿ ನೀವು ಅರ್ಥ ಮಾಡ್ಕೊಂಡಿರಂತಂದ್ರೆ ಲೈಫ್ ಟೈಮಿಗೆ ಕೂಡ ಹೆಲ್ಪ್ ಆಗುತ್ತೆ. ಎಲ್ಲಿ ನೋಡ್ತೀರಂತಂದ್ರೂ ಹೆಲ್ಪ್ ಆಗುತ್ತೆ, ಬರೆಯೋಕ್ಕೂ ಹೆಲ್ಪ್ ಆಗುತ್ತೆ, ಓದೋಕ್ಕೂ ಹೆಲ್ಪ್ ಆಗುತ್ತೆ. ಓಕೆ, ಸೊ ಏನಿದೆ ಅಂತಂದ್ರೆ ಇಲ್ಲಿ ನೋಡಿ, ನಾವು ಯಾವ ಕಾನ್ಸೆಪ್ಟ್ ಡಿಸ್ಕಸ್ ಮಾಡ್ತಾ ಇದ್ದೀವಿ? ಆರ್ಟಿಕಲ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅವಾಗೂ ಕೂಡ ಥರ್ಡ್ ಕ್ವೆಶನ್ ಆರ್ಟಿಕಲ್ ಇತ್ತು, ಈಗೂ ಕೂಡ ಫೋರ್ತ್ ಅನ್ನು ಆರ್ಟಿಕಲ್ ಬೇಸ್ ಮೇಲೆ ಇದೆ. ಸೊ ಆರ್ಟಿಕಲ್ ಯಾವಾಗಲೂ ಕೂಡ ವಿತೌಟ್ ನೌನ್ ಬರಕ್ ಚಾನ್ಸ್ ಇಲ್ಲ. ಆರ್ಟಿಕಲ್ ಯಾವಾಗಲೂ ಕೂಡ ವಿತೌಟ್ ನೌನ್ ಬರಕ್ ಚಾನ್ಸ್ ಇಲ್ಲ. ಅಂದ್ರೆ ಏನಿರ್ಬೇಕು, ಆರ್ಟಿಕಲ್ ಆಲ್ವೇಸ್ ಫಾಲೋಡ್ ಬೈ ದಿ ನೌನ್. ಆರ್ಟಿಕಲ್ ಏನಾಗುತ್ತೆ, ಆಲ್ವೇಸ್ ಫಾಲೋಡ್ ಬೈ ದಿ ನೌನ್. ಇನ್
ಇಫ್ ದೇರ್ ಇಸ್ ಅನ್ ಅಡ್ಜೆಕ್ಟಿವ್ ನೌನ್ ಇರಲಿಲ್ಲ ಅಂತಂದ್ರೆ ದಟ್ ಈಸ್ ರಾಂಗ್. ಈ ಸೆಂಟೆನ್ಸ್ ಅಲ್ಲಿ ಅದೇ ಆಗಿದೆ ಸರ್. ಆರ್ಟಿಕಲ್ ರೂಲ್ ಏನಿದೆ ಅಂತಂದ್ರೆ ಆರ್ಟಿಕಲ್ ಮಸ್ಟ್ ಬಿ ಫಾಲೋಡ್ ಬೈ ನೌನ್ ಅದರ್ವೈಸ್ ಇಟ್ ಇಸ್ ಗ್ರಾಮೆಟಿಕಲಿ ಇನ್ಕರೆಕ್ಟ್. ಸೊ ಫಸ್ಟ್ ಸೆಂಟೆನ್ಸ್ ಅಲ್ಲಿ ಏನಿದೆ ಅಡ್ಜೆಕ್ಟಿವ್ ಇದೆ. ಯಾವ್ದು ಅಡ್ಜೆಕ್ಟಿವ್ ಇದೆ ಸರ್? ರಿಚ್ ಅಂತ ಅಡ್ಜೆಕ್ಟಿವ್ ಇದೆ. ಬಟ್ ಇಲ್ಲಿ ಆರ್ಟಿಕಲ್ ಇದೆ ಸರ್. ಆರ್ಟಿಕಲ್ ಏನ್ ಬೇಕು? ಎಸ್ ನೌನ್ ಬೇಕು. ಬಟ್ ಫಸ್ಟ್ ಸೆಂಟೆನ್ಸ್ ಒಳಗ ನೌನ್ ಇಲ್ಲ, ಓನ್ಲಿ ಅಡ್ಜೆಕ್ಟಿವ್ ಇದೆ. ಅಂದ್ರೆ ಇದು ತಪ್ಪು ಸರ್. ಅದರ ಜೊತೆಗೆ ನೌನ್ ಇರಬೇಕು. ಈ ಆರ್ಟಿಕಲ್ ಏನ್ ಬೇಕು ಸರ್? ನನಗೊಂದು ನೌನ್ ಬೇಕು. ಸೊ ನೌನ್ ಇಲ್ಲ, ತಪ್ಪಿದೆ. ಆಪ್ಷನ್ ಬಿ ಏನಿದೆ? ಹಿ ಈಸ್ ರಿಚ್ ಅ ಮ್ಯಾನ್. ಸರ್ ಜಸ್ಟ್ ಬಿಫೋರ್ ಒಂದು ರೂಲ್ ಡಿಸ್ಕಸ್ ಮಾಡಿದೆ. ಯಾವಾಗಲೂ ಕೂಡ ಒಂದು ಸೆಂಟೆನ್ಸ್ ಅಲ್ಲಿ ನೌನ್ ಅಡ್ಜೆಕ್ಟಿವ್ ಆರ್ಟಿಕಲ್ ಇದ್ರೆ ಆರ್ಟಿಕಲ್ ಪೊಸಿಷನ್ ಪ್ಲೇಸ್ ಎಲ್ಲಿರಬೇಕು? ಎಸ್ ಆಬ್ವಿಯಸ್ಲಿ ಬಿ ಇತ್ತು ಸರ್. ಅದು ಎಲ್ಲಿರ್ಬೇಕಂತಂದ್ರೆ ನೌನ್ ಇದೆ ಸರ್. ಇಲ್ಲೂ ನೌನ್ ಇದೆ, ಅದರ ಮುಂಚೆ ಏನಿದೆ ಆರ್ಟಿಕಲ್ ಇದೆ. ಬಟ್ ರೂಲ್ ಏನಿರಬೇಕು? ನೌನ್ ಕಾ ಮುಂಚೆ ಏನಿರಬೇಕು? ಅಡ್ಜೆಕ್ಟಿವ್ ಇರಬೇಕು. ಅಡ್ಜೆಕ್ಟಿವ್ ಕಾ ಮುಂಚೆ ಏನಿರಬೇಕು? ಆರ್ಟಿಕಲ್ ಇರಬೇಕು. ಈ ಎ ಅನ್ನ ಎಲ್ಲಿ ಯೂಸ್ ಮಾಡಬೇಕು? ಇಲ್ಲಿ ಯೂಸ್ ಮಾಡಬೇಕು. ಸೊ ಆಪ್ಷನ್ ನಂಬರ್ ಬಿನೂ ಕೂಡ ಏನಿದೆ ತಪ್ಪಿದೆ. ಸೊ ಕರೆಕ್ಟ್ ಏನಿರಬೇಕು? ಆರ್ಟಿಕಲ್ ಅಡ್ಜೆಕ್ಟಿವ್ ನೌನ್ ಆಗಿರಬೇಕು. ಆಪ್ಷನ್ ಸಿ ಏನಿದೆ ಅಂತಂದ್ರೆ ಹಿ ಈಸ್ ರಿಚ್ ಮ್ಯಾನ್. ಸರಿ ಕರೆಕ್ಟ್ ಇದೆಯಲ್ಲ ಸರ್. ನೀವು ಫಸ್ಟ್ ಒಳಗೆ ಏನು ಹೇಳಿದ್ರಿ? ಆರ್ಟಿಕಲ್ ಜೊತೆಗೆ ನೌನ್ ಇರಬೇಕು. ಹೌದಾ? ಆರ್ಟಿಕಲ್ ಜೊತೆಗೆ ನೌನ್ ಇರಬೇಕು. ಇಲ್ಲ. ಸೆಕೆಂಡ್ ಒಳಗೆ ಏನು ಹೇಳಿರಿ ಸರ್? ರಿಚ್ ಅಡ್ಜೆಕ್ಟಿವ್ ಆಗಿದ್ಮೇಲೆ ನೌನ್ ಯೂಸ್ ಮಾಡಬೇಕು. ಹೌದು ಮಾಡಬೇಕು. ಬಟ್ ಇದ್ರೊಳಗ ನೌನ್ ಇದೆ. ಸೊ ನೌನಿಗೆ ಏನ್ ಬೇಕ್ರಿ? ಏನಿಲ್ಲ ಕೂಡ ಏನಾಗತ್? ತಪ್ಪಾಗತ್ತೆ. ಸೊ ಈ ಸೆಂಟೆನ್ಸ್ ಅಲ್ಲಿ ಆರ್ಟಿಕಲ್ ಮಿಸ್ಸಿಂಗ್ ಇದೆ. ಈ ಸೆಂಟೆನ್ಸ್ ಅಲ್ಲಿ ಆರ್ಟಿಕಲ್ ಪ್ಲೇಸ್ ಪೊಸಿಷನ್ ತಪ್ಪಿದೆ. ಈ ಸೆಂಟೆನ್ಸ್ ಅಲ್ಲಿ ಏನಿದೆ? ನೌನ್ ಮಿಸ್ಸಿಂಗ್ ಇದೆ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಯಾವಾಗಲೂ ಕೂಡ ಆರ್ಟಿಕಲ್ ಈಸ್ ಫಾಲೋಡ್ ಬೈ ನೌನ್. ಓನ್ಲಿ ಅಡ್ಜೆಕ್ಟಿವ್ ಇದ್ರೆ ಅದು ತಪ್ಪಾಗತ್ತೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ, ಸಿಂಪಲ್ ಎಕ್ಸಾಂಪಲ್. ಏನಿದೆ ಅಂತಂದ್ರೆ ಇಲ್ಲಿ ನೋಡಿ, ಶಿ ಈಸ್ ಬ್ಯೂಟಿಫುಲ್. ಏನು ಬರೀತೀನಿ ರೀ? ಜಸ್ಟ್ ಮಿನಿಟ್. ಶಿ ಈಸ್ ಅ ಬ್ಯೂಟಿಫುಲ್. ಇನ್ನೊಂದು ಸೆಂಟೆನ್ಸ್ ಬರೀತೀನಿ. ಶಿ ಈಸ್ ಅ ಬ್ಯೂಟಿಫುಲ್ ಗರ್ಲ್. ಈ ಟೂ ಸೆಂಟೆನ್ಸ್ ಒಳಗ ಯಾವ್ದು ಕರೆಕ್ಟ್ ಆಗಬಹುದು ಹೇಳಿ? ಯಾವ್ದು ಕರೆಕ್ಟ್ ಆಗಬಹುದು? ಎಸ್ ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಾಯಿತು ಯಾವ್ದು ಕರೆಕ್ಟ್ ಆಗತ್ತೆ ಅಂತಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆಗತ್ತೆ. ಯಾಕೆ ಕರೆಕ್ಟ್ ಆಗತ್ತೆ ಸರ್? ಆರ್ಟಿಕಲ್ ಜೊತೆಗೆ ಓನ್ಲಿ ಅಡ್ಜೆಕ್ಟಿವ್ ಯೂಸ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ಅದರ ಜೊತೆಗೆ ಏನಿರಬೇಕು? ನೌನ್ ಇರಬೇಕು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ವಿತೌಟ್ ವೇಸ್ಟಿಂಗ್ ಯುವರ್ ಟೈಮ್ ಬರ್ಕೊಳ್ಳಿ. ಯಾರು ಬರ್ಕೊಂಡಿಲ್ಲ ಪ್ಲೀಸ್ ನೋಟ್ ಇಟ್ ಡೌನ್. ಓಕೆ, ವಿತೌಟ್ ವೇಸ್ಟಿಂಗ್ ಯುವರ್ ಟೈಮ್ ಲೆಟ್ಸ್ ಮೂವ್ ಫಾರ್ವರ್ಡ್ ಟು ದ ಕ್ವೆಶ್ಚನ್ ನಂಬರ್ 5. ಏನಿದೆ ಅಂತ ನೋಡಿ. ಆಪ್ಷನ್ಸ್ ನಮ್ಮ ಹತ್ರ ಇದಾವೆ. ಯಾವ್ದು ಆಪ್ಷನ್ ಇದೆ? ಆಪ್ಷನ್ ಎ ಏನಿದೆ ಅಂತಂದ್ರೆ ಭಾಳ ಇಂಪಾರ್ಟೆಂಟ್ ಇದೆ. ಎಲ್ಲರೂ ಕೂಡ ಮಾತಾಡೋ ಟೈಮಲ್ಲೂ ತಪ್ಪು ಮಾಡ್ತಾರ, ಗ್ರಾಮರ್ ಬರೇ ಟೈಮಿಗೂ ಕೂಡ ತಪ್ಪು ಮಾಡ್ತಾರ. ಎಕ್ಸಾಮಲ್ಲಿ ಅಂತಂದ್ರೆ ಫಸ್ಟೇ ತಪ್ಪಾಗತ್ತೆ ಸರ್. ಗ್ರಾಮರ್ ಸರ್ ಎಕ್ಸಾಮಲ್ಲಿ ಹೆಂಗಿರುತ್ತೆ ಅಂತಂದ್ರೆ ಒಂದು ಮೊದಲೇ ಭಾಳ ಪ್ರೆಷರ್ ಇರುತ್ತೆ ಸರ್. ಓದ್ಕೊಂಡು ಹೋಗಿರ್ತೀವಿ, ಆ ಆನ್ಸರ್ ಗೊತ್ತಿರತ್ತೆ ಅಂದ್ರೂ ಕೂಡ ಏನಾಗತ್ತೆ ಸರ್? ತಪ್ಪಾಗ್ಬಿಡತ್ತೆ ಸರ್. ಯಾಕೆ ತಪ್ಪಾಗತ್ತೆ ಅಂತಂದ್ರೆ ಬಿಕಾಸ್ ಆಫ್ ಪ್ರೆಷರ್ ಭಾಳ ಇರುತ್ತೆ ಎಕ್ಸಾಮಲ್ಲಿ. 1000 ಯೋಚನೆ ಬರ್ತಾವೆ. ಟೈಮ್ ಆಗ್ತಾ ಇದೆ, ಈ ಕ್ವೆಶನ್ ಸರಿ ಇದೆಯೋ ತಪ್ಪಿದೆಯೋ. ಆ ಕಾನ್ಫಿಡೆನ್ಸ್, ಆ ಪೇಷನ್ಸ್ ನಿಮ್ಮ ಹತ್ರ ಇರೋದಿಲ್ಲ. ತಪ್ಪಾಗೋದು ಅದಕ್ಕೆ ರೀ. ಎಲ್ಲ ಸ್ಟೂಡೆಂಟ್ಸಿಂದ ಅದೇ ಪ್ರಾಬ್ಲಮ್ ಇರುತ್ತೆ ರೀ. ಏನಿರುತ್ತೆ ಅಂತಂದ್ರೆ ಸರ್ ಎಲ್ಲ ಓದ್ಕೊಂಡು ಹೋಗಿರ್ತೀವಿ, ಕರೆಕ್ಟ್ ಓದ್ಕೊಂಡು ಹೋಗಿರ್ತೀವಿ ಸರ್. ಬೆಳಗ್ಗೆ ರಾತ್ರಿ ಕುಂತು ಓದ್ಕೊಂಡು ಹೋಗಿರ್ತೀವಿ ಸರ್. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಸರ್? ಎಕ್ಸಾಮ್ ಹಾಲ್ ಒಳಗೆ ಹೋದಾಗ ಗೊತ್ತಿದ್ದು ಕ್ವೆಶನಿಗೂ ಕೂಡ ತಪ್ಪು ಆನ್ಸರ್ ಮಾಡಿಬಿಡ್ತೀವಿ ಸರ್. ಆಲ್ಮೋಸ್ಟ್ ಎಲ್ಲರಿಂದ ಇದೇ ಆಗತ್ತೆ ರೀ, ಯಾವುದೇ ಎಕ್ಸಾಮ್ ಬರೋಕ್ಕೆ ಹೋಗ್ರಿ. ಬಟ್ ಇದು ಆಗ್ಬಾರ್ದು ಅಂತಂದರೆ ಫಸ್ಟ್ ಆಫ್ ಆಲ್ ನೀವೇನಿರಬೇಕು? ಪೇಷನ್ಸ್ ಇರಬೇಕು ನಿಮ್ಮ ಹತ್ರ, ಕಾನ್ಫಿಡೆನ್ಸ್ ಇರಬೇಕು. ನೀವು ಏನು ಆನ್ಸರ್ ಮಾಡ್ತಾ ಇದ್ದೀರಾ ಅದ್ರ ಮೇಲೆ ನಿಮಗೆ ಟ್ರಸ್ಟ್ ಇರಬೇಕು. ಹಾಂ ಇದು ಕರೆಕ್ಟ್ ಇದೆ ಅಂತ ಯು ಶುಡ್ ಫೀಲ್ ದ್ಯಾಟ್ ಫಸ್ಟ್. ಅದರ್ವೈಸ್ ತಪ್ಪಾಗತ್ತೆ 100%. ಸೊ ಬಿ ದ್ಯಾಟ್ ಕಾನ್ಫಿಡೆನ್ಸ್ exam, then go for studies. First build yourself. What I want to say, build yourself, then figure out what ability you have. Okay, so question number ಇದ್ರೊಳಗೆ ನೋಡೋಣ. ಕ್ವೆಶನ್ ನಂಬರ್ 5 ಅಲ್ಲಿ ಸರ್ ಏನಿದೆ ಅಂತ ಇಂಪಾರ್ಟೆಂಟ್ ಐತಿ. ಟ್ರಸ್ಟ್ ಮೀ, ಭಾಳ ಇಂಪಾರ್ಟೆಂಟ್ ಐತಿ. ಇದರಿಂದ ಪಾಸ್ ಆಗೋ ಚಾನ್ಸಸ್ಸು ಕೂಡ ನಿಮಗಿರ್ತಾವೆ. ಕೇಳ್ಕೊಳ್ಳಿ ಏನಿದೆ ಅಂತ. ಸೊ ಪೊಲೀಸ್ ಆಪ್ಷನ್ ಏನಿದೆ? ದ ಪೊಲೀಸ್ ಹ್ಯಾಸ್ ಕಾಟ್ ದ ಥೀಫ್. ಓಕೆ, ಆಪ್ಷನ್ ನಂಬರ್ ಬಿ ಏನಿದೆ? ದ ಪೊಲೀಸ್ ಮ್ಯಾನ್, ಇಲ್ಲಿ ಸ್ಪೇಸ್ ಬರಬೇಕು, ಸಾರಿ, ದ ಪೊಲೀಸ್ ಮ್ಯಾನ್ ಹ್ಯಾವ್ ಕಾಟ್ ದ ಥೀಫ್. ಆಪ್ಷನ್ ಸಿ ಏನಿದೆ? ದ ಕ್ಯಾಟಲ್ಸ್ ಆರ್ ಗ್ರೇಸಿಂಗ್ ಇನ್ ದ ಫೀಲ್ಡ್. ಆಪ್ಷನ್ ಸಿ ಏನಿದೆ? ದ ಕ್ಯಾಟಲ್ ಈಸ್ ಗ್ರೇಸಿಂಗ್ ಇನ್ ದ ಫೀಲ್ಡ್. ನಾವು ಏನು ಮಾಡ್ತೀವಿ ಅಂತಂದರೆ ಫಸ್ಟ್ 2 ಸೆಂಟೆನ್ಸನ್ನು ಸಪ್ರೇಟ್ ಮಾಡ್ಕೊಳ್ಳಿ, ಇವು ಸೆಕೆಂಡ್ 2 ಸೆಂಟೆನ್ಸನ್ನು ಸಪ್ರೇಟ್ ಮಾಡ್ಕೊಳ್ಳಿ. ಫಸ್ಟ್ ನಾನು 2 ಸೆಂಟೆನ್ಸಸ್ ಅಷ್ಟೇ ಡಿಸ್ಕಸ್ ಮಾಡ್ತೀನಿ ಸರ್. ಫಸ್ಟ್ 2 ಸೆಂಟೆನ್ಸಸ್ ಏನಿದೆ ಅಂತ ಫಸ್ಟ್ ನೋಡೋಣ. ಏನಿದೆ ಶಬ್ದ? ಪೊಲೀಸ್ ಇದೆ. ಪೊಲೀಸ್ ಜೊತೆಗೆ ಏನಿದೆ? ಹ್ಯಾಸ್ ಇದೆ. ಸೊ
ಸೊ ರೂಲ್ ಏನಿದೆ ಅಂತಂದರೆ ಇಂಗ್ಲೀಷ್ ಗ್ರಾಮರಲ್ಲಿ ದೇರ್ ಆರ್ ಸಮ್ ನೌನ್ಸ್, ಐ ರಿಪೀಟ್, ದೇರ್ ಆರ್ ಸಮ್ ನೌನ್ಸ್ which always exist in the plural form. I repeat, there are some nouns which always exist in the plural form. ಅಂದರೆ ಇಂಗ್ಲೀಷ್ ಗ್ರಾಮರಲ್ಲಿ ಕೆಲವೊಂದು ಶಬ್ದಗಳು ಅದಾವ್ರಿ, ಅಂದರೆ ನೌನ್ ಅದಾವ್ರಿ, ಅದಕ್ಕೆ ಸಿಂಗುಲರ್ ಯೂಸ್ ಮಾಡಕ್ ಆಗೋದಿಲ್ಲ. ಯಾವಾಗಲೂ ಕೂಡ ಅದಕ್ಕೆ ನಾವೇನಂತ ಯೂಸ್ ಮಾಡ್ತೀವಿ, ಪ್ಲೂರಲ್ ಅಂತಾನೆ ಕೂಡ ಕನ್ಸಿಡರ್ ಮಾಡ್ತೀವಿ. ಎಕ್ಸಾಂಪಲ್ ಈಗ ತಗೊಳ್ರಿ, ಏನಿದೆ ಅಂತಂದ್ರೆ ಅದು ಒಂದು ಶಬ್ದ ಪೊಲೀಸ್ ಆಗಿರ್ಬೋದು. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಶಬ್ದ ಏನಾಗಿರ್ಬೋದು, ಶಬ್ದ ಏನಾಗಿರ್ಬೋದು, ಅದು ಕ್ಯಾಟಲ್ ಆಗಿರ್ಬೋದು. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಕ್ಯಾಟಲ್ ಆಗಿರ್ಬೋದು. ಮತ್ತದು ಏನಾಗಿರ್ಬೋದು, ಸೀಸರ್ಸ್ ಆಗಿರ್ಬೋದು. ಮತ್ತದು ಏನಾಗಿರ್ಬೋದು, ಗಾಗಲ್ಸ್ ಆಗಿರ್ಬೋದು. ಅದು ಏನಾಗಿರ್ಬೋದು, ಪ್ಯಾಂಟ್ಸ್ ಆಗಿರ್ಬೋದು. ಅದು ಏನಾಗಿರ್ಬೋದು, ಶಾರ್ಟ್ಸ್ ಆಗಿರ್ಬೋದು. ಅದು ಏನಾಗಿರ್ಬೋದು, ಟ್ರೌಸರ್ಸ್ ಆಗಿರ್ಬೋದು. ಸೊ ಈ ತರ ಕೆಲವೊಂದು ಶಬ್ದ ಯಾವಾಗಲೂ ಕೂಡ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ, ಪ್ಲೂರಲ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಸರ್ ಇದು ಯಾಕೆ ಬೇಕು ಸರ್ ಸಿಂಗುಲರ್ ಪ್ಲೂರಲ್ ಯಾಕೆ ಬೇಕಂತಂದ್ರೆ ಏನಿದೆ ನೋಡಿ, ಯಾವಾಗಲೂ ಕೂಡ ಸಬ್ಜೆಕ್ಟ್ ಅಕಸ್ಮಾತ್ ಸಿಂಗುಲರ್ ಇತ್ತು ಅಂತಂದ್ರೆ ನಾವು ವರ್ಬ್ ಯಾವ್ದು ಯೂಸ್ ಮಾಡ್ತೀವಿ, ವರ್ಬ್ ಯೂಸ್ ಮಾಡೋದು ಸಿಂಗುಲರೇ ಯೂಸ್ ಮಾಡ್ತೀವಿ. ಅಕಸ್ಮಾತ್ ಸಬ್ಜೆಕ್ಟ್ ಪ್ಲೂರಲ್ ಇತ್ತು, ನಾವು ವರ್ಬು ಕೂಡ ಏನು ಯೂಸ್ ಮಾಡ್ತೀವಿ, ಪ್ಲೂರಲ್ ಯೂಸ್ ಮಾಡ್ತೀವಿ. ಸೊ ಅದೇ ಪ್ರಕಾರ, ಸೊ ಈಗ ನಾ ಹೇಳಿದ ಪ್ರಕಾರ ಏನು, ಇಂಥ ಶಬ್ದ ಯಾವಾಗಲೂ ಕೂಡ ಏನಿರುತ್ತಂತಂದ್ರೆ ನಾವು ಪ್ಲೂರಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾವಾಗ ನೌನ್ ಸಬ್ಜೆಕ್ಟ್ ಪ್ಲೂರಲ್ ಇರುತ್ತೋ ಅದಕ್ಕೆ ನಾವು ವರ್ಬು ಕೂಡ ಏನಿರಬೇಕು, ವರ್ಬು ಕೂಡ ಏನಿರ್ಬೇಕಂತಂದ್ರೆ ಅದು ಪ್ಲೂರಲ್ ಆಗಿರಬೇಕು. ವರ್ಬು ಕೂಡ ಪ್ಲೂರಲ್ ಆಗಿರಬೇಕು. ಅಂದ್ರೆ ಸರ್ ಪೊಲೀಸ್ ಅಂತ ಏನಿದೆ ಒಂದು ಪ್ಲೂರಲ್ ಶಬ್ದ ಇದೆ, ಅದರ ಜೊತೆಗೆ ನಾವು ವರ್ಬ್ ಯೂಸ್ ಮಾಡಿದ್ದು ಯಾವ್ದು ಯೂಸ್ ಮಾಡಿವಿ ಅಂತಂದ್ರೆ ಹ್ಯಾಸ್ ಅಂತ ಯೂಸ್ ಮಾಡಿವಿ. ಹ್ಯಾಸ್ ಏನಾಗತ್ತಂದ್ರೆ ಅದು ಸಿಂಗುಲರ್ ಇದೆ, ಅದಕ್ಕೆ ಏನಾಗಿರ್ಬೇಕು, ಇಲ್ಲಿ ಹ್ಯಾವ್ ಅಂತ ಯೂಸ್ ಮಾಡಬೇಕು. ಏನಂತ ಯೂಸ್ ಮಾಡ್ಬೇಕು ಸರ್? ಎಸ್, ಹ್ಯಾವ್ ಅಂತ ಯೂಸ್ ಮಾಡಬೇಕು. ಯಾವಾಗಲೂ ಕೂಡ ನೆನ್ಪಿಟ್ಕೊಡ್ರಿ, ದ ಪೊಲೀಸ್ ಹ್ಯಾವ್ ಅಂತ ಬರತ್, ಹ್ಯಾಸ್ ಅಂತ ಬರತ್ ಚಾನ್ಸ್ ಇಲ್ಲ. ಸೊ ಹ್ಯಾಸ್ ಅಂತ ಯಾವಾಗ ಬರುತ್ತಂತ ಅದನ್ನು ಹೇಳ್ಕೊಡ್ತೀನಿ. ಸೊ ಯಾವಾಗಲೂ ಕೂಡ ಈ ಪೊಲೀಸ್ ಜೊತೆಗೆ ಏನು ಬಂದಿದೆ, ಮ್ಯಾನ್ ಅಂತ ಬಂದಿದೆ. ಈ ಫ್ರೇಸ್ ನೋಡ್ಕೊಳ್ಳಿ, ಪೊಲೀಸ್ ಮ್ಯಾನ್ ಅಂತ ಬಂದಾಗ ನಾವು ಸರ್ ಜಸ್ಟ್ ಬಿಫೋರ್ ನೀವು ಹೇಳಿದ್ರೆ ಪೊಲೀಸ್ ಶಬ್ದ ಯಾವುದಿದೆ, ಪ್ಲೂರಲ್ ಇದೆ. ಪ್ಲೂರಲ್ ಇದ್ದಾಗ ನಾವು ವರ್ಬ್ ಯಾವ್ದು ಯೂಸ್ ಮಾಡಬೇಕು, ಪ್ಲೂರಲ್ಲೇ ಯೂಸ್ ಮಾಡಬೇಕು. ಅಂದರೆ ಸರ್ ಈಗ ಇದು ಪೊಲೀಸ್ ಇರೋ ಶಬ್ದ ಏನೈತಿ, ಪ್ಲೂರಲ್ ಐತಿ, ನಾವು ಹ್ಯಾವ್ ಅಂತ ಯೂಸ್ ಮಾಡೀವಿ ಅಂದರೆ ಕರೆಕ್ಟ್ ಅಲ್ಲ ಸರ್ ನಿಮ್ಮ ಪ್ರಕಾರ? ಇಲ್ಲ, ಈ ಸೆಂಟೆನ್ಸ್ ಒಳಗೆ ಪೊಲೀಸ್ ಅಷ್ಟೇ ಐತಿ, ಅದಕ್ಕೋಸ್ಕರ ನಾವೇನು ಯೂಸ್ ಮಾಡೀವಿ, ಹ್ಯಾವ್ ಅಂತ ಯೂಸ್ ಮಾಡ್ತಾ ಇದ್ದೀವಿ. ಎಸ್, ಅದಕ್ಕೋಸ್ಕರ ನಾವೇನು ಯೂಸ್ ಮಾಡ್ತಾ ಇದ್ದೀವಿ, ಹ್ಯಾವ್. ಪೊಲೀಸ್ ಜೊತೆಗೆ ಹ್ಯಾವ್ ಅಂತ ಮ್ಯಾನ್ ಅಂತ ಇದೆ. ಸೊ ಯಾವಾಗ ಪೊಲೀಸ್ ಮ್ಯಾನ್ ಅಂತ ಬರುತ್ತೋ ಅವಾಗ ನಾವು ಹ್ಯಾವ್ ಅಂತ ಯೂಸ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ನಾವು ಪ್ಲೂರಲ್ ಅಂತ ಕನ್ಸಿಡರ್ ಮಾಡೋದು ಮಾಡ್ತೀವಿ. ಐ ಹೋಪ್ ನಿಮಗೆ ಅರ್ಥ ಆಗಿದೆ. ಯಾವಾಗ ಲೆಟ್ಸ್ ಮೂವ್ ಫಾರ್ವರ್ಡ್. ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ ಅಂತಂದ್ರೆ ಇದನ್ನು ಕೂಡ ಬಹಳ ಇಂಪಾರ್ಟೆಂಟ್. ಟ್ರಸ್ಟ್ ಮೀ, ಎಕ್ಸಾಮ್ ಇಂದ ಬರ್ತಾವ ಕ್ವೆಶನ್ಸ್. ಬರ್ಲಿಲ್ಲ ಅಂತಂದ್ರೆ ನಾನು ಟೀಚಿಂಗ್ ಬಿಟ್ಬಿಡ್ತೇನೆ. ಈ 101% ಕೇಳ್ತಾರೆ, ಎಲ್ಲ ಎಕ್ಸಾಮಲ್ಲೂ ಕೂಡ ಕೇಳ್ತಾರೆ. ಅಂತಂದ್ರೆ ಆಪ್ಷನ್ಸ್ ನೋಡ್ಕೊಳ್ಳೋಣ. ಮ್ಯಾಥಮ್ಯಾಟಿಕ್ ಈಸ್ ಅ ಡಿಫಿಕಲ್ಟ್ ಸಬ್ಜೆಕ್ಟ್, ಎಕನಾಮಿಕ್ ಈಸ್ ಆನ್ ಈಸಿ ಸಬ್ಜೆಕ್ಟ್, ಮೈ ಮ್ಯಾಥಮ್ಯಾಟಿಕ್ಸ್ ಈಸ್ ವೆರಿ ಪುವರ್, ಯುವರ್ ಎಕನಾಮಿಕ್ಸ್ ಈಸ್ ವೆರಿ ಈಸಿ. ಫಸ್ಟ್ 2 ಅನ್ನ ಸಪ್ರೇಟ್ ಮಾಡೋಣ, ಸೆಕೆಂಡ್ 2 ಅನ್ನ ಸಪ್ರೇಟ್ ಮಾಡೋಣ. ಸೊ ಫಸ್ಟ್ 2 ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಸರ್ ಏನಿದೆ ಅಂದರೆ ಮ್ಯಾಥಮ್ಯಾಟಿಕ್ ಈಸ್ ಅ ಡಿಫಿಕಲ್ಟ್ ಸಬ್ಜೆಕ್ಟ್. ಸೊ ಇಲ್ಲೇನಿದೆ ಅಂತಂದರೆ ಸಬ್ಜೆಕ್ಟ್ ವರ್ಬ್ ಕಾನ್ಸೆಪ್ಟ್ ಇದೆ ಮತ್ತು ನೌನ್ ಕಾನ್ಸೆಪ್ಟ್ ಇದೆ. ಸೊ ಯಾವಾಗಲೂ ಕೂಡ ನಮ್ದು ಏನಿದೆ ಕಾನ್ಸೆಪ್ಟ್, ಒಂದು ನೌನ್ ಇತ್ತಂತಂದರೆ ಅಕಸ್ಮಾತ್ ಆ ನೌನ್ ಸಿಂಗುಲರ್ ಇದ್ದರೆ ವರ್ಬ್ ಯಾವುದಾಗಿರಬೇಕು, ಸಿಂಗುಲರ್ ಆಗಿರಬೇಕು. ಹೌದು ಸರ್, ಸಿಂಗುಲರ್ ಆಗಿರಬೇಕು. ಅಕಸ್ಮಾತ್ ಆ ನೌನ್ ಪ್ಲೂರಲ್ ಆಗಿದ್ರೆ ವರ್ಬ್ ಯಾವುದಾಗಿರಬೇಕು ಸರ್, ವರ್ಬು ಕೂಡ ಪ್ಲೂರಲ್ ಆಗಿರಬೇಕು. ಸರ್ ಮ್ಯಾಥಮ್ಯಾಟಿಕ್ಸ್ ಅನ್ನೋ ಶಬ್ದ ಇಲ್ಲಿ ಸಿಂಗುಲರ್ ಕಾಣ್ತಾ ಇದೆ, ಅದಕ್ಕೆ ನಾವು ಸಿಂಗುಲರ್ ಯೂಸ್ ಮಾಡಿವಿ. ಸರ್ ಇದು ಕರೆಕ್ಟ್ ಆಗ್ಬೋದೇನು? ಇದು ತಪ್ಪಾಗತ್ತೆ. ಯಾಕೆ ತಪ್ಪಾಗತ್ತೆ ಅಂತ ಹೇಳ್ತೀನಿ. ಸರ್ ಎಕನಾಮಿಕ್ ಅಂತ ಶಬ್ದ ಯೂಸ್ ಮಾಡಿವಿ, ಸರ್ ಇದು ಸಿಂಗುಲರ್ ಕಾಣ್ತಾ ಇದೆ ಅಂದರೆ ಸರ್ ಇದು ನೌನ್ ಸಿಂಗುಲರ್ ಇದೆ, ಅದಕ್ಕೆ ಇದು ಈಸು ಕೂಡ ಸಿಂಗುಲರ್ ಕರೆಕ್ಟ್ ಆಗ್ಬೋದೇನು? ತಪ್ಪಿದೆ.
ಸರ್ ಯಾಕೆ ತಪ್ಪಿದೆ ಅಂದರೆ ನಾನು ಹೇಳ್ಕೊಡ್ತೀನಿ, ಇಲ್ಲಿ ನೋಡೋಣ. ಸೊ ಮ್ಯಾಥಮ್ಯಾಟಿಕ್ ಅಂತ ನಾವು ಯಾವತ್ತೂ ಹೇಳೋಕ್ಕೆ ಚಾನ್ಸ್ ಇಲ್ಲ. ಸರ್ ಏನು ಹೇಳ್ತೀವಿ ಅಂತಂದರೆ ಮ್ಯಾಥಮ್ಯಾಟಿಕ್ಸ್ ಏನು ಹೇಳ್ತೀವಿ ಅಂತಂದರೆ ಮ್ಯಾಥಮ್ಯಾಟಿಕ್ಸ್ ಅಂತ ಹೇಳ್ತೀವಿ. ಸೊ ಯಾವಾಗಲೂ ಕೂಡ ನಾವು ಎಕನಾಮಿಕ್ ಅಂತ ಹೇಳಂಗಿಲ್ಲ, ಏನು ಹೇಳ್ತೀವಿ ಅಂತಂದರೆ ಎಕನಾಮಿಕ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಈ ಥರ ಮ್ಯಾಥಮ್ಯಾಟಿಕ್ಸ್, ಎಕನಾಮಿಕ್ಸ್ ಮತ್ತು ನ್ಯೂಸ್ ಸ್ಟ್ಯಾಟಿಸ್ಟಿಕ್ಸ್ ಈ ಥರ ಕೆಲವೊಂದು ಶಬ್ದಗಳು ಅದಾವ್ರಿ. ಆ ಶಬ್ದಗಳನ್ನು ನಾವು ಯಾವಾಗಲೂ ಕೂಡ ಸಬ್ಜೆಕ್ಟ್ಸ್ ಅಂತ ತೊಗೊಂಡ್ಬಿಡ್ರಿ. ಸಬ್ಜೆಕ್ಟ್ಸ್ ಜಿಮ್ನಾಸ್ಟಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್, ಸೊ ಇವೆಲ್ಲ ಶಬ್ದಗಳು ನಾವು ಯಾವಾಗಲೂ ಕೂಡ ಏನಂತ ಕನ್ಸಿಡರ್ ಮಾಡ್ತೀವಿ ಅಂತಂದರೆ ನಾವು ಇದಕ್ಕೆ ಯಾವಾಗಲೂ ಸಿಂಗ್ಯುಲರ್ ಅಂತ ಕನ್ಸಿಡರ್ ಮಾಡ್ತೀವಿ. ದೇರ್ ಆರ್ ಸಮ್ ನೌನ್ಸ್ ಆಲ್ವೇಸ್ ಎಕ್ಸಿಸ್ಟ್ ಇನ್ ಸಿಂಗ್ಯುಲರ್ ಫಾರ್ಮ್. ಇದಕ್ಕ ಮುಂಚೆ ನಾನು ಏನು ಹೇಳಿದ್ದೆ ಸರ್ ನಿಮಗೆ, ಯಾವಾಗಲೂ ಕೂಡ ಸಮ್ ನೌನ್ಸ್ ಇದ್ದಾವೆ, ಪ್ಲೂರಲ್ ಇರ್ತವೆ. ಬಟ್ ಈಗ ಹೇಳ್ತಾ ಇದ್ದೀನಿ, ದೇರ್ ಆರ್ ಸಮ್ ನೌನ್ಸ್ ಯಾವಾಗಲೂ ಕೂಡ ಏನಿರ್ತಾವೆ ಸರ್, ಅವು ಸಿಂಗ್ಯುಲರ್ ಆಗಿರ್ತಾವೆ. ನೌನ್ ಸಿಂಗ್ಯುಲರ್ ಇದ್ರೆ ವರ್ಬ್ ಸಿಂಗ್ಯುಲರ್ ಬರುತ್ತೋ, ನೌನ್ ಪ್ಲೂರಲ್ ಇದ್ರೆ ವರ್ಬ್ ಕೂಡ ಪ್ಲೂರಲ್ ಬರುತ್ತೆ. ಬಟ್ ಈಗ ಈ ಥರ ಎಲ್ಲ ಸಬ್ಜೆಕ್ಟ್ಸ್ ಏನು ಯೂಸ್ ಮಾಡ್ತೀವಿ ಅಂತಂದರೆ ಅದು ಸಿಂಗ್ಯುಲರ್ ಅಂತ ಯೂಸ್ ಮಾಡ್ತೀವಿ. ಒಂದು ನೀಟಾಗಿ ಬರ್ದು ತೋರಿಸ್ತೀನಿ ನಿಮಗೆ. ಸೊ ನಿಮಗೂ ಕೂಡ ಈಸಿ ಆಗತ್ತೆ ಒಂದು ನೋಟ್ ಮಾಡ್ಕೊಳ್ಳಿಕ್ಕೆ. ಮತ್ತು ಓಕೆ, ಏನು ರೀ ಶಬ್ದ ನಮ್ಮದು ಏನು ಅಂತಂದರೆ ಮ್ಯಾಥಮ್ಯಾಟಿಕ್ಸ್ ಮತ್ತು ಎಕನಾಮಿಕ್ಸ್ ಮತ್ತು ನ್ಯೂಸ್. ಈ ಶಬ್ದಗಳು ನೋಡ್ರಿ, ಇನ್ ಫ್ಯೂಚರ್ ನಾವು ಎಲ್ಲಾನೇ ಡಿಸ್ಕಸ್ ಮಾಡೋಣ. ಈ 3 ಶಬ್ದಗಳು ನೋಡ್ರಿ. ನೋಡಕ್ಕೆ ಏನು ಕಾಣ್ತಾ ಇದೆ, ಟು ಲುಕ್. ಜಸ್ಟ್ ನೋಡಕ್ಕೆ ಇವೇನು ಕಾಣ್ತಾ ಇದೆ ಸರ್, ಪ್ಲೂರಲ್ ಕಾಣ್ತಾ ಇದೆ. ಈ ಶಬ್ದಗಳು ನೋಡ್ರಿ ಸರ್, ಎಸ್ ಬಂತಂತಂದ್ರೆ ಪ್ಲೂರಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲೂ ಕೂಡ ಎಸ್ ಇದೆ, ಇಲ್ಲೂ ಕೂಡ ಎಸ್ ಇದೆ, ಇಲ್ಲೂ ಕೂಡ ಎಸ್ ಇದೆ. ಕೆಲವೊಂದು ಶಬ್ದ ನೋಡಕ್ ಪ್ಲೂರಲ್ ಕಾಣ್ತಾವೆ, ಬಟ್ ಇವು ಶಬ್ದ ನೋಡಕ್ ಪ್ಲೂರಲ್ ಕಾಣ್ತಿದೆ, ಬಟ್ ಆಕ್ಚುಲಿ ಇರೋದೇನಿದೆ ಅಂತಂದ್ರೆ ಸಿಂಗ್ಯುಲರ್ ಇದೆ ಸರ್. ಯಾವಾಗ ನೌನ್ ಸಬ್ಜೆಕ್ಟ್ ಸಿಂಗ್ಯುಲರ್ ಇರುತ್ತೋ ಅವಾಗ ನಾವು ಏನು ಯೂಸ್ ಮಾಡ್ತೀವಿ ಅಂತಂದ್ರೆ ವರ್ಬ್ ಯೂಸ್ ಮಾಡೋದು ಸಿಂಗ್ಯುಲರ್. ಐ ರಿಪೀಟ್ ಬರ್ಕೊಳ್ಳಿ. ಫಸ್ಟ್ ಮ್ಯಾಥಮ್ಯಾಟಿಕ್ಸ್, ಎಕನಾಮಿಕ್ಸ್, ನ್ಯೂಸ್, ಸ್ಟ್ಯಾಟಿಸ್ಟಿಕ್ಸ್, ಜಿಮ್ನಾಸ್ಟಿಕ್ಸ್ ಕೆಲವೊಂದು ಶಬ್ದಗಳು ಅದಾವೆ, ನೋಡಕ್ಕೆ ಪ್ಲೂರಲ್ ಕಾಣ್ತಾವೆ, ಬಟ್ ಆ್ಯಕ್ಚುಲಿ ಇರೋದು ಸಿಂಗ್ಯುಲರ್ ಇದೆ. ನೋಡೋಕ್ಕೆ ಪ್ಲೂರಲ್ ಕಾಣತ್ತೆ, ಬಟ್ ಆ್ಯಕ್ಚುಲಿ ಇರೋದು ಸಿಂಗ್ಯುಲರ್ ಇದೆ. ಯಾವಾಗ ನಮ್ಮದು ಸಬ್ಜೆಕ್ಟ್ ನೌನ್ ಸಿಂಗ್ಯುಲರ್ ಇದೆ, ವರ್ಬ್ ಯೂಸ್ ಮಾಡೋದು ಸಿಂಗ್ಯುಲರ್ ಯೂಸ್ ಮಾಡ್ತೀವಿ. ಅಂದರೆ ಇಲ್ಲಿ ಏನು ಯೂಸ್ ಮಾಡ್ಬೇಕಂತಂದರೆ ಇದು ಮ್ಯಾಥಮ್ಯಾಟಿಕ್ಸ್ ಆಗಬೇಕು, ಇದು ಏನಾಗಬೇಕಂತಂದರೆ ಎಕನಾಮಿಕ್ಸ್ ಆಗಬೇಕು. ಅರ್ಥ ಆಯ್ತಾ? ಇದು ಏನಿದೆ ಈಸ್ ಕರೆಕ್ಟ್ ಇದೆ, ಇದನ್ನು ಕೂಡ ಈಸ್ ಕರೆಕ್ಟ್ ಇದೆ. ಯಾಕಂತಂದರೆ ನೋಡೋಕೆ ಅಷ್ಟೇ ಪ್ಲೂರಲ್ ಇದೆ, ಬಟ್ ಆ್ಯಕ್ಚುಲಿ ಇರೋದು ಸಿಂಗ್ಯುಲರ್ ಇದೆ. ಐ ಹೋಪ್ ಅರ್ಥ ಆಗ್ತಾ ಇದೆ ಅಂತ ನಾನು ಅನ್ಕೋತೀನಿ. ಇವು ಎರಡು ನೋಡೋಣ. ಓಕೆ, ಫಸ್ಟ್ ಟು ಅನ್ನು ನಾವು ಡಿಸ್ಕಸ್ ಮಾಡ್ಕೊಂಡಿದ್ದೀವಿ. ಸೆಕೆಂಡ್ ಟು ಅನ್ನು ನೋಡೋಣ. ಸರ್ ಏನು ಆಗಬಹುದು, ಸರ್ ಏನು ಕಾನ್ಸೆಪ್ಟ್ ಇರ್ಬೋದು? ಇಲ್ಲಿ ನೋಡಿ, ಭಾಳ ಅಂದರೆ ಭಾಳ ಕನ್ಫ್ಯೂಸಿಂಗ್ ಕಾನ್ಸೆಪ್ಟ್ ಇದೆ, ಬಟ್ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಇದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಇದರಿಂದಾನೇ ನಿಮಗೆ 1 ಮಾರ್ಕ್ಸ್ ಬರ್ಬೋದು. ಬಟ್ ಈಗ ಒಂಚೂರು ಅದರೊಳಗೆ ಎಕ್ಸೆಪ್ಷನ್ ಬರ್ತಾವೆ. ಸರಿ, ಏನು ಬರ್ತಾವೆ ಅಂತಂದರೆ ನಾನು ಹೇಳಿದ್ದೇನು, ಈ ಶಬ್ದ ಮ್ಯಾಥಮ್ಯಾಟಿಕ್ಸ್ ನೋಡೋಕೆ ಪ್ಲೂರಲ್ ಇದೆ, ಬಟ್ ಸಿಂಗ್ಯುಲರ್ ಇದೆ, ಅದಕ್ಕೋಸ್ಕರ ಸಿಂಗ್ಯುಲರ್ ವರ್ಬ್ ಯೂಸ್ ಮಾಡಬೇಕು. ಎಮ್ ಐ ರೈಟ್ ಸರ್? ಎಕನಾಮಿಕ್ಸ್ ಶಬ್ದ ನೋಡೋಕೆ ಪ್ಲೂರಲ್ ಇದೆ, ಇರೋದು ಸಿಂಗ್ಯುಲರ್, ಅದಕ್ಕೋಸ್ಕರ ಸಿಂಗ್ಯುಲರ್ ವರ್ಬನ್ನು ಯೂಸ್ ಮಾಡಬೇಕು. ಹೌದು ಸರ್, ನೀವು ಹೇಳಿದ್ದು ಕರೆಕ್ಟ್ ಸರ್. ಸರ್ ಅಂದರೆ ಈ ಸೆಂಟೆನ್ಸ್ ಕರೆಕ್ಟ್ ಆಗ್ಬಹುದಾ? ಮೈ ಮ್ಯಾಥಮ್ಯಾಟಿಕ್ಸ್ ಸರ್, ಮ್ಯಾಥಮ್ಯಾಟಿಕ್ಸ್ ಪ್ಲೂರಲ್ ನೋಡೋಕ್ಕೆ ಇರೋ ಸಿಂಗ್ಯುಲರ್ ವರ್ಬ್. ಹೌದು ಸರ್, ಕರೆಕ್ಟ್ ಇದೆಯಾ? ನೀವು ಹೇಳ್ತಾ ಇದ್ದೀರಿ ಸರ್, ನೀವೇ ಹೇಳ್ಕೊಟ್ಟಿರಲ್ಲ ಸರ್, ಕರೆಕ್ಟ್ ಆಗಬೇಕು. ಬಟ್ ಇದು ತಪ್ಪಿದೆ ಸರ್. ಯಾಕೆ ತಪ್ಪಿದೆ? ಎಕ್ಸೆಪ್ಷನ್ ಇದೆ. ಏನಂತ ಹೇಳ್ತೀನಿ, ಯುವರ್ ಎಕನಾಮಿಕ್ಸ್ ಈಸ್ ವೆರಿ ಈಸಿ. ಸರ್, ಎಕನಾಮಿಕ್ಸ್ ಅನ್ನೋ ಶಬ್ದ ಏನಿದೆ ಸರ್, ನೋಡೋಕ್ಕಷ್ಟೇ ಪ್ಲೂರಲ್ ಇದೆ, ಬಟ್ ಆ್ಯಕ್ಚುಲಿ ಇರೋದು ಸಿಂಗ್ಯುಲರ್. ಅದಕ್ಕೆ ನಾವು ಇಲ್ಲೇನು ಯೂಸ್ ಮಾಡೀವಿ ಸರ್, ಸಿಂಗ್ಯುಲರ್ ವರ್ಬನ್ನು ಯೂಸ್ ಮಾಡೀವಿ ಸರ್. ಇದು ಕರೆಕ್ಟ್ ಆಗಬೇಕಲ್ಲ? ಇಲ್ಲ, ಇದು ಗುರುಗಳ ಏನಾಗತ್ತಾ, ತಪ್ಪಾಗತ್ತೆ. ಸರ್, ಯಾಕೆ ತಪ್ಪಾಗತ್ತೆ? ಮೊದಲಿನೂ ಕರೆಕ್ಟ್ ಇದೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ದಿಸ್ ಈಸ್ ಡನ್. ನೆಕ್ಸ್ಟ್ ಏನಿದೆ, ಎಕ್ಸೆಪ್ಷನ್ ಬರ್ತಾವೆ. ಇದ್ರೊಳಗೆ ಎಕ್ಸೆಪ್ಷನ್ ಇದೆ. ಸರಿ, ಏನಿದೆ ಅಂತಂದರೆ ಯಾವಾಗಲೂ ಕೂಡ ನಾನು ಜಸ್ಟ್ ಹೇಳಿದೆ, ಕೆಲವೊಂದು ನೌನ್ ಏನಿರ್ತಾವ ಅಂತಂದರೆ ನೌನ್ಸ್ ನೋಡೋಕ್ಕಷ್ಟೇ ಪ್ಲೂರಲ್ ಇರುತ್ತೆ. ಓಕೆ, ಬಟ್ ಆ್ಯಕ್ಚುಲಿ ಇರೋದು ಅವು ಏನಿರ್ತಾವ ಅಂತಂದರೆ ಸಿಂಗ್ಯುಲರ್. ಆ್ಯಕ್ಚುಲಿ ಅವು ಇರೋದು ಏನಿರ್ತಾವ ಅಂತಂದರೆ ಸಿಂಗ್ಯುಲರ್ ಇರ್ತಾವೆ. ಸೊ ಯಾವಾಗ ಇದು ಸಿಂಗ್ಯುಲರ್ ಇರುತ್ತೋ ಅವಾಗ ನಾವು ಏನು ಬಳಸ್ತೀವಿ ಅಂತಂದರೆ ವರ್ಬು ಕೂಡ ನಾವು ಸಿಂಗ್ಯುಲರೇ ಬಳಸ್ತೀವಿ. ಬಟ್ ಇದರದ್ದು ರೂಲ್ ಏನಿದೆ ಅಂತಂದರೆ, ಸೊ ಈ ಶಬ್ದಗಳು ದೀಸ್ ವರ್ಡ್ಸ್, ವೆನ್ ದೀಸ್ ವರ್ಡ್ಸ್ ಆರ್ ಏನಂದರೆ ಇವು ಶಬ್ದಗಳು ನೋಡ್ಕೊಳ್ರಿ. ಸೇಮ್ ಶಬ್ದನ ಹೇಳ್ತಾ ಇದ್ದೀನಿ. ದೀಸ್ ವರ್ಡ್ಸ್ ಮ್ಯಾಥಮ್ಯಾಟಿಕ್ಸ್,
ಮ್ಯಾಥಮೆಟಿಕ್ಸ್ ಏನಿದೆ ಸರ್? ಎಸ್, ಎಕನಾಮಿಕ್ಸ್ ಮತ್ತು ಏನಿದೆ ಸರ್? ನ್ಯೂಸ್. ಹಾಂ, ಯಾವಾಗ ಈ ಶಬ್ದಗಳು ನಾವು ಈ ಶಬ್ದಗಳ ಮುಂಚೆ ನೆನ್ಪಿಟ್ಕೊಳ್ಳಿ, ಬಿಫೋರ್ ದೀಸ್ ವರ್ಡ್ಸ್ ಒಂದು ಎಡ್ಜೆಕ್ಟಿವ್ ಪ್ರನೌನ್ ನೆನ್ಪಿಟ್ಕೊಳ್ಳಿ. ಬಿಫೋರ್ ದೀಸ್ ವರ್ಡ್ಸ್ ಎಡ್ಜೆಕ್ಟಿವ್ ಪ್ರನೌನ್ ಬಂತಂತಂದ್ರೆ ಏನು ಯೂಸ್ ಮಾಡಬೇಕಂತಂದ್ರೆ ಇಲ್ಲಿ ನಾವು ಪ್ಲೂರಲ್ ಯೂಸ್ ಮಾಡಬೇಕು. ಸರ್ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ ಸರ್? ಏನು ಹೇಳ್ತಾ ಇದ್ದೀರಾ ಸರ್? ಸರ್ ಇಲ್ಲಿ ಸಿಂಗುಲರ್ ಅಂತ ಹೇಳ್ತಾ ಇದ್ದೀರಾ ಸರ್, ಇಲ್ಲಿ ಪ್ಲೂರಲ್ ಅಂತ ಹೇಳ್ತಾ ಇದ್ದೀರಾ? ಸಿಂಪಲ್, ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಯಾವಾಗ ಈ ಶಬ್ದಗಳು ಡೈರೆಕ್ಟ್ ಸಬ್ಜೆಕ್ಟ್ ಅಂತ ಯೂಸ್ ಮಾಡ್ತೀವಿ ಅವಾಗ ಪ್ಲೂರಲ್ ಇರಂಗಿಲ್ಲ, ಸಿಂಗುಲರ್ ಇರತ್ತೆ. ಅದಕ್ಕೆ ನಾವು ಸಿಂಗುಲರ್ ವರ್ಬನ್ನು ಯೂಸ್ ಮಾಡ್ತೀವಿ. ಇದು ಕರೆಕ್ಟ್ ಇದೆ. ಸೊ ಯಾವಾಗ ನಾವು ಈ ಶಬ್ದಗಳ ಮುಂಚೆ ನಾವು ಒಂದು ಅಡ್ಜೆಕ್ಟಿವ್ ಯೂಸ್ ಮಾಡ್ತೀವಿ. ಸರ್ ಇಲ್ಲಿ ನೋಡಿ, ಮ್ಯಾಥಮೆಟಿಕ್ಸ್ ಇದೆ, ಮ್ಯಾಥಮೆಟಿಕ್ಸ್ ಮುಂಚೆ ಏನು ಯೂಸ್ ಮಾಡಿವಿ? ಅಡ್ಜೆಕ್ಟಿವ್ ಯೂಸ್ ಮಾಡಿವಿ. ಸರ್ ಇಲ್ಲಿ ಎಕನಾಮಿಕ್ಸ್ ಇದೆ, ಸರ್ ಎಕನಾಮಿಕ್ಸ್ ಮುಂಚೆ ಏನು ಯೂಸ್ ಮಾಡಿವಿ? ಅಡ್ಜೆಕ್ಟಿವ್ ಯೂಸ್ ಮಾಡಿವಿ. ಯಾವಾಗ ನಾವು ಈ ಶಬ್ದ ಮುಂಚೆ ಅಡ್ಜೆಕ್ಟಿವನ್ನು ಯೂಸ್ ಮಾಡ್ತೀವೋ ಅವಾಗ ನಾವು ಪ್ಲೂರಲ್ ಫಾರ್ಮ್ ಯೂಸ್ ಮಾಡಬೇಕು, ಇಲ್ಲ ಯೂಸ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ಸೊ ಬರ್ಕೊಳ್ಳಿ ನೀಟಾಗಿ. ರೂಲ್ ಎರಡೂ ನಾನು ಹೇಳ್ಕೊಟ್ಟಿದ್ದೀನಿ. ಒಂದ್ಸರಿ ನಾನು ರೂಲ್ ಕರೆಕ್ಟಾಗಿ ಬರೆಸ್ತೀನಿ, ನೋಡೋಣ. ಕರೆಕ್ಟಾಗಿ ಬರೆಸ್ತೀನಿ, ನೀವು ಕೂಡ ಕರೆಕ್ಟಾಗಿ ಬರ್ಕೊಂಡ್ಬಿಡಿ. ಓಕೆ, ಸಿಂಪಲ್ ಇಲ್ಲಿ ಹೇಳ್ತೀನಿ. ಓಕೆ, ಸೊ ಏನಿದೆ ಸರ್? ಹಾಂ, ಮ್ಯಾಥಮೆಟಿಕ್ಸ್, ಎಕನಾಮಿಕ್ಸ್, ನ್ಯೂಸ್. ಓಕೆ, ಯಾವಾಗಲೂ ಕೂಡ ಈ ಶಬ್ದ ನೋಡೋಕ್ಕೇನಿದೆ ಸರ್? ಲುಕ್ ಪ್ಲೂರಲ್ ಇದೆ, ಬಟ್ ಆ್ಯಕ್ಚುಲಿ ಇರೋದು ಏನಿದೆ ಸರ್? ಇದು ಸಿಂಗುಲರ್ ಇದೆ. ಓಕೆ, ಸಿಂಗುಲರ್ ಇದ್ರೆ ಸರ್ ವರ್ಬ್ ಏನು ಯೂಸ್ ಮಾಡ್ಬೇಕಂತಂದ್ರೆ ಯೂಸ್ ಮಾಡಬೇಕು. ಎಸ್, ಕರೆಕ್ಟ್ ಇದೆ. ನೆಕ್ಸ್ಟ್ ರೂಲ್ ಏನಿದೆ, ಇದರ ಎಕ್ಸೆಪ್ಷನ್ ಏನಿದೆ ಅಂತಂದ್ರೆ ಮ್ಯಾಥಮೆಟಿಕ್ಸ್, ಎಕನಾಮಿಕ್ಸ್, ನ್ಯೂಸ್. ಯಾವಾಗಲೂ ಕೂಡ ಒಂದು ಪ್ರನೌನ್ ಬಂತಂದ್ರೆ ನಾವು ಏನ್ ಮಾಡ್ಬೇಕಂತಂದ್ರೆ, ಬಟ್ ಇಲ್ಲಿ ವರ್ಬ್ ಯಾವ್ದು ಯೂಸ್ ಮಾಡಬೇಕು ನೋಟ್ ಡೌನ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ರೂಲ್. ಯಾವುದೇ ಎಕ್ಸಾಮ್. ಓಕೆ, ನೋಟ್ ಇಟ್ ಡೌನ್. ಓಕೆ, ಲೆಟ್ಸ್ ಮೂವ್ ಫಾರ್ವರ್ಡ್ ಟು ದ ಕ್ವೆಶ್ಚನ್ ನಂಬರ್ 7 ಏನಿದೆ ಅಂತ ನೋಡ್ಕೊಳ್ಳೋಣ. ಆಪ್ಷನ್ಸ್ ನೋಡೋಣ. ನಮ್ಮ ಹತ್ರ ಒಂದು ಆಪ್ಷನ್ ಇದೆ. ಹಾಂ, ಇದನ್ನು ಕೂಡ ಭಾಳ ಇಂಪಾರ್ಟೆಂಟ್. ಎಲ್ಲರೂ ಮಾತಾಡೋ ಟೈಮಿಗೆ ನೋಡ್ರಿ ಭಾಳ ಮಿಸ್ಟೇಕ್ಸ್ ಮಾಡ್ತೀವಿ, ಭಾಳ ಅಂದ್ರೆ ಭಾಳ ಮಿಸ್ಟೇಕ್ಸ್. ಇವನ್ ನಾವು ಇಲ್ಲಿ ನೋಡ್ರಿ ಸೀನಿಯರ್ ಅಂತ ಶಬ್ದ, ಜೂನಿಯರ್ ಅಂತ ಶಬ್ದ, ಮತ್ತು ಕೆಲವೊಂದು ಶಬ್ದಗಳು ನಾವು ಡೈಲಿ ಲೈಫಲ್ಲಿ ಯೂಸ್ ಮಾಡ್ತೀವಿ. ಯಾವಾಗ ಯೂಸ್ ಮಾಡ್ತೀವಿ ಸರ್? ಇಲ್ಲಿ ನೋಡಿ ಹೆಂಗೆ ಯೂಸ್ ಮಾಡ್ತೀವಿ ಅಂತಂದರೆ, ನಾನೀಗ ಹೇಳ್ತೀನಿ ಯು ಆರ್ ಸೀನಿಯರ್ ದೆನ್ ಮೀ, ಶಿ ಈಸ್ ಸೀನಿಯರ್ ದೆನ್ ಮೀ. ಇಂಗ್ಲೀಷ್ ಒಳಗೆ ನಮ್ಮಿಂದ ಜೂನಿಯರ್ ಅದಾರ, ನಮ್ಮಿಂದ ಸೀನಿಯರ್ ಅದಾರ, ಹಂಗಂತ ಹೇಳ್ತೀವಿ. ಬಟ್ ಇಲ್ಲಿ ಕಾನ್ಸೆಪ್ಟ್ ಏನಿದೆ ಅಂತಂದ್ರೆ ಇಲ್ಲಿ ನೋಡಿ ಫಸ್ಟ್ ಆಪ್ಷನ್ ಏನು ನೋಡ್ಕೊಳ್ಳೋಣ. ಹಿ ಈಸ್ ಸುಪೇರಿಯರ್ ದೆನ್ ಯು, ಶಿ ಈಸ್ ಜೂನಿಯರ್ ದೆನ್ ಮೀ. ಇವು ಸೆಂಟೆನ್ಸ್ ಕರೆಕ್ಟ್ ಇರ್ಬಹುದಾ? ಇಲ್ಲ ಸರ್, ಇವು ಸೆಂಟೆನ್ಸ್ ಏನಿದೆ ತಪ್ಪಿದೆ. ಸರ್ ಯಾಕೆ ತಪ್ಪಿದೆ ಸರ್? ಶಿ ಈಸ್ ಜೂನಿಯರ್ ದೆನ್ ಮೀ, ನೀವು ಕೂಡ ಹಾಗೆ ಮಾತಾಡ್ತೀರಿ, ನೀವು ಹೇಳೋದು ಕೂಡ ಹಾಗೆ ಹೇಳ್ತೀರಿ. ಬಟ್ ಇದು ತಪ್ಪಿದೆ ಸರ್. ಹೆಂಗೆ ತಪ್ಪಿದೆ? ಗ್ರಾಮೆಟಿಕಲಿ ತಪ್ಪಿದೆ. ಯಾಕೆ ತಪ್ಪಿದೆ? ಕರೆಕ್ಟ್ ಏನಾಗ್ಬಹುದು ಸರ್? ಇಲ್ಲಿ ನೋಡಿ ಸಿಂಪಲ್ ರೂಲ್ ಇದೆ. ಇವೆರಡು ಸೆಂಟೆನ್ಸ್, ಫಸ್ಟ್ ಆಫ್ ಆಲ್ ದೀಸ್ ಬೋತ್ ಸೆಂಟೆನ್ಸಸ್ ಆರ್ ಇನ್ಕರೆಕ್ಟ್. ಸರ್ ಕರೆಕ್ಟ್ ಏನಾಗ್ಬಹುದು? ರೂಲ್ ಏನಿದೆ ಅಂತಂದರೆ ಯಾವಾಗಲೂ ಕೂಡ ಜೂನಿಯರ್, ಸೀನಿಯರ್ ಮತ್ತು ಸುಪೇರಿಯರ್ ಮತ್ತು ಇನ್ಫೀರಿಯರ್ ಈ ಥರ ಶಬ್ದ ಬಂದಾಗ, ಯಾವಾಗಲೂ ಕೂಡ ಈ ಥರ ಶಬ್ದ ಬಂದಾಗ ನಾವು ಕಾಮನ್ ಆಗಿ ಯೂಸ್ ಮಾಡೋದು ದೆನ್ ಅಂತ ಯೂಸ್ ಮಾಡ್ತೀವಿ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಈ ಥರ ಶಬ್ದ ಬಂದಾಗ ಕಾಮನ್ಲಿ ವಿ ಯೂಸ್ ದೆನ್. ಶಿ ಈಸ್ ಸೀನಿಯರ್ ದೆನ್ ಮೀ, ಹಿ ಈಸ್ ಸೀನಿಯರ್ ದೆನ್ ಮೀ. ಬಟ್ ಇಲ್ಲಿ ನಾವು ನೆನ್ಪಿಟ್ಕೊಳ್ರಿ, ದೆನ್ ಅಂತ ಯಾವಾಗಲೂ ಕೂಡ ಯೂಸ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ಸರ್ ಏನು ಯೂಸ್ ಮಾಡಬೇಕು? ಎಸ್, ಏನು ಯೂಸ್ ಮಾಡಬೇಕಂತಂದರೆ ವಿ ಮಸ್ಟ್ ಯೂಸ್ ಹಿಯರ್ ಟು ಅಂತ ಯೂಸ್ ಮಾಡಬೇಕು. ಯಾವಾಗಲೂ ಕೂಡ ನೆನ್ಪಿಟ್ಕೊಳ್ರಿ, ಈ ಥರ ಶಬ್ದ ಎಲ್ಲಾದರೂ ಯೂಸ್ ಆದರೆ ಅದರ ಜೊತೆಗೆ ನಾವು ಏನು ಯೂಸ್ ಮಾಡಬೇಕಂತಂದರೆ ದೆನ್ ಅಂತ ಯೂಸ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ಎಸ್, ವಿ ಶುಡ್ ಯೂಸ್ ಟು ಅಂತ ಯೂಸ್ ಮಾಡಬೇಕು. ಅಂದರೆ ಇದು ಏನಾಗಬೇಕು ಸರ್? ಶಿ ಈಸ್ ಜೂನಿಯರ್ ಟು ಮೀ, ಹಿ ಈಸ್ ಸುಪೀರಿಯರ್ ಟು ಯು, ಐ ಆಮ್
I am senior to her. This is right. So I hope you have understood question number 7. Next question ಗೆ ಮೂವ್ ಆಗೋಣ. ಏನಿದೆ ಅಂತಂದ್ರೆ question number 8 here options ನೋಡೋಣ ಏನಿದೆ ಅಂತಂದ್ರೆ she is one of the most. ಇದು ಅಷ್ಟು ಕನ್ಫ್ಯೂಸಿಂಗ್ ಇದೆ ಸರ್. ಇವನ್ ನಾನು ಕೇಳಿದ ಪ್ರಕಾರ ಯಾರಿಗೆ ಗ್ರಾಮರ್ ಭಾಳ ಸರಿಯಾಗಿ ಗೊತ್ತಿದೆ ಅವರು ಕೂಡ ಇದರಲ್ಲಿ ತಪ್ಪು ಮಾಡ್ತಾರೆ. ಗ್ರಾಮರ್ ಗೊತ್ತಿದ್ದವ್ರಿಗೆ ಬಿಟ್ಟು ಸರ್, ಎಲ್ಲರೂ ಕೂಡ ಮಾತಾಡೋ ಟೈಮಿ ನಾನು ಡೈಲಿ ಲೈಫಲ್ಲಿ ಕಮ್ಯುನಿಕೇಟ್ ಮಾಡ್ತೀನಿ, ಅದ್ರಲ್ಲಿ ಎಲ್ಲರೂ ಕೂಡ ತಪ್ಪು ಮಾಡ್ತಾರೆ. ಒನ್ ಆಫ್ ದ ಇದ್ರೊಳಗೆ ಎಲ್ಲರೂ ತಪ್ಪು ಮಾಡ್ತಾರೆ. ಸರ್ ಏನಿದೆ ಇದು ಭಾಳ ಇಂಪಾರ್ಟೆಂಟ್ ಇದೆ, ಭಾಳ ಹೆಲ್ಪ್ ಆಗತ್ತೆ. ಫಾರ್ ಸ್ಪೋಕನ್ ಇಂಗ್ಲೀಷ್ ಹೆಲ್ಪ್ ಆಗುತ್ತೆ, ಫಾರ್ ಗ್ರಾಮರ್ ಹೆಲ್ಪ್ ಆಗುತ್ತೆ, ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸು ಕೂಡ ಹೆಲ್ಪ್ ಆಗುತ್ತೆ. ಸರ್ ಹೆಂಗೆ ಹೆಲ್ಪ್ ಆಗುತ್ತೆ ಸರ್, ಏನು ಕಾನ್ಸೆಪ್ಟ್ ಇದೆ ಕ್ಲಿಯರ್ ಆಗಿ ಬರ್ಕೊಂಡು ಬಿಡ್ರಿ. ಹಾಂ, ಓಕೆ. ಸೊ ಏನಿದೆ ಫಸ್ಟ್ ಆಪ್ಷನ್ ನೋಡೋಣ. ಶಿ ಈಸ್ ಒನ್ ಆಫ್ ದ ಮೋಸ್ಟ್. ಶಿ ಈಸ್ ಒನ್ ಆಫ್ ದ ಮೋಸ್ಟ್ ಇಂಟೆಲಿಜೆಂಟ್ ಗರ್ಲ್ ಇನ್ ದ ಕ್ಲಾಸ್. ಐ ರಿಪೀಟ್, ಶಿ ಈಸ್, ಅಲ್ಲಿ ನೋಡಿ, ಶಿ ಈಸ್ ಒನ್ ಆಫ್ ದ ಮೋಸ್ಟ್ ಇಂಟೆಲಿಜೆಂಟ್ ಗರ್ಲ್ ಇನ್ ದ ಕ್ಲಾಸ್. ಆಪ್ಷನ್ 2 ಏನಿದೆ, ಒನ್ ಆಫ್ ಮೈ ಫ್ರೆಂಡ್ ಈಸ್ ಅ ಡಾಕ್ಟರ್. ಎರಡೂ ಆಪ್ಷನ್ ಕರೆಕ್ಟ್ ಇದೆಯಾ, ಅಥವಾ ಎರಡೂ ಆಪ್ಷನ್ ತಪ್ಪಿದೆಯಾ, ಅಥವಾ ಯಾವುದಾದ್ರೂ ಒಂದು ಕರೆಕ್ಟ್ ಇದೆಯಾ, ಅಥವಾ ಯಾವುದಾದ್ರೂ ಒಂದು ತಪ್ಪಿದೆಯಾ, ಏನಾಗಬಹುದು? ಸಿಂಪಲ್ ರೂಲ್ ಹೇಳ್ಕೊಡ್ತೀನಿ. ಫಸ್ಟ್ ಯಾವಾಗಲೂ ಕೂಡ ಒನ್ ಆಫ್ ದ ರೂಲ್ ಇದರದಿದೆ. ಒನ್ ಆಫ್ ದ ಅಂತ ಬಂದಾಗ ಅದರ ಮುಂಚೆ ವಿ ಶುಡ್ ಯೂಸ್ ಪ್ಲೂರಲ್ ನೌನ್. ವಿ ಶುಡ್ ಆಲ್ವೇಸ್ ಯೂಸ್ ಪ್ಲೂರಲ್ ನೌನ್. ಬಟ್ ಇಲ್ಲಿ ನೋಡಿ, ಒನ್ ಆಫ್ ದ ಅದರ ಮುಂಚೆ ನಾವು ಯೂಸ್ ಮಾಡಿದ್ದು ಗರ್ಲ್ ಅಂತ ಯೂಸ್ ಮಾಡಿದ್ವಿ. ಇದು 100% ತಪ್ಪಾಗತ್ತೆ. ಇದೇನಿದೆ, ಒನ್ ಆಫ್ ಆಗಿದ ಮೇಲೆ ಏನು ಯೂಸ್ ಮಾಡಿವಿ, ಫ್ರೆಂಡ್ ಅಂದರೆ ಸಿಂಗುಲರ್ ಯೂಸ್ ಮಾಡಿವಿ. ಸೊ ರೂಲ್ ಪ್ರಕಾರ ಏನಾಗಬಾರ್ದು, ಒನ್ ಆಫ್ ದ ಈ ಫ್ರೇಸ್ ಆಗಿದ ಮೇಲೆ ಯಾವಾಗಲೂ ಕೂಡ ನಾವು ಸಿಂಗುಲರ್ ಯೂಸ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ಏನು ಯೂಸ್ ಮಾಡಬೇಕು, ನೌನ್ ಯಾವ್ದು ಯೂಸ್ ಮಾಡಬೇಕು, ಪ್ಲೂರಲ್ ನೌನೇ ಯೂಸ್ ಮಾಡಬೇಕು. ಅಂದರೆ ಇಲ್ಲಿ ಏನಾಗಬೇಕು, ಒನ್ ಆಫ್ ದ ಮೋಸ್ಟ್ ಇಂಟೆಲಿಜೆಂಟ್ ಗರ್ಲ್ಸ್. ಏನಾಗಬೇಕು, ಒನ್ ಆಫ್ ಮೈ ಫ್ರೆಂಡ್ ಈಸ್ ಅ ಡಾಕ್ಟರ್ ಅಲ್ಲ, ಒನ್ ಆಫ್ ಮೈ ಫ್ರೆಂಡ್ಸ್ ಈಸ್ ಅ ಡಾಕ್ಟರ್. ಸರ್ ಈಗ ಒನ್ ಆಫ್ ಮೈ ಫ್ರೆಂಡ್ಸ್ ಅಂತಂದರೆ ಸರ್ ಈಗ ಇದು ಏನಾಯ್ತು ಸರ್, ಇದು ಹಾಂ ಪ್ಲೂರಲ್ ಆಯ್ತು ಸರ್, ಪ್ಲೂರಲ್. ಅಂದರೆ ಈಗ ನಾವು ಹೆಲ್ಪಿಂಗ್ ವರ್ಬ್ ಯೂಸ್ ಸರ್, ನೀವೇನು ಹೇಳ್ತಾ ಇದ್ದೀರಾ, ಯಾವಾಗಲೂ ಕೂಡ ನೌನ್ ಸೊ ಯಾವಾಗಲೂ ಕೂಡ ಏನಾಗಬೇಕು ಸರ್, ಅಕಸ್ಮಾತ್ ನೌನ್ ಸಿಂಗುಲರ್ ಇದ್ದರೆ ವರ್ಬು ಕೂಡ ಸಿಂಗುಲರ್ ಆಗಿರಬೇಕು, ನೌನ್ ಪ್ಲೂರಲ್ ಇದ್ದರೆ ವರ್ಬು ಕೂಡ ಪ್ಲೂರಲ್ ಆಗಿರಬೇಕು. ಸರ್ ಈಗ ಇದು ನೀವೇ ಹೇಳ್ತಾ ಇದ್ದೀರಾ, ಇಲ್ಲಿ ಒನ್ ಆಫ್ ದ ಅಂತ ಫ್ರೇಸ್ ಬಂದಾಗ ಪ್ಲೂರಲ್ ನೌನ್ ಅಂತ ಯಾವಾಗಲೂ ಕೂಡ ಯೂಸ್ ಮಾಡಬೇಕು. ಅಂದರೆ ಇದು ಏನಾಗುತ್ತೆ ಸರ್, ಫ್ರೆಂಡ್ಸ್ ಅಂತ ಆಗತ್ತೆ. ಸೊ ಯಾವಾಗ ನೌನ್ ಪ್ಲೂರಲ್ ಇರುತ್ತೋ ವರ್ಬು ಕೂಡ ಏನಾಗಬೇಕು ಸರ್, ಪ್ಲೂರಲ್ ಯೂಸ್ ಆಗಬೇಕು. ಸರ್ ನೀವು ಹಂಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ಸಬ್ಜೆಕ್ಟ್ ಇರೋದು ಒನ್ ಇದೆ, ಸೊ ಇಲ್ಲಿ ನಾವು ವರ್ಬ್ ಯೂಸ್ ಮಾಡೋದು ಈ ಫ್ರೆಂಡ್ಸ್ ಇಂದ ಯೂಸ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ಈ ಯಾವುದು ಇದೆಯಲ್ಲ ಇದು ಸಿಂಗುಲರ್ ಇದೆ, ಅದ್ರಗೋಸ್ಕರ ನಾವು ಇಲ್ಲಿ ಈಸ್ ಅಂತಾನೆ ಯೂಸ್ ಮಾಡಬೇಕು. ಇದು 100% ಕರೆಕ್ಟ್ ಇದೆ. ಐ ಹೋಪ್ ಯು ಗೈಸ್ ಮಸ್ಟ್ ಹ್ಯಾವ್ ಅಂಡರ್ಸ್ಟುಡ್. ಯಾವಾಗಲೂ ಕೂಡ ಒನ್ ಆಫ್ ದ ಅಥವಾ ಒನ್ ಆಫ್ ಬಂತಂದರೆ ನಾವು ಯಾವ್ದು ಯೂಸ್ ಮಾಡಬೇಕು, ಪ್ಲೂರಲ್ ಯೂಸ್ ಮಾಡಿ. ಮತ್ತು ಅದರ ಜೊತೆಗೆ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡೋದು ಸಿಂಗುಲರ್ ಯೂಸ್ ಮಾಡಬೇಕು. ನೀಟಾಗಿ ಬರ್ಕೊಡ್ತೀನಿ, ಈಸಿಲಿ ಬರ್ಕೊಳ್ರಿ ನೋಟ್ಬುಕ್ಕಲ್ಲಿ ಬರ್ಕೊಂಡು. ಮತ್ತು ಅದಕ್ಕೆ ರಿವೈಸ್ ಮಾಡಿ, ಅದ್ರ ಮೇಲೆ ಎಷ್ಟಾಗತ್ತೆ ಸೆಂಟೆನ್ಸಸ್ ಬರ್ಕೊಳ್ಳೋಕೆ ಪ್ರಯತ್ನ ಮಾಡಿ. ನಿಮ್ಮಿಂದಾನೇ ಪ್ರಾಕ್ಟೀಸ್ ಮಾಡಿ. ಎಲ್ಲನೂ ಕೂಡ ನಾವು ಇಲ್ಲಿ ಪ್ರಾಕ್ಟೀಸ್ ಮಾಡ್ಸೋಕ್ಕೆ ಆಗಂಗಿಲ್ಲ, ಟೈಮ್ ಭಾಳ ಶಾರ್ಟ್ ಇರುತ್ತೋ. ಸೊ ಏನಿದೆ ಅಂತಂದರೆ ಇಲ್ಲಿ ನೋಡಿ, ಒನ್ ಆಫ್ ದ ಇದರ ಮುಂಚೆ ನಾವು ಏನಂತ ಬರೀಬೇಕು, ನೌನ್ ಏನಿರಬೇಕು, ಪ್ಲೂರಲ್ ಇರಬೇಕು. ಬಟ್ ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವ್ದು ಇರಬೇಕು, ಸಿಂಗುಲರ್ ಇರಬೇಕು. ಹೆಲ್ಪಿಂಗ್ ವರ್ಬ್ ಯಾವ್ದು ಇರಬೇಕು, ಸಿಂಗುಲರ್ ಇರಬೇಕು. ಐ ಹೋಪ್ ಯು ಗೈಸ್ ಮಸ್ಟ್ ಹ್ಯಾವ್ ಅಂಡರ್ಸ್ಟುಡ್. ಲೆಟ್ಸ್ ಮೂವ್ ಫಾರ್ವರ್ಡ್ ಟು ದ ಕ್ವೆಶ್ಚನ್ ನಂಬರ್ 9. ಏನಿದೆ ಅಂತಂದರೆ ಆಪ್ಷನ್ ನೋಡ್ಕೊಳ್ಳೋಣ ಏನಿದೆ. ಇದನ್ನು ಕೂಡ ಬಹಳ ಇಂಪಾರ್ಟೆಂಟ್ ಇದೆ. ಏನಿದೆ ನೋಡೋಣ. ಈದರ್ ಯು ಆರ್ ಶಿ ಹ್ಯಾವ್ ಸ್ಟೋಲನ್ ಮೈ ಪೆನ್. ಆಪ್ಷನ್ ಬಿ, ನೀದರ್ ದ ಟೀಚರ್ ನಾರ್ ದ ಸ್ಟೂಡೆಂಟ್ಸ್ ಈಸ್ ಪ್ರೆಸೆಂಟ್ ಇನ್ ದ ಕ್ಲಾಸ್. ಸರ್ ರೂಲ್ ಏನಿದೆ ಸರ್, ಕಾನ್ಸೆಪ್ಟ್ ಏನಿದೆ, ಸೆಂಟೆನ್ಸ್ ಕರೆಕ್ಟ್ ಇದೆಯಾ ತಪ್ಪಿದೆಯಾ, ಯಾವ್ದು ಕರೆಕ್ಟ್ ಇದೆ ಯಾವ್ದು ತಪ್ಪಿದೆ. ಇಲ್ಲಿ ನೋಡಿ, ಯಾವಾಗಲೂ ಕೂಡ ನೆನ್ಪಿಟ್ಕೊಳ್ಳಿ, ಇದರ್ ನಾಟ್ ಓನ್ಲಿ ಇದರ ಜೊತೆಗೆ ಏನು ಯೂಸ್ ಮಾಡ್ತೀವಿ, ಇದರ ಜೊತೆಗೆ ನಾರ್ ಯೂಸ್ ಮಾಡ್ತೀವಿ, ಮತ್ತು ಇದರ ಜೊತೆಗೆ ಆರ್ ಯೂಸ್ ಮಾಡ್ತೀವಿ, ಇದರ ಜೊತೆಗೆ ಬಟ್ ಆಲ್ಸೋ ಅಂತ ಯೂಸ್ ಮಾಡ್ತೀವಿ.
ಸೊ ಯಾವಾಗ ಈ ಥರ ಶಬ್ದ ಯೂಸ್ ಮಾಡ್ತೀವೋ ಅವಾಗ ಜಸ್ಟ್ ಅ ಮಿನಿಟ್ ಸ್ಪೇಸ್ ಸಿಗೋದಿಲ್ಲ ನನಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಸೊ ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಿದೆ ಸರ್? ಸಾರಿ, ಓಕೆ. ನೀದರ್ ಮತ್ತು ಇದರ್ ಆ್ಯಂಡ್ ನಾಟ್ ಓನ್ಲಿ. ಇದರ ಜೊತೆಗೆ ಏನು ಯೂಸ್ ಮಾಡ್ತೀವಿ? ನಾರ್ ಯೂಸ್ ಮಾಡ್ತೀವಿ. ಇದರ ಜೊತೆಗೆ ಏನು ಯೂಸ್ ಮಾಡ್ತೀವಿ ಅಂತಂದರೆ ಆರ್ ಯೂಸ್ ಮಾಡ್ತೀವಿ. ಮತ್ತು ಇದರ ಜೊತೆಗೆ ಏನು ಯೂಸ್ ಮಾಡ್ತೀವಿ ಅಂತಂದರೆ ಬಟ್ ಆಲ್ಸೋ. ಸೊ ಯಾವಾಗ ಈ ಥರ ನಾವು ಸೆಂಟೆನ್ಸಲ್ಲಿ ಯೂಸ್ ಮಾಡ್ತೀವಿ, ಇಲ್ಲಿ ನಾವು ಯೂಸ್ ಮಾಡೋದು, ಇಲ್ಲಿ ನಾವು ಒಂದು ಸಬ್ಜೆಕ್ಟ್ 1 ಯೂಸ್ ಮಾಡ್ತೀವಿ. ಇದು ಆಗಿದ್ಮೇಲೆ ನಾವು ಸಬ್ಜೆಕ್ಟ್ 2 ಯೂಸ್ ಮಾಡ್ತೀವಿ. ಸಬ್ಜೆಕ್ಟ್ 1, ಸಬ್ಜೆಕ್ಟ್ 2, ಸಬ್ಜೆಕ್ಟ್ 1, ಸಬ್ಜೆಕ್ಟ್ 2. ಎಮ್ ಐ ರೈಟ್? ಎಸ್. ಸಬ್ಜೆಕ್ಟ್ 1, ಸಬ್ಜೆಕ್ಟ್ 2. ಇಲ್ಲಿ ನೋಡಿ, ಇದರ್ ಇದೆ, ಸಬ್ಜೆಕ್ಟ್ 1. ಆರ್ ಇದೆ, ಆರ್ ಇದೆ, ಆರ್ ಆಗಿದ್ಮೇಲೆ ಸಬ್ಜೆಕ್ಟ್ 2. ನೀದರ್ ದ ಟೀಚರ್, ನೀದರ್ ಆಗಿದ್ಮೇಲೆ ದ ಟೀಚರ್ ಅಂದರೆ ಸಬ್ಜೆಕ್ಟ್ 1. ನಾರ್ ಆಗಿದ್ಮೇಲೆ ದ ಸ್ಟೂಡೆಂಟ್ ಅಂದರೆ ಸಬ್ಜೆಕ್ಟ್ 2. ಸೊ ಈಗ ನಾವು ವರ್ಬ್ ಯೂಸ್ ಮಾಡೋದು ಎದರ ಮುಖಾಂತರ ಯೂಸ್ ಮಾಡ್ತೀವಿ ಅಂತಂದರೆ ಅಕಾರ್ಡಿಂಗ್ ಟು ದ, ಇಲ್ಲೇನಿದೆ, ಇದರ್ ಯು ಆರ್ ಶಿ, ಅದರ ಜೊತೆಗೆ ಏನು ಯೂಸ್ ಮಾಡೀವಿ? ಹ್ಯಾವ್ ಯೂಸ್ ಮಾಡೀವಿ. ಸರ್ ಇದು ತಪ್ಪಿದೆ, ಇಲ್ಲೇನಿರಬೇಕು? ಹ್ಯಾಸ್ ಇರಬೇಕು. ಸರ್ ಯಾಕೆ ಹ್ಯಾಸ್ ಇರಬೇಕಂತಂದರೆ ಇಂಥ ಸಮಯದಲ್ಲಿ ವರ್ಬ್, ಯಾವ ವರ್ಬ್ ಹೆಂಗೆ ಯೂಸ್ ಮಾಡಬೇಕು? ಸರ್ ಇದು ವರ್ಬ್ ಫಸ್ಟ್ ಸಬ್ಜೆಕ್ಟಿಂದ ಯೂಸ್ ಮಾಡಬೇಕು ಅಥವಾ ಸೆಕೆಂಡ್ ಸಬ್ಜೆಕ್ಟಿಂದ ಯೂಸ್ ಮಾಡಬೇಕು? ಫಸ್ಟ್ ಪ್ಲೂರಲ್ ಇದೆ, ಸೆಕೆಂಡ್ ಸಿಂಗುಲರ್ ಇದೆ ಅಂದ್ರೆ ನಾವು ಫಸ್ಟಿಂದ ಯೂಸ್ ಮಾಡಿದರೆ ಪ್ಲೂರಲ್ ಯೂಸ್ ಮಾಡಬೇಕು, ಸೆಕೆಂಡಿಂದ ಯೂಸ್ ಮಾಡಿದರೆ ಸಿಂಗುಲರ್ ಯೂಸ್ ಮಾಡಬೇಕು. ಗ್ರಾಮೆಟಿಕಲಿ ಏನು ಯೂಸ್ ಮಾಡಬೇಕು ಸರ್? ಗ್ರಾಮೆಟಿಕಲಿ ಯು ಮಸ್ಟ್ ಫಾಲೋ ಸಬ್ಜೆಕ್ಟ್ 2. ವರ್ಬ್ ಈಸ್ ಆಲ್ವೇಸ್ ರಿಟರ್ನ್ ಅಕಾರ್ಡಿಂಗ್ ಟು ದ ಸಬ್ಜೆಕ್ಟ್ 2. ಸಬ್ಜೆಕ್ಟ್ 2 ಏನಿದೆ ಸರ್? ಸಿಂಗುಲರ್ ಇದೆ. ಸೊ ಅದಕ್ಕೋಸ್ಕರ ಸಬ್ಜೆಕ್ಟ್ 2 ಪ್ರಕಾರ ನಾವು ಏನಿಂತ ಯೂಸ್ ಮಾಡಬೇಕು? ಇಲ್ಲಿ ಸಿಂಗುಲರ್ ಏನು ಯೂಸ್ ಮಾಡಬೇಕು? ಹ್ಯಾಸ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಏನಿದೆ ಸರ್? ದ ಟೀಚರ್, ಸಬ್ಜೆಕ್ಟ್ 1. ದ ಸ್ಟೂಡೆಂಟ್ಸ್, ಸರ್ ವರ್ಬ್ ಯಾವುದಿದೆ? ಸಿಂಗುಲರ್ ಇದೆ. ಬಟ್ ನಮ್ದು ರೂಲ್ ಏನಿದೆ? ಈ ಥರ ಬಂದಾಗ ನಾವು ವರ್ಬ್ ಎದರ ಪ್ರಕಾರ ಫಾಲೋ ಅಪ್ ಮಾಡ್ಬೇಕಂತಂದ್ರೆ ಅಕಾರ್ಡಿಂಗ್ ಟು ಸಬ್ಜೆಕ್ಟ್ 2. ಸಬ್ಜೆಕ್ಟ್ 2 ಏನಿದೆ? ಪ್ಲೂರಲ್ ಇದೆ. ವರ್ಬ್ ಯಾವುದಿದೆ? ಸಿಂಗುಲರ್ ಇದೆ. ಅಂದರೆ ಇಲ್ಲಿ ಏನು ಇರಬೇಕು ಸರ್? ದಿಸ್ ಮಸ್ಟ್ ಬಿ ಆರ್. ಲೆಟ್ಸ್ ಮೂವ್ ಫಾರ್ವರ್ಡ್ ಟು ದ ಕ್ವೆಶನ್ ನಂಬರ್ 10. ಕ್ವೆಶನ್ ನಂಬರ್ 10 ಇದೆ ಅಂತಂದರೆ ಆಪ್ಷನ್ ನೋಡ್ಕೊಳ್ಳೋಣ ಫಸ್ಟ್. ಹಾಂ, ಇದು ಭಾಳ ಇಂಪಾರ್ಟೆಂಟ್. ಎಲ್ಲರೂ ತಪ್ಪು ಮಾಡ್ತಾರೆ. ಯಾ ಎಕ್ಸ್ಪರ್ಟು ಕೂಡ ನೋಡ್ರಿ, ಅವರು ಕೂಡ ತಪ್ಪು ಮಾಡ್ತಾರೆ. ಅಷ್ಟು ಡಿಫಿಕಲ್ಟ್ ಇಲ್ಲ, ಬಟ್ ಯಾರೂ ಅಷ್ಟು ಡೀಪಾಗಿ ಹೇಳೋದಿಲ್ಲ. ಯಾವ ಇನ್ಸ್ಟಿಟ್ಯೂಟಿಗೆ ಹೋಗ್ಬಿಡ್ರಿ, ಯಾವ ಪ್ಲಾಟ್ಫಾರ್ಮ್ ಫಾಲೋ ಮಾಡಿರಿ, ಯಾವ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿರಿ, ಬಟ್ ಕಾನ್ಸೆಪ್ಟ್ ಏನಿಲ್ಲ, ಭಾಳ ಈಸಿ ಐತಿ. ಬಟ್ ಯಾರು ಹೇಳಂಗಿಲ್ಲ. ಯಾಕೆ ಹೇಳಂಗಿಲ್ಲ? ಅಷ್ಟು ಡೀಪಾಗಿ ಯಾರು ನೋಡೋದಿಲ್ಲ. ಸುಮ್ಮನೆ ಪ್ರಿಪರೇಷನ್ ಮಾಡ್ಕೊಂಡು ಬಂದಿರ್ತಾರೆ, ಹೇಳ್ಬಿಡ್ತಾರೆ. ಹಾಂ, ನಾಳೆ ಅದು ಕ್ಲಾಸ್ ತೊಗೋಬೇಕು, ಹಾಂ ಪ್ರಿಪೇರ್ ಮಾಡಿ ಹೇಳ್ಬಿಡಿ. ಬಟ್ ನಾನೇನು ಹೇಳ್ತೀನಿ ಅದು ಕೇಳ್ಕೊಳ್ಳಿ. ಎಷ್ಟು ಇಂಪಾರ್ಟೆಂಟ್ ಇದೆ ಅಂತಂದರೆ ಭಾಳ ಹೆಲ್ಪ್ ಆಗುತ್ತೆ. ಐ ಹೋಪ್ ನಾನು ಯಾವ ಥರ ಫಸ್ಟ್ ಕ್ವೆಶನಿಂದ 9ನೇ ಕ್ವೆಶನ್ವರೆಗೂ ಡಿಸ್ಕಸ್ ಮಾಡೀನಿ, ನಿಮಗೋಸ್ಕರ ಭಾಳ ಒಂಥರ ಏನಿದು ಸರಿ ಹೇಳ್ತಾ ಇದ್ದಾರೆ, ನಾವು ಈ ಥರ ಯೋಚನೆ ಮಾಡಿರಲ್ಲ, ಆ ಥರ ನಿಮಗೆ ಅನಿಸಿರಬಹುದು. ಮೇ ಬಿ ಅನಿಸುತ್ತೆ ಅಂತ ನಾನು ಅನ್ಕೋತೀನಿ. ಬಟ್ ಇದೂ ಕೂಡ ಸೇಮ್ ಇದೆ, ಭಾಳ ಟ್ವಿಸ್ಟ್ ಇದೆ. ನೋಡಕ್ಕೆ ಈಸಿ ಕಾಣ್ತಾ ಇದೆ, ಟ್ವಿಸ್ಟ್ ಇದೆ. ಏನಿದೆ ಅಂತಂದರೆ ಆಪ್ಷನ್ ನೋಡಿ, ಆಪ್ಷನ್ ಎ, ಎವ್ರಿ ಒನ್ ಈಸ್ ಟೇಕಿಂಗ್ ಕೇರ್ ಆಫ್ ದೇರ್ ಫ್ಯಾಮಿಲಿ. ಆಪ್ಷನ್ ಬಿ, ಇಫ್ ಎನಿ ಒನ್ ಹ್ಯಾಸ್ ಬರಬೇಕಾ ಅಥವಾ ಹ್ಯಾವ್ ಬರಬೇಕು. ನಾಟ್ ಫಿನಿಶ್ಡ್ ದೇರ್ ವರ್ಕ್, ದೇ ಕ್ಯಾನ್ ಫಿನಿಶ್ ಇಟ್ ನಾವು. ಸರ್ ಏನು ಬರಬಹುದು ಸರ್, ಎಲ್ಲಿ ಮಿಸ್ ಆಗ್ತಾ ಇರ್ಬೋದು ಸರ್? ಫಸ್ಟ್ ನಾನು ಡಿಸ್ಕಸ್ ಮಾಡ್ತೀನಿ, ರೂಲ್ ಏನಿದೆ ಅಂತ ಡಿಸ್ಕಸ್ ಮಾಡ್ತೀನಿ. ಯಾವಾಗಲೂ ಕೂಡ ಎವ್ರಿ ಒನ್, ಎನಿ ಒನ್, ಎವ್ರಿಬಡಿ, ಸಂಬಡಿ, ಸಮ್ವನ್. ಇನ್ನು ಕೆಲವೊಂದು ಶಬ್ದ ಅದಾವ್ರಿ, ಯಾವಾಗ ನಾವು ಇದ್ರ ಬಗ್ಗೆ ಪ್ರಣವನ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಅವಾಗ ಹೇಳ್ಕೊಡ್ತೀನಿ. ಬಟ್ ಈ ಜಸ್ಟ್ MCQಗೋಸ್ಕರ ಏನು ಹೇಳ್ತಾ ಇದ್ದೀನಿ, ಯಾವಾಗಲೂ ಕೂಡ ಈ ಥರ ಶಬ್ದ ನಾವು ಸಬ್ಜೆಕ್ಟ್ ಅಂತ ಯೂಸ್ ಮಾಡ್ತೀವಿ ಅಂತಂದರೆ, ಯಾವಾಗಲೂ ಕೂಡ ಈ ಥರ ಶಬ್ದ ನಾವು ಸಬ್ಜೆಕ್ಟ್ ಅಂತ ಯೂಸ್ ಮಾಡ್ತೀವಿ ಅಂತಂದರೆ ಅದರ ಜೊತೆಗೆ ನಾವು ಪ್ರಣವನ್ ಯಾವ್ದು ಯೂಸ್ ಮಾಡ್ತೀವಿ ಅಂತಂದರೆ, ಸರಿ ಇಲ್ಲಿ ನೋಡಿ ಒಂದು ಹೇಳ್ತೀನಿ. ಈಗ ನೋಡ್ರಿ, ಹೀ ಈಸ್ taking care of his family. He is taking care of his family. ಸರ್ he ಇದೆ, ಅದಕ್ಕೋಸ್ಕರ he is ಅಂತ ಬರ್ದಿದ್ದೀನಿ. ಪ್ರಣವನ್ ಯಾವುದಿದೆ ಸರ್? he ಇದೆ.
ಇದರದ್ದು adjective pronoun ಏನಾಗುತ್ತೆ ಸರ್ ಹೀಸ್ ಅಂತ ಆಗುತ್ತೆ. ಅಂದ್ರೆ ಎವ್ರಿ ಒನ್ ಅಂತ ಬಂದಾಗ ಇಲ್ಲಿ ಏನು ಯೂಸ್ ಮಾಡಿವಿ ನೋಡಿ, ಹಿ ಈಸ್ ಟೇಕಿಂಗ್ ಎವ್ರಿ ಒನ್ ಈಸ್ ಟೇಕಿಂಗ್ ಕೇರ್ ಆಫ್ ದೇರ್ ಅಂತ ಯೂಸ್ ಮಾಡಿವಿ. ಬಟ್ ಅಲ್ಲಿ ದೇರ್ ಏನಿದೆ ತಪ್ಪಿದೆ. ಸೆಕೆಂಡ್ ಸೆಂಟೆನ್ಸ್ ಒಳಗ ಇಫ್ ಎನಿ ಒನ್ ಫಿನಿಶ್ಡ್ ದೇರ್ ಅಂತ ಇದೆ. ಸರ್ ಈ ಥರ ದೇರ್ ಯೂಸ್ ಮಾಡೋದು ತಪ್ಪಾಗತ್ತೆ ಸರ್. ಏನು ಯೂಸ್ ಮಾಡಬೇಕು? ಈ ಥರ ಶಬ್ದ ನಾವು ಯಾವಾಗಲೂ ಕೂಡ ಯೂಸ್ ಮಾಡಿದಾಗ ಕರೆಕ್ಟ್ ನೆನ್ಪಿಟ್ಕೊಳ್ರಿ. ಯಾವಾಗ ನಾವು ಎವ್ರಿ ಒನ್, ಎನಿ ಒನ್, ಎವ್ರಿಬಡಿ, ಸಂಬಡಿ, ಸಮ್ ಒನ್, ನೋ ಒನ್ ಯೂಸ್ ಮಾಡಿದಾಗ ಪ್ರಣವ್ ಯಾವ್ದು ಯೂಸ್ ಮಾಡ್ಬೇಕು ಸರ್? ಪ್ರಣವ್ ಯಾವ್ದು ಯೂಸ್ ಮಾಡ್ಬೇಕು? ಕಂಪಲ್ಸರಿ ವಿ ಮಸ್ಟ್ ಯೂಸ್ ಹಿಸ್ ಅಂತ ಯೂಸ್ ಮಾಡಬೇಕು. ದೇರ್ ಅಂತ ಬರೋದಿಲ್ಲ ಸರ್. ಎವ್ರಿ ಒನ್ಗೋಸ್ಕರ ದೇರ್ ಅಂತ ಬರೋದಿಲ್ಲ. ಏನು ಯೂಸ್ ಮಾಡಬೇಕು? ಹೀಸ್ ಅಂತ ಯೂಸ್ ಮಾಡಬೇಕು. ಸಿಮಿಲರ್ಲಿ ಇಫ್ ಎನಿ ಒನ್ಗೋಸ್ಕರ ಏನು ಯೂಸ್ ಮಾಡಬೇಕು? ಹೀಸ್ ಅಂತ ಯೂಸ್ ಮಾಡಬೇಕು. ಮತ್ತು ಇಲ್ಲಿ ದೇರ್ ಅಂತ ಯೂಸ್ ಮಾಡಕ್ಕೆ ಬರೋದಿಲ್ಲ. ಇಲ್ಲಿ ಏನು ಯೂಸ್ ಮಾಡಬೇಕು? ಹೀಸ್ ಅಂತ ಯೂಸ್ ಮಾಡಬೇಕು. ಇಫ್ ಮತ್ತು ಸರ್ ಇದ್ರೊಳಗೆ ಯಾವ್ದು ಯೂಸ್ ಮಾಡ್ಬೇಕು ಸರ್? ಇವೆಲ್ಲ ಏನಾದವ್ರಿ ಸಬ್ಜೆಕ್ಟ್ ಎಲ್ಲ ಸಿಂಗುಲರ್ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಸಬ್ಜೆಕ್ಟ್ಸ್ ಎಲ್ಲ ನಾವು ಸಿಂಗುಲರ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದಕ್ಕೋಸ್ಕರ ಇಲ್ಲಿ ನಾವು ಹೆಲ್ಪಿಂಗ್ ಹೋಗು ಬಳಸೋದು ಸಿಂಗುಲರೇ ಬಳಸ್ತೀವಿ. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಇದು ಬರ್ಕೊಳ್ರಿ, ಇಲ್ಲ ಇಲ್ಲಿ ನೀಟಾಗಿ ಹೇಳ್ಕೊಡ್ತೀನಿ. ಜಸ್ಟ್ ಅ ಮಿನಿಟ್. ಓಕೆ ವೇಟ್, ಇಲ್ಲಿ ಬರೀತೀನಿ, ಕರೆಕ್ಟ್ ಬರ್ಕೊಂಡು ಬಿಡ್ರಿ. ಎವ್ರಿ ಒನ್, ಎನಿ ಒನ್, ಸಮ್ ಒನ್, ಸಂಬಡಿ, ಈ ಥರ ಶಬ್ದ ಬಂದಾಗ ಇನ್ನೂ ಶಬ್ದ ಅದಾವ್ರಿ. ಫ್ಯೂಚರ್ ಕ್ಲಾಸಸ್ಸಲ್ಲಿ ಹೇಳ್ತೀನಿ. ಈಗ MCQ ಪ್ರಕಾರ ಜಸ್ಟ್ ಇವೆಲ್ಲ ಏನಿದೆ, ಫಸ್ಟ್ ಆಫ್ ಆಲ್ ದೀಸ್ ಆರ್ ದಿ ಪ್ರನೌನ್ಸ್. ಈ ಪ್ರನೌನ್ಸ್ ಏನಿದಾವ್ರಿ, ಫಸ್ಟ್ ದೀಸ್ ಆರ್ ನೋನ್ ಆಸ್ ದಿ ಸಿಂಗುಲರ್. ಯಾವಾಗ ಪ್ರನೌನ್ಸ್ ಸಿಂಗುಲರ್ ಇರುತ್ತೋ ಅವಾಗ ನಾವು ವರ್ಬ್ ಫಾಲೋ ಮಾಡೋದು, ವರ್ಬ್ ಯಾವ್ದು ಫಾಲೋ ಮಾಡ್ತೀವಿ ಅಂತಂದರೆ ಸಿಂಗುಲರ್ ವರ್ಬ್. ಮತ್ತು ಪ್ರನೌನ್ ಯಾವ್ದು ಯೂಸ್ ಮಾಡ್ತೀವಿ ಅಂತಂದ್ರೆ ಅದು ನಾವು ಹೀಸ್ ಅಂತ ಯೂಸ್ ಮಾಡ್ತೀವಿ. ಬರ್ಕೊಂಡ್ಬಿಡ್ರಿ. ಎಸ್, ಪ್ಲೀಸ್ ನೋಟ್ ಇಟ್ ಡೌನ್. ಓಕೆ, ಸೊ ಕ್ವೆಶನ್ ನಂಬರ್ 11 ನೋಡೋಣ ಏನಿದೆ ಅಂತ. ಆಪ್ಷನ್ ಏನಿದೆ, ವಾಟ್ ಆರ್ ದ ಆಪ್ಷನ್ಸ್? ಒನ್ ಹ್ಯಾಸ್ ಇದು ಭಾಳ ಇಂಪಾರ್ಟೆಂಟ್ ಐತಿ. ನೀವು ಕನ್ಫ್ಯೂಸ್ ಆಗಿಬಿಡ್ತೀರ. ಯಾವತ್ತೂ ಕೂಡ ಈ ಕಾನ್ಸೆಪ್ಟ್ ನೀವು ಕೇಳೇ ಇಲ್ಲ. ನೀವು ಮೇ ಬಿ ಭಾಳಷ್ಟು ಯೂಟ್ಯೂಬ್ ಚಾನಲ್ ಮೇಲೆ ವಿಡಿಯೋಸ್ ನೋಡಿರ್ಬೋದು, ಭಾಳಷ್ಟು ಇನ್ಸ್ಟಿಟ್ಯೂಷನಿಗೆ ಹೋಗಿರ್ಬೋದು, ಬಟ್ ಇದು ಯಾರೂ ಹೇಳಿಲ್ಲ ನಿಮಗೆ. ನಾನು ಚಾಲೆಂಜ್ ಮಾಡ್ತೀನಿ. ಬಿಕಾಸ್ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇದರಿಂದ ಕ್ವೆಶನ್ 100% ಬರುತ್ತೆ. ಸರ್ ಏನಿದೆ? ಎಸ್, ಒನ್ ಹ್ಯಾಸ್ ಟು ಬಿ ರೆಸ್ಪಾನ್ಸಿಬಲ್ ಫಾರ್ ಹೀಸ್ ಮಿಸ್ಟೇಕ್ಸ್. ಒನ್ ಹ್ಯಾಸ್ ಟು ಫಿನಿಶ್ ಹೀಸ್ ವರ್ಕ್ ಬೈ ಹಿಮ್ಸೆಲ್ಫ್. ಸರ್ ಈಗ ಜಸ್ಟ್ ಬಿಫೋರ್ ನೀವು ಏನು ಡಿಸ್ಕಸ್ ಮಾಡ್ತಾ ಇದ್ದೀರಿ, ನೀವು ಕೇಳೋದು ಸರ್ ಎವ್ರಿ ಒನ್, ಎನಿ ಒನ್, ಸಮ್ ಒನ್ ಈ ಥರ ಶಬ್ದ ಬಂದಾಗ ಹೀಸ್ ಅಂತ ಯೂಸ್ ಮಾಡ್ಬೇಕಂತ ನೀವು ಹೇಳ್ತಾ ಇದ್ದೀರಿ. ಎಸ್ ಹೇಳಿದ್ದೆ, ಬರ್ಕೊಂಡ್ರಿ, ನೀಟಾಗಿ ಬರ್ಕೊಂಡು ಬಿಡ್ರಿ. ಈಗ ನೋಡಿ ಏನಾಗುತ್ತೆ ಅಂದರೆ, ಯಾವಾಗ ಒನ್ ಅಂತ ಸಬ್ಜೆಕ್ಟ್ ಅಂತ ಯೂಸ್ ಮಾಡ್ತೀವಿ, ಇವು ಫಸ್ಟ್ ಆಫ್ ಆಲ್ ತಪ್ಪಿದೆ. ಯಾಕೆ ತಪ್ಪಿದೆ? ರೂಲ್ ಹೇಳ್ತೀವಿ. ಒನ್ ಹ್ಯಾಸ್ ಟು ಬಿ ರೆಸ್ಪಾನ್ಸಿಬಲ್ ಫಾರ್ ಹೀಸ್ ಫ್ಯಾಮಿಲಿ. ಹಾಂ, ಇದರಿಗೋಸ್ಕರ ಹೀಸ್ ಯೂಸ್ ಮಾಡ್ತೀವಿ, ಕರೆಕ್ಟ್ ಇದೆ. ಬಟ್ ಯಾವಾಗ ಒನ್ ಅಂತ ಸಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ, ಜಸ್ಟ್ ಅ ಮಿನಿಟ್. ಯಾವಾಗ ಒನ್ ಅಂತ ಸಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ, ಇದು ಫಸ್ಟ್ ಆಫ್ ಆಲ್ ನಾವು ಸಿಂಗುಲರ್ ಇರತ್, ದಿಸ್ ಇಸ್ ಸಿಂಗುಲರ್. ಮತ್ತು ಇದರದ್ದು ಅಡ್ಜೆಕ್ಟಿವ್ ಪ್ರನೌನ್ ಏನಾಗತ್ತಂದ್ರೆ, ಅಡ್ಜೆಕ್ಟಿವ್ ಪ್ರನೌನ್ ಜಸ್ಟ್ ಅ ಮಿನಿಟ್. ಅಡ್ಜೆಕ್ಟಿವ್ ಪ್ರನೌನ್ ಏನಾಗತ್ತಂದ್ರೆ ಒನ್ಸ್. ಅಡ್ಜೆಕ್ಟಿವ್ ಪ್ರನೌನ್ ಒನ್ಸ್, ಬಟ್ ಇಲ್ಲಿ ಯೂಸ್ ಮಾಡಿದ್ದು ಹೀಸ್ ಅಂತ ಯೂಸ್ ಮಾಡಿವಿ. ಒನ್ ಹ್ಯಾಸ್ ಟು ಬಿ ರೆಸ್ಪಾನ್ಸಿಬಲ್ ಫಾರ್ ಹೀಸ್ ಫ್ಯಾಮಿಲಿ ಆಗೋದಿಲ್ಲ, ಹೀಸ್ ಮಿಸ್ಟೇಕ್ಸ್ ಆಗೋದಿಲ್ಲ. ಒನ್ ಹ್ಯಾಸ್ ಟು ಬಿ ರೆಸ್ಪಾನ್ಸಿಬಲ್ ಫಾರ್ ಏನಾಗಬೇಕ್ರಿ? ಒನ್ಸ್ ಮಿಸ್ಟೇಕ್ಸ್. ಒನ್ ಹ್ಯಾಸ್ ಟು ಬಿ ರೆಸ್ಪಾನ್ಸಿಬಲ್ ಫಾರ್ ಒನ್ಸ್ ಮಿಸ್ಟೇಕ್. ಎಡ್ಜೆಕ್ಟಿವ್ ಪ್ರನೌನ್ ಯಾವಾಗಲೂ ಕೂಡ ಸಬ್ಜೆಕ್ಟ್ ಏನಿದೆ, ಯಾವ ಪ್ರನೌನ್ ಇದೆ ಅದರ ಬೇಸ್ನ ಯೂಸ್ ಮಾಡ್ತೀವಿ. ಅಕಸ್ಮಾತ್ ಐ ಮಸ್ಟ್ ಬಿ ರೆಸ್ಪಾನ್ಸಿಬಲ್ ಫಾರ್ ಮೈ ಮಿಸ್ಟೇಕ್, ಯು ಮಸ್ಟ್ ಬಿ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಮಿಸ್ಟೇಕ್, ಶಿ ಮಸ್ಟ್ ಬಿ ರೆಸ್ಪಾನ್ಸಿಬಲ್ ಫಾರ್ ಹರ್ ಮಿಸ್ಟೇಕ್, ಹರ್. ಸೊ ಇದೇ ಪ್ರಕಾರ ಒನ್ ಮಸ್ಟ್ ಬಿ ರೆಸ್ಪಾನ್ಸಿಬಲ್ ಫಾರ್ ಒನ್ಸ್ ಮಿಸ್ಟೇಕ್. ಯಾವಾಗ ಈ ಶಬ್ದ ಒನ್ ನಾವು
ಒಂದು ಸಬ್ಜೆಕ್ಟ್ ಅಂತ ಯೂಸ್ ಮಾಡ್ತೀವಿ. ಯಾವಾಗ ಈ ಶಬ್ದ ಒಂದು ನಾವು ಯಾವಾಗ ಸಬ್ಜೆಕ್ಟ್ ಆಸ್ ಅ ಸಬ್ಜೆಕ್ಟ್, ಹಾಂ ಇಲ್ಲಿ ಬರ್ಕೊಳ್ರಿ, ಯಾವಾಗ ಈ ಶಬ್ದ ನಾವು ಆಸ್ ಅ ಸಬ್ಜೆಕ್ಟ್ ಅಂತ ಯೂಸ್ ಮಾಡ್ತೀವಿ ಆವಾಗ ಇದು ಸಿಂಗುಲರ್ ಆಗಿರೋ ಅಡ್ಜೆಕ್ಟಿವ್ ಪ್ರೊನೌನ್ ಯೂಸ್ ಮಾಡೋದು ಒನ್ಸ್ ಅಂತ ಯೂಸ್ ಮಾಡ್ತೀವಿ. ಮತ್ತು ಯಾವುದು ರಿಫ್ಲೆಕ್ಸಿವ್ ಪ್ರೊನೌನ್ ಯೂಸ್ ಮಾಡೋದು ಏನು ಯೂಸ್ ಮಾಡ್ತೀವಿ ಅಂತಂದ್ರೆ ರಿಫ್ಲೆಕ್ಸಿವ್ ಪ್ರೊನೌನ್ ಯಾವ್ದು ಯೂಸ್ ಮಾಡ್ತೀವಿ, ಒನ್ ಸೆಲ್ಫ್ ಅಂತ ಯೂಸ್ ಮಾಡ್ತೀವಿ. ಒನ್ ಸೆಲ್ಫ್ ಇಲ್ಲಿ ನೋಡಿ ಏನು ಬರ್ತೀವಿ, ಹಿಮ್ಸೆಲ್ಫ್ ಅಂತ ಬರ್ತೀವಿ. ಬಟ್ ಹಿಮ್ಸೆಲ್ಫ್ ತಪ್ಪಾಗತ್ತೆ. ಸರ್ ಏನು ಕರೆಕ್ಟ್ ಆಗತ್ತೆ ಅಂತಂದ್ರೆ ಇಲ್ಲಿ ನಾವೇನು ಬರೀಬೇಕು, ಒನ್ ಹ್ಯಾಸ್ ಟು ಫಿನಿಶ್ ಹಿಸ್ ವರ್ಕ್ ಬೈ ಒನ್ ಸೆಲ್ಫ್, ನಾಟ್ ಹಿಮ್ಸೆಲ್ಫ್. ಏನು ಬರ್ಬೇಕು ಸರ್ ಇಲ್ಲಿ, ಒನ್ ಸೆಲ್ಫ್ ಅಂತ ಬರಬೇಕು. ಅಂದರೆ ಏನಿದೆ ಅಂದರೆ ಇದು ಬರ್ಕೊಳ್ಳಿ, ದಿಸ್ ಈಸ್ ರೈಟ್ ಆ್ಯಂಡ್ ದಿಸ್ ಸೆಂಟೆನ್ಸಸ್ ಆರ್ ದಿಸ್. ಸೊ ಈ ಥರ ಬರಿಬೇಕು. ಯಾವಾಗಲೂ ಕೂಡ ಸಬ್ಜೆಕ್ಟ್ ಏನಿದೆ ಅದರ ಪ್ರಕಾರ ಒಂದು ಸೆಂಟೆನ್ಸಲ್ಲಿ ನಾವು ಪ್ರೊನೌನ್ಸನ್ನು ಯೂಸ್ ಮಾಡ್ತೀವಿ. ಯಾವಾಗ ಭೀ ಏನು ಸಬ್ಜೆಕ್ಟ್ ಇದೆ ಅದರ ಬೇಸ್ ಮೇಲೆ ನಾವು ಪ್ರೊನೌನ್ಸ್ ಯೂಸ್ ಮಾಡ್ತೀವಿ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇವೆಲ್ಲ ಬರ್ಕೊಂಡು ಬಿಡ್ರಿ, ಭಾಳ ಈಸಿ ಇತ್ತು. ಬಟ್ ಯಾರೂ ಕೂಡ ಹೇಳ್ಕೊಟ್ಟಿಲ್ಲ ಇಲ್ಲಿವರೆಗೂ. ಯಾವಾಗ ಇದರ ಮೇಲೆ ಒಂದು 50-50 ಕ್ವೆಶನ್ಸ್ ತೆಗೀರಿ, ಹೊಸ ಹೊಸ ಒಂದು ಏನಿದೆ ಎಷ್ಟಾಗತ್ತಷ್ಟು ಪ್ರಶ್ನೆಗಳನ್ನ ತೆಗೆದು ಅದ್ರ ಮೇಲೆ ಬರೀರಿ. ನಾಳೆ ನಿಮ್ದು ಹೋಮ್ವರ್ಕ್ ಏನಿರುತ್ತೆ ಅಂತಂದರೆ ಅಟ್ಲೀಸ್ಟ್ ಒಂದು 50 ಸೆಂಟೆನ್ಸಸ್ಗಳು ಇದ್ರ ಬೇಸ್ ಮೇಲೆ ಬರ್ದು ತೋರಿಸ್ಬೇಕು. ಸೊ ನೋಡೋಣ ಕ್ವೆಶನ್ ನಂಬರ್ 12 ಏನಿದೆ ಅಂತಂದರೆ, ಎಸ್ ಕಮಾನ್. ಹಾಂ, ಇದನ್ನು ಕೂಡ ಭಾಳ ಇಂಪಾರ್ಟೆಂಟ್. ಫಸ್ಟ್ ಓದ್ಕೊಳ್ಳೋಣ. ಆಪ್ಷನ್ ಏನಿದೆ, ಡೋಂಟ್ ಗೋ ಎನಿವೇರ್ ಅಂಟಿಲ್ ಐ ಡು ನಾಟ್ ರಿಟರ್ನ್. ಆಪ್ಷನ್ ಬಿ ಏನಿದೆ, ಯು ವಿಲ್ ನಾಟ್ ಪಾಸ್ ದ ಎಕ್ಸಾಮ್ ಅನ್ಲೆಸ್ ಯು ಡು ನಾಟ್ ವರ್ಕ್ ಹಾರ್ಡ್. ಸರ್ ಆಲ್ಮೋಸ್ಟ್ ಈ ಶಬ್ದ ನಿಮಗೆ ಕರೆಕ್ಟ್ ಅನ್ನಿಸ್ತಾ ಇದೆ. ಹಾಂ, ನಾನು ಒಪ್ಕೊಳ್ತೀನಿ, ಈ ಸೆಂಟೆನ್ಸ್ ನಿಮಗೆ ಕರೆಕ್ಟ್ ಅನ್ನಿಸ್ತಾ ಇದೆ. ಬಟ್ ಇದು ಕರೆಕ್ಟ್ ಇಲ್ಲ. ಯಾಕಿಲ್ಲ ಸರ್, ನಾನು ಹೇಳ್ಕೊಡ್ತೀನಿ ಯಾಕಿಲ್ಲ ಅಂತಂದರೆ ಇಲ್ಲಿ ನೋಡಿ, ರೂಲ್ ಎದರ್ದಿದೆ, ಅಂಟಿಲ್ ಮತ್ತು ಅನ್ಲೆಸ್. ಯಾವಾಗ ನಾವು ಸೆಂಟೆನ್ಸಲ್ಲಿ ಯೂಸ್ ಮಾಡ್ತೀವಿ ಅಂಟಿಲ್ ಅನ್ನೋದು ಕರೆಕ್ಟ್ ಕೇಳ್ಕೊಡ್ರಿ, ತಪ್ಪು ಮಾಡೋಕೆ ಹೋಗ್ಬೇಡ್ರಿ ನೆಕ್ಸ್ಟ್ ಟೈಮ್. ಅದು ಯಾವಾಗ ನಾವು ಅಂಟಿಲ್ ಮತ್ತು ಅನ್ಲೆಸ್ ಯೂಸ್ ಮಾಡ್ತೀವಿ ಇದರ ಜೊತೆಗೆ ನಾವು ನೆಗೆಟಿವ್ ಫಾರ್ಮ್ ಯಾವಾಗಲೂ ಕೂಡ ಯೂಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಬಟ್ ಇಲ್ಲೇನಾಗಿದೆ ಸರ್, ಅಂಟಿಲ್ ಅಂತ ಯೂಸ್ ಮಾಡೀವಿ. ಓಕೆ ಸರ್, ಅಂಟಿಲ್ ಅಂತ ಯೂಸ್ ಮಾಡಿ, ಎಸ್ ಸರ್ ಮಾಡಿ ಅಂಟಿಲ್ ಅಂತ ಯೂಸ್. ಅದರ ಜೊತೆಗೆ ನೆಕ್ಸ್ಟ್ ಏನಿದೆ ನೋಡಿ, ಅಂಟಿಲ್ ಆಗಿದ್ಮೇಲೆ ನಾಟ್ ಅಂತ ಯೂಸ್ ಮಾಡೀವಿ. ಸೊ ಅಂಟಿಲ್ ಆಗಿದ್ಮೇಲೆ ಯಾವಾಗಲೂ ಕೂಡ ನಾಟ್ ಅಂತ ಯೂಸ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ದ್ಯಾಟ್ ಸೆಂಟೆನ್ಸ್ ಮಸ್ಟ್ ಬಿ ಅ ಪಾಸಿಟಿವ್ ಸೆಂಟೆನ್ಸ್. ದ್ಯಾಟ್ ಸೆಂಟೆನ್ಸ್ ಮಸ್ಟ್ ಬಿ ಅ ಪಾಸಿಟಿವ್ ಸೆಂಟೆನ್ಸ್. ಓಕೆ, ಸೊ ಅಂಟಿಲ್ ಆಗಿದ್ಮೇಲೆ ನೆಗೆಟಿವ್ ಯೂಸ್ ಮಾಡೋಕ್ಕಾಗಲ್ಲ, ಅನ್ಲೆಸ್ ಆಗಿದ್ಮೇಲೂ ಕೂಡ ನೆಗೆಟಿವ್ ಯೂಸ್ ಮಾಡೋಕ್ಕಾಗಲ್ಲ. ಸೊ ಆಪ್ಷನ್ ಬಿ ಅಲ್ಲಿ ಏನಿದೆ, ಯು ವಿಲ್ ನಾಟ್ ಪಾಸ್ ದ ಎಕ್ಸಾಮ್ ಅನ್ಲೆಸ್ ಶಬ್ದ ಇದೆ. ಅನ್ಲೆಸ್ ಆಗಿದ್ಮೇಲೆ ಒಂದು ಸೆಂಟೆನ್ಸ್ ಇದೆ, ಯಾವುದಿದೆ, ಯು ಡು ನಾಟ್ ವರ್ಕ್ ಹಾರ್ಡ್. ಎಲ್ಲವರೆಗೂ ನೀವು ಕಠಿಣ ಕೆಲಸ ಮಾಡೋದಿಲ್ಲ. ಸೊ ಇಲ್ಲಿ ನಾಟ್ ಅಂತ ಬರಬಾರ್ದು, ಈ ಸೆಂಟೆನ್ಸ್ ಯಾವ್ದು ಇರಬೇಕು, ಪಾಸಿಟಿವ್ ಇರಬೇಕು. ಐ ಹೋಪ್ ಯು ಅಂಡರ್ಸ್ಟುಡ್. ಅನ್ಲೆಟ್ ಮತ್ತು ಅಂಟಿಲ್ ಜೊತೆಗೆ ನೆಗೆಟಿವ್ ಸೆಂಟೆನ್ಸ್ ಯೂಸ್ ಆಗೋದಿಲ್ಲ. ಯಾವ್ದು ಯೂಸ್ ಮಾಡ್ತೀವಿ, ಪಾಸಿಟಿವ್ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಇರಬೇಕು, ಯು ವರ್ಕ್ ಹಾರ್ಡ್ ಅಂತ ಅಷ್ಟೇ ಇರಬೇಕು. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಸೊ ವಿತೌಟ್ ವೇಸ್ಟಿಂಗ್ ಯುವರ್ ಟೈಮ್, ಲೆಟ್ಸ್ ಮೂವ್ ಫಾರ್ವರ್ಡ್ ಟು ದ ನೆಕ್ಸ್ಟ್ ಕ್ವೆಶನ್. ಸರ್ ಕ್ವೆಶನ್ ಏನಿದೆ ಅಂತಂದ್ರೆ ನೋಡೋಣ, ಕ್ವೆಶನ್ ನಂಬರ್ 13 ಆ್ಯಂಡ್ ದಿಸ್ ಇಸ್ ದ ಲಾಸ್ಟ್ ಕ್ವೆಶನ್ ಆಫ್ ಟುಡೇಸ್ ಸೆಷನ್. ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಬಟ್ ಕ್ವೆಶನ್ ಏನಿದೆ ಆನ್ಸರ್ ಮಾಡಿ ಒಂಚೂರು. ಏನಿದೆ ಅಂತಂದರೆ ಆಪ್ಷನ್ ನೋಡ್ಕೊಳ್ಳೋಣ. ಆಪ್ಷನ್ ಎ, ಎವ್ರಿ ಒನ್ ವಾಸ್ ಶೌಟಿಂಗ್ ಇನ್ ದ ಕ್ಲಾಸ್. ಆಪ್ಷನ್ ಬಿ, ಎವ್ರಿಬಡಿ ಈಸ್ ಡೂಯಿಂಗ್ ಹೀಸ್ ವರ್ಕ್ ಸೈಲೆಂಟ್ಲಿ. ಸರ್ ಇದು ಏನಿದೆ ಅಂತಂದರೆ ಇಲ್ಲಿ ನೋಡಿ, ಏನಿದೆ ಸರ್, ಕ್ವೆಶನ್ ಟ್ಯಾಗ್ ಮಾಡಬೇಕು. ಎಸ್, ಕ್ವೆಶನ್ ಟ್ಯಾಗ್ ಮಾಡಬೇಕು. ಐ ಥಿಂಕ್ ಪ್ರೀವಿಯಸ್ ಕ್ಲಾಸಸಲ್ಲಿ ನಾವು ಕ್ವೆಶನ್ ಟ್ಯಾಗ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಅಂದರೆ ಕ್ವೆಶನ್ ಟ್ಯಾಗ್ ಹೆಂಗೆ ಆಗುತ್ತೆ ಇಲ್ಲಿ ನೋಡಿ, ಕ್ವೆಶನ್ಸ್ ಇರೋದು, ಎಸ್ ಇದು ಕ್ವೆಶನ್ ಟ್ಯಾಗಿಂದ ಇದೆ. ಓಕೆ, ಕ್ವೆಶನ್ ಟ್ಯಾಗ್ ಏನಾಗುತ್ತೆ ಸರ್, ಒಂದು ಸೆಂಟೆನ್ಸ್ ಇರತ್ತೆ. ಒಂದು ಸೆಂಟೆನ್ಸ್ ಆಗಿದ್ಮೇಲೆ ನಾವು ಏನು ಯೂಸ್ ಮಾಡಬೇಕು, ಇಲ್ಲಿ ನಾವು ಟ್ಯಾಗನ್ನು ಹಚ್ಚಬೇಕು. ಅಂದರೆ ಫಾರ್ ಅಪ್ರೂವಲ್, ಕನ್ಫರ್ಮೇಷನ್, ಹೌದಾ ಇಲ್ಲ, ಎಸ್ ಆರ್ ನೋ. ಅದ್ರಗೋಸ್ಕರ ಏನಿದೆ ಅಂದರೆ ಈ ಸೆಂಟೆನ್ಸ್ ನೋಡಿ, ಎವ್ರಿ ಒನ್ ವಾಸ್ ಶೌಟಿಂಗ್ ಇನ್ ದ ಕ್ಲಾಸ್. ಇದು ಬಿಟ್ಬಿಡ್ರಿ, ಒಂಚೂರು ಇದು ಬಿಟ್ಬಿಡ್ರಿ. ಈಗ ನಿಮಗೆ ವಾಪಸ್ ಕರ್ಕೊಂಡು ಹೋಗ್ತೀನಿ ನಾನು. ಇವತ್ತಿನ ಕ್ಲಾಸಲ್ಲಿ ಏನು ಡಿಸ್ಕಸ್ ಮಾಡೀವಿ, ಯಾವಾಗ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಎವ್ರಿ ಒನ್. ಸರ್ ಎವ್ರಿ ಒನ್ಗೋಸ್ಕರ ನಾವು ಪ್ರೊನೌನ್ ಯಾವ್ದು ಯೂಸ್ ಮಾಡ್ತೀವಿ, ಅಡ್ಜೆಕ್ಟಿವ್ ಪ್ರೊನೌನ್ ಹೀಸ್ ಯೂಸ್ ಮಾಡ್ತೀವಿ. ಹೌದು ಯೂಸ್ ಮಾಡ್ತೀವಿ ಸರ್, ಎಮ್ ಐ ರೈಟ್, ಯೂಸ್ ಮಾಡ್ತೀವಿ. ಸೊ ಈಗ ಇಲ್ಲೇನಿದೆ ಸರ್,
ಇಲ್ಲೇನು ಬರಿಬೇಕು ಸರ್ ನಾವೀಗ ಪ್ರಣೌನ್ ಬರಿಬೇಕು. ಯಾಕೆ ಬರಿಬೇಕು? ಇದಕ್ಕೋಸ್ಕರ ನಾವು ಪ್ರಣೌನ್ ತೋರಿಸ್ಬೇಕು. ಯಾವ ಸೆಂಟೆನ್ಸಲ್ಲಿ ಯಾವ್ದು ಪ್ರಣೌನ್ ಇದೆ ಅದೇ ಪ್ರಣೌನ್ ನಾವು ಕ್ವೆಶನ್ ಟ್ಯಾಗಲ್ಲಿ ಯೂಸ್ ಮಾಡ್ತೀವಿ. ಈಗ ಪ್ರಣೌನ್ ಯಾವ್ದಿದೆ ಸರ್? ಎವ್ರಿ ಒನ್ ಇದೆ. ಅಂದರೆ ಎವ್ರಿ ಒನ್ಗೋಸ್ಕರ ನಾವು ಹೀಸ್ ಅಂತಂದರೆ ಇದರದ್ದೇನಾಗ್ಬೋದು ಸರ್? ಪ್ರಣೌನ್ ಹಿ ಅಂತ ಯೂಸ್ ಮಾಡಬೇಕಾ? ಸಬ್ಜೆಕ್ಟಿವ್ ಪ್ರಣೌನ್ ಏನು ಯೂಸ್ ಮಾಡ್ಬೇಕು ಸರ್? ಹಿ ಅಂತ ಯೂಸ್ ಮಾಡಬೇಕಾ? ಇಲ್ಲ, ತಪ್ಪಾಗುತ್ತೆ. ಸೊ ಕ್ವೆಶನ್ ಟ್ಯಾಗಲ್ಲಿ ಈ ರೂಲ್ ಅಪ್ಲೈಸ್ ಟು ಓನ್ಲಿ ಕ್ವೆಶನ್ ಟ್ಯಾಗ್. ಸರ್ ಕ್ವೆಶನ್ ಟ್ಯಾಗಲ್ಲಿ ಅಷ್ಟೇ ಅಪ್ಲೈ ಆಗತ್ತೆ, ನೆನ್ಪಿಟ್ಕೊಳ್ಳಿ. ಯಾವಾಗ ಕ್ವೆಶನ್ ಟ್ಯಾಗಲ್ಲಿ ಎವ್ರಿ ಒನ್ ಬರುತ್ತೋ, ಯಾವಾಗ ಎವ್ರಿ ಬಡಿ ಬರುತ್ತೋ, ಸಮ್ ಒನ್ ಬರುತ್ತೋ, ಸಮ್ ಬಡಿ ಬರುತ್ತೋ, ಯಾವಾಗ ಈ ಥರ ಶಬ್ದ ಬಂದಾಗ ನಾವು ಪ್ರಣೌನ್ ಯಾವ್ದು ಯೂಸ್ ಮಾಡ್ಬೇಕು ಸರ್ ಕ್ವೆಶನ್ ಟ್ಯಾಗಲ್ಲಿ ಅಂತಂದರೆ ಅದು ಏನು ಯೂಸ್ ಮಾಡ್ಬೇಕು ಸರ್? ದೇ. ಏನು ಯೂಸ್ ಮಾಡ್ಬೇಕು ಸರ್? ದೇ ಅಂತ ಯೂಸ್ ಮಾಡಬೇಕು. ಎಸ್, ದೇ ಅಂತ ಯೂಸ್ ಮಾಡಬೇಕು ಸರ್. ಯಾವಾಗ ದೇ ಅಂತ ಯೂಸ್ ಮಾಡ್ತೀವಿ, ದೇ ಪ್ಲೂರಲ್ ಇದೆ ಸರ್, ಅದಕ್ಕೋಸ್ಕರ ನಾವು ಯೂಸ್ ಮಾಡೋದು ವರ್ಬು ಕೂಡ ಏನಾಗಿರಬೇಕು? ಅದು ಪ್ಲೂರಲ್ ಆಗಿರಬೇಕು. ಸೊ ಅಂದರೆ ಎವ್ರಿ ಒನ್ ವಾಸ್ ಶೌಟಿಂಗ್ ಇನ್ ದ ಕ್ಲಾಸ್. ಇಲ್ಲೇನು ಬರ್ಬೇಕಂತಂದ್ರೆ ಈ ಕ್ವೆಶನ್ ಟ್ಯಾಗಲ್ಲಿ ಇದಕ್ಕೋಸ್ಕರ ನಾವು ದೇ ಯೂಸ್ ಮಾಡ್ತೀವಿ. ಈ ಸೆಂಟೆನ್ಸ್ ಪಾಸಿಟಿವ್ ಇದೆ, ಅದಕ್ಕೆ ನಾವು ನೆಗೆಟಿವ್ ಅಲ್ಲಿ ಬರೀಬೇಕು. ಕ್ವೆಶನ್ ಟ್ಯಾಗ್ ಬಗ್ಗೆ ಇನ್ ಫ್ಯೂಚರ್ ಎಲ್ಲ ಡಿಸ್ಕಸ್ ಮಾಡೋಣ ಬೇಸಿಕ್ಕಿಂದ 0 ಇಂದ. ಬಟ್ ಇಲ್ಲಿ ನಾವು ದೇ ಅಂತ ಯೂಸ್ ಮಾಡಬೇಕು. ಸೊ ಯಾವಾಗ ನಾವು ದೇ ಅಂತ ಯೂಸ್ ಮಾಡ್ತೀವಿ, ಇದಕ್ಕೋಸ್ಕರ ನಾವು ಈಸ್ ಅಂತ ಯೂಸ್ ಮಾಡೋಕ್ಕಾಗೋದಿಲ್ಲ. ಇದಕ್ಕೆ ನಾವು ದೇ ಪ್ರಕಾರ ಇಲ್ಲಿ ಆರ್ ಅಂತ ಯೂಸ್ ಮಾಡಬೇಕು. ಆರ್ ದೇ, ಪಾಸಿಟಿವ್ ಇದೆಯಲ್ಲ, ನೆಗೆಟಿವ್ ಮಾಡಬೇಕು. ಆಂಡ್ ದೇ ಏನಾಗತ್ತೆ ರೀ? ಆಂಡ್ ದೇ. ಎಸ್. ಸೊ ನೆಕ್ಸ್ಟ್ ಒನ್ ಎವ್ರಿಬಡಿಗೋಸ್ಕರ ನಾವು ಏನು ಯೂಸ್ ಮಾಡಬೇಕು ಸರ್? ದೇ ಯೂಸ್ ಮಾಡಬೇಕು. ದೇಗೋಸ್ಕರ ಪ್ಲೂರಲ್ ಯೂಸ್ ಮಾಡಬೇಕು. ಸಾರಿ, ಈ ಕ್ವೆಶನ್ ಎದ್ರೊಳಗಿತ್ತು? ಪಾಸ್ಟಲ್ಲಿತ್ತು. ಪಾಸ್ಟ್ ಒಳಗಿತ್ತು ಅಂದರೆ ಅದು ಪಾಸ್ಟ್ ಒಳಗೆ ಇರಬೇಕು. ದೇ ಇದೆ, ಅದಕ್ಕೋಸ್ಕರ ನಾವು ಏನು ಯೂಸ್ ಮಾಡಬೇಕು? ವರಂಟ್ ಅಂತ ಯೂಸ್ ಮಾಡಬೇಕು. ಏನು ಯೂಸ್ ಮಾಡಬೇಕು? ವರಂಟ್ ಅಂತ ಯೂಸ್ ಮಾಡಬೇಕು. ಸೊ ಆಪ್ಷನ್ ಬಿ ಅಲ್ಲಿ ಏನಿದೆ ಸರ್? ಇದು ದೇ ಅಂತ ಇದೆ. ಕ್ವೆಶನ್ ಏನಿದೆ? ಎವ್ರಿಬಡಿ ಈಸ್ ಡೂಯಿಂಗ್ ಹೀಸ್ ವರ್ಕ್ ಸೈಲೆಂಟ್ಲಿ. ಅಂದರೆ ಇದು ಪ್ರೆಸೆಂಟಲ್ಲಿ ಇದೆ. ಪ್ರೆಸೆಂಟಲ್ಲಿ ದೇಗೋಸ್ಕರ ನಾವು ಏನಂತ ಬಳಸ್ತೀವಿ? ಆರ್ ಅಂತ ಬಳಸ್ತೀವಿ. ಸೊ ಪಾಸಿಟಿವ್ ಸೆಂಟೆನ್ಸ್ ಇದೆ, ಅದು ನೆಗೆಟಿವ್ ಅಲ್ಲಿ ಆಗಬೇಕು. ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ಐ ಹೋಪ್ ಎಲ್ಲರಿಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಇವತ್ತು ಯಾವ ಪ್ರಕಾರ ನಾವು ಎಲ್ಲ ಡಿಸ್ಕಸ್ ಮಾಡೀವಿ. ಐ ಹೋಪ್ ಅಕಸ್ಮಾತ್ ನೀವು ಇವತ್ತು ಈ ಕ್ಲಾಸ್ ಭಾಳ ಇಂಪಾರ್ಟೆಂಟ್ ಇತ್ತು, ಭಾಳ ಕನ್ಫ್ಯೂಸಿಂಗ್ ಎಲ್ಲ ಇದ್ದಿದ್ದು ಸಾಲ್ವ್ ಆಗ್ಯದ ಸರ್ ಅಂತಂದರೆ ನೀವು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ದ್ಯಾಟ್ ನನಗೂ ಕೂಡ ಇನ್ನೂ ಈ ಥರ ಕಾನ್ಸೆಪ್ಟ್ಸ್ ನಿಮ್ಮ ಮುಂದೆ ತರಬೇಕಂತ ಭಾಳ ಇಂಟ್ರೆಸ್ಟ್ ಬರುತ್ತೆ. ನೀವು ವಿಡಿಯೋನ ವಾಚ್ ಮಾಡಿ, ಪೂರಾ ನೋಡಿ, ನೋಟ್ಬುಕ್ ಅಂತ ತೊಗೊಂಡು ಎಲ್ಲ ನೀಟಾಗಿ ಬರ್ಕೊಳ್ಳಿ. ಸೊ ಇವತ್ತಿನ ಕ್ಲಾಸ್ ಹೆಲ್ಪ್ಫುಲ್ ಇತ್ತಂತಂದರೆ ಕೈಂಡ್ಲಿ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಮತ್ತು ಕಮೆಂಟ್ ಏನಾದರೂ ನಿಮಗೆ ಗೊತ್ತಿಲ್ಲ ಅಂತಂದರೆ ಕಮೆಂಟ್ ಮಾಡಿ. ಯಾವುದಾದ್ರೂ ಕ್ವೆಶನ್ನಿಗೆ ಆನ್ಸರ್ ಸಿಗ್ತಾ ಇಲ್ಲ ಅಂತಂದರೆ ಕಮೆಂಟ್ ಮಾಡಿ, ನಾನು ಅದರ ಮೇಲೆ ಆನ್ಸರ್ ತರಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಇದೇ ಪ್ರಕಾರ ನಾವು ನೆಕ್ಸ್ಟ್ ಕ್ಲಾಸನ್ನು ಡಿಸ್ಕಸ್ ಮಾಡೋಣ. ಮತ್ತು ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಫ್ ಯು ಹ್ಯಾವಂಟ್ ಸಬ್ಸ್ಕ್ರೈಬ್ಡ್ ಅವರ್ ಯೂಟ್ಯೂಬ್ ಚಾನಲ್, then kindly subscribe our YouTube channel Verandaris Karnataka, and don't forget to share with your friends, family members. Thank you so much. Take care. Bye bye. We'll meet in our next session. ವೆರಾಂಡಾರೇಸ್ ಬ್ಯಾಂಕಿಂಗ್ ಮತ್ತು ಸರ್ಕಾರಿ ಹುದ್ದೆಗಳ ಆನ್ಲೈನ್ ಆಫ್ಲೈನ್ ಶಿಕ್ಷಣ.